ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಶ್ರೀ ವಾಣಿ ಪರಬ್ರಹ್ಮಣೇ ನಮಃ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಶ್ರೀ ಪಾರ್ವತಿ ಪರಮೇಶ್ವರಾಯ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ವಿಶೇಷದ ಒಂದು ಸಂಚಿಕೆಯಾಗಿ ಈ ವರ್ಷದಲ್ಲಿ ವಿವಾಹ ಯೋಗ ಇರುವಂಥದ್ದು, ಯಾರಿಗೆ ವಿವಾಹದ ವಿಚಾರವಾಗಿ ಯಾರೆಲ್ಲಿಗೆ ಅವಕಾಶಗಳಿವೆ ಅದನ್ನು ಈ ಸಂಕ್ಷಿಪ್ತ ವಿಶ್ಲೇಷಣೆಯಲ್ಲಿ ಈಗ ನಾವು ಪ್ರಸ್ತುತಪಡಿಸಲು ಇಷ್ಟಪಡ್ತಿದ್ದೇವೆ. 2025 ಅಥವಾ 2025 ಇಯರ್ದಲ್ಲಿ ರಾಶಿಗಳಿಗೆ ಅನುಗುಣವಾಗಿ ಮತ್ತು ಇದನ್ನು ಲಗ್ನಗಳಿಗೂ ಅನ್ವಯ ಮಾಡಿಕೊಳ್ಬೋದು. ಕೇವಲ ರಾಶಿಗಳಿಗಷ್ಟ ರಾಶಿ ಮತ್ತು ಲಗ್ನಗಳಿಗೆ ಅನ್ವಯ ಮಾಡಿಕೊಂಡು ಯಾವ ರಾಶಿ ಮತ್ತು ಲಗ್ನಗಳಿಗೆ ಹೆಚ್ಚಿನ ಒಂದು ವಿವಾಹದ ಯೋಗಗಳು ಕಂಡುಬರ್ತವೆ, ಯಾವ ರಾಶಿಗಳಿಗೆ ಸ್ವಲ್ಪ ವಿವಾಹದ ಪ್ರಯತ್ನದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು, ಇನ್ನು ಯಾರಿಗೆ ಹಿಂದೆ ವಿವಾಹ ಆಗಿ ಈಗ ವಿಚ್ಛೇದನ ಆಗಿ ಮತ್ತೆ ಮರು ವಿವಾಹ ಅಂದರೆ ಪುನರ್ವಿವಾಹಕ್ಕಾಗಿ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅಂಥವರಿಗೆ ಈಗ ಪುನರ್ವಿವಾಹ ಆಗುವಂಥ ಅವಕಾಶಗಳು ಬರ್ಬೋದು. ಹಾಗೆಯೇ ಯಾರ ಒಂದು ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯ ಕಡಿಮೆ ಆಗ್ಬೋದು. ಇನ್ನು ಯಾರಿಗೆ ಈ ಪ್ರೇಮ ಪ್ರಕರಣ, ಯಾವ ರಾಶಿಗಳಿಗೆ ಲಗ್ನಗಳಿಗೆ ಪ್ರೇಮ ಪ್ರಕರಣ ಅಥವಾ ಲವ್ ಮ್ಯಾರೇಜು ಅಥವಾ ಲವ್ ಸಕ್ಸೆಸ್ ರೇಟು, ಲವ್ ಫೇಲಿಯರ್ ಇತ್ಯಾದಿಗಳು ಯಾವ ರೀತಿ ಇರೋದನ್ನು ಒಂದು ಸಾಮಾನ್ಯವಾಗಿ ಈ ಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ವಿವಾಹಕ್ಕೆ ಸೀಮಿತವಾದ ಒಂದು ವಿಚಾರವನ್ನು ಈಗ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವಿವಾಹ ಅನ್ನೋದು ಮನುಷ್ಯನ ಒಂದು ಆತನ ಹುಟ್ಟಿನಿಂದಲೂ ಬಂದಂತಹ ಒಂದು ವಿಶೇಷವಾದ ಒಂದು ಪ್ರಕ್ರಿಯೆ ಆಗಿರುತ್ತೆ. ಈ ಜಗತ್ತಿನ ಎಲ್ಲ ಜನಾಂಗದಲ್ಲೂ, ಎಲ್ಲ ಧರ್ಮದಲ್ಲೂ, ಎಲ್ಲ ಜಾತಿ ವಿಜಾತಿಗಳಲ್ಲೂ ವಿವಾಹ ಅನ್ನೋ ಒಂದು ಪ್ರಕ್ರಿಯೆ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಆಚರಣೆಗಳು, ವಿಧಿವಿಧಾನಗಳು ಬೇರೆ ಬೇರೆ ಇರ್ಬೋದು. ಆದರೆ ವಿವಾಹ ಅನ್ನೋದು ಈ ಮನುಷ್ಯನ ಸಮಾಜದ ಒಂದು ಮೂಲಭೂತವಾದ ಒಂದು ಘಟಕ ಆಗಿರುತ್ತೆ. ಅದನ್ನು ನಾವು ಪ್ರತ್ಯೇಕ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಲಕ್ಷಾಂತರ ಅಥವಾ ಸಾವಿರಾರು ವರ್ಷಗಳ ಇತಿಹಾಸ ಖಂಡಿತ ಇದೆ. ಎಲ್ಲ ನಾಗರಿಕತೆಗಳಲ್ಲೂ ಆ ವಿವಾಹದ ಒಂದು ವಿಶೇಷವಾದ ಆಚರಣೆಗಳು ಕಂಡುಬರುತ್ತವೆ. ಅದೇ ರೀತಿ ಎಲ್ಲ ಜಾತಿ ಜನಾಂಗದ ಧರ್ಮದ ಆಚರಣೆಗಳಲ್ಲಿ ಅಲ್ಲಿ ಸ್ತ್ರೀ ಪುರುಷರ ಒಂದು ಬಂಧನಕ್ಕೆ ಜೊತೆಗೆ ಮುಂದೆ ಆ ಮನುಷ್ಯನ ಪೀಳಿಗೆಯನ್ನು ಮತ್ತೆ ಇನ್ನಷ್ಟು ಉದ್ಧಾರ ಬರಲಿಕ್ಕಾಗಿ ಆ ಒಂದು ವಿವಾಹ ಅನ್ನೋದು ಪವಿತ್ರವಾದ ಬಂಧನವನ್ನು ಹಿಂದೆನೂ ಏರ್ಪಡಿಸಿದ್ದಾರೆ. ಹಾಗಾಗಿ ಇದಕ್ಕೆ ನಾನಾ ಕಥೆಗಳ ಮೂಲಕನೂ ನಾವೀಗ ನಮ್ಮ ಒಂದು ಭಾರತೀಯ ಹಿಂದೂ ಶಾಸ್ತ್ರ ಪರಂಪರೆಯಲ್ಲಿ ಬರುವಂತಹ ಪುರಾಣ ಕಥೆಗಳಲ್ಲಿ ಅಲ್ಲಿ ರಾಮ ಕಥೆ ಇರ್ಬೋದು, ಶ್ರೀಕೃಷ್ಣನ ಕಥೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ದಶಾವತಾರಗಳ ರೂಪವಿರ್ಬೋದು, ಅಥವಾ ಬ್ರಹ್ಮ ವಿಷ್ಣು ಶಿವಾತ್ಮೈಕ ರೂಪವಂತಹ ಬೇರೆ ಬೇರೆ ರೀತಿಯ ಅವತಾರಗಳು ಇರ್ಬೋದು. ಈ ರೀತಿ ಎಲ್ಲದರಲ್ಲೂ ಅಲ್ಲಿ ಆ ದೇವರನ್ನು ನಾವು ಸಪತ್ನೀಕವಾಗಿ ಪೂಜೆ ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಶಿವನ ಜೊತೆಗೆ ಪಾರ್ವತಿ, ಲಕ್ಷ್ಮಿ ಮತ್ತು ನಾರಾಯಣ, ಜೊತೆಗೆ ಸರಸ್ವತಿ ಮತ್ತು ಪರಬ್ರಹ್ಮ ಸ್ವರೂಪ, ಈ ರೀತಿ ಆ ಒಂದು ದೇವತೆಗಳ ಸ್ವರೂಪದಲ್ಲೂ ನಾವು ಅಲ್ಲಿ ಜೋಡಿ ಅಥವಾ ಅಲ್ಲಿ ಅವರ ವಿವಾಹ ಅಥವಾ ಕಲ್ಯಾಣ ಅದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಆ ಕಲ್ಯಾಣ ಅನ್ನೋದು, ಕಲ್ಯಾಣ ಅಂದರೆ ಅಭಿವೃದ್ಧಿ ಆಗುವಂಥದ್ರೆ ಮನುಷ್ಯನ ಒಂದು ಸಂತತಿಗಳು, ಮನುಷ್ಯನ ಪೀಳಿಗೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಒಂದು ಉತ್ತಮವಾದ ಹೆಸರು ಕೊಟ್ಟಿದ್ದಾರೆ ಕಲ್ಯಾಣ ಅಥವಾ ಮಂಗಳ ಕಾರ್ಯ, ಶುಭ ಮಂಗಳ ಕಾರ್ಯ ಅಂದರೆ ಅದು ಮಂಗಳಕರವಾದ ಒಂದು ವಿಜಯ ಆಗುತ್ತೆ. ಹಾಗಾಗಿ ವಿವಾಹಕ್ಕೆ ತನ್ನದೇ ಆದ ಒಂದು ಧಾರ್ಮಿಕ ಚೌಕಟ್ಟಿದೆ, ಸಾಮಾಜಿಕವಾದ ಒಂದು ಬದ್ಧತೆ ಇರುತ್ತೆ. ಜೊತೆಗೆ ಅದು ಗಂಡು ಹೆಣ್ಣಿನ ಒಂದು ಸಾಮರಸ್ಯಕ್ಕೆ ಜೊತೆಗೆ ತಮ್ಮಲ್ಲಿ ಇರೋದಕ್ಕಂತಹ ಒಂದು ಧರ್ಮ ಅರ್ಥ ಕಾಮಗಳನ್ನು ಅಲ್ಲಿ ನಾವು ಒಂದು ನ್ಯಾಯ ಮಾರ್ಗದಲ್ಲಿ ಅಥವಾ ಒಂದು ಸಮಾಜಕ್ಕೆ ಒಪ್ಪುವ ಮಾರ್ಗದಲ್ಲಿ ಅದನ್ನು ಪಡೆದುಕೊಳ್ಳಲಿಕ್ಕೆ ಆ ಮದುವೆ ಅನ್ನೋದು ಬಹಳಷ್ಟೊಂದು ಉತ್ತಮ. ಇದನ್ನು ಬಂಧನ ಅಂತ ಕರೀತೀವಿ, ವಿವಾಹ ಬಂಧನ ಅಂತ ಹೇಳಿದ್ರೆ ಅಲ್ಲಿ ಆ ಕಂಕಣವನ್ನು ಕಟ್ಟುವುದಾಗಲಿ ಅಥವಾ ಸಪ್ತಪದಿಯನ್ನು ಮೆಟ್ಟುವಂಥದ್ದಾಗಲಿ ಅಥವಾ ಅಗ್ನಿ ಸಾಕ್ಷಿಯಾಗಿ ಅಲ್ಲಿ ಪಡೆಯುವಂಥದ್ದಾಗಲಿ ಅಥವಾ ಧಾರೆ ಎರೆಯುವಂಥ ಪ್ರಕ್ರಿಯೆಗಳು ಎಲ್ಲವೂ ನಮ್ಮ ಭಾರತೀಯ ಸಂಪ್ರದಾಯದ ತನ್ನದೇ ಆದ ಮಹತ್ವಗಳು. ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ ಅಂತ ಇದ್ದಿರುತ್ತೆ.
ಆದರೆ ಆಚರಣೆಗಳು ವಿಭಿನ್ನ ಆದರೂ ಅಲ್ಲಿ ಮೂಲ ಉದ್ದೇಶ ಗಂಡು ಹೆಣ್ಣು ಸಾಮರಸ್ಯದಿಂದ ಬೆರೆತು ತಮ್ಮ ಒಂದು ಒಳಿತು ಕೆಡುಕುಗಳಲ್ಲಿ ಅಥವಾ ತಮ್ಮ ಒಂದು ಕಷ್ಟ ನಷ್ಟಗಳಲ್ಲಿ ಇಷ್ಟ ಅನಿಷ್ಟಗಳಲ್ಲಿ ಎಲ್ಲವೂ ಜೊತೆಯಾಗಿ ಇದ್ದುಕೊಂಡು ಸಾಮರಸ್ಯವನ್ನು ಬೆಳೆಸಿಕೊಂಡು ಒಳ್ಳೆಯ ರೀತಿಯ ದಾಂಪತ್ಯವನ್ನು ಬೆಳೆಸಿ ಅಲ್ಲಿ ಒಂದು ಯೋಗ್ಯವಾದ ಸಂತತಿಗಳನ್ನು ಪಡೆದು ಮನುಷ್ಯನ ಒಂದು ಕುಲವನ್ನು ಅಲ್ಲಿ ಉದ್ಧಾರ ಮಾಡುವಂಥದ್ದು ಅಥವಾ ಇನ್ನಷ್ಟು ಬೆಳೆಸುವಂಥದ್ದು ಅದೊಂದು ಜವಾಬ್ದಾರಿ ಆಗಿರುತ್ತೆ ದಂಪತಿಗಳು. ಹಾಗಾಗಿ ವಿವಾಹಕ್ಕೆ ಅದು ಪವಿತ್ರವಾದ ಬಂಧನವನ್ನು ಹಿರಿಯರು ಕೊಟ್ಟಿದ್ದಾರೆ. ಪುರಾಣಗಳಲ್ಲಿ, ಕಥೆಗಳಲ್ಲಿ, ಧಾರ್ಮಿಕವಾದ ಹಿನ್ನೆಲೆಗಳಲ್ಲಿ ಅನೇಕ ರೀತಿಯ ದೇವಾಂತಗಳದಿರ್ಬೋದು ಅಥವಾ ಸಿದ್ಧಿ ಪುರುಷರದಿರ್ಬೋದು ಅಥವಾ ಈ ಋಷಿಗಳಿಗೂ ಸಹ ಋಷಿಗಳಂದರೆ ಅವರೇನು ಎಲ್ಲವನ್ನ ತ್ಯಾಗ ಮಾಡಿದಂಥ ಬ್ರಹ್ಮಚರ್ಯವನ್ನು ಪ್ರತಿಪಾಲನೆ ಮಾಡಲ್ಲ. ಋಷಿ ಪತ್ನಿಯರು ಅಂತ ಇರ್ತಾರೆ. ಋಷಿಗಳು ಸಹ ಅವರು ಅಂದರೆ ಒಂದು ಪ್ರಕೃತಿಯ ಸಹಜ ಜೀವನವನ್ನು ನಡೆಸುವಂತಹ ಒಂದು ಪರಂಪರೆಯಾಗಿ ಬಂದಿದೆ. ಆ ಋಷಿಗಳಿಗೂ ಸಹ ವಿವಾಹ ಆಗಿರುವಂಥದ್ದು ಇರುತ್ತೆ. ಋಷಿ ಪತ್ನಿಯರು, ಋಷಿಗಳ ಸಂತತಿಗಳು ಇವೆಲ್ಲವೂ ಇರುತ್ತೆ. ಹಾಗಾಗಿ ಈ ನಮ್ಮ ವಿವಾಹಕ್ಕೆ ವಿಶೇಷವಾದ ಮಹತ್ವ ಖಂಡಿತ ಇರುತ್ತೆ. ಅಂತಹ ಒಂದು ವಿವಾಹವು ಪ್ರತಿಯೊಬ್ಬನು ಈಗಿನ ಒಂದು ಆಧುನಿಕ ಯುಗದಲ್ಲಿ ಮದುವೆಗಾಗಿ ಪ್ರಯತ್ನ ಪಡುವಂತಹ ಒಂದು ಲಕ್ಷಾಂತರ ಅಥವಾ ಕೋಟ್ಯಾಂತರ ಗಂಡುಗಳಿರ್ತಾರೆ. ಮದುವೆಗಾಗಿ ಪ್ರಯತ್ನ ಪಡುವಂತಹ ಅಥವಾ ಮದುವೆ ನಿರೀಕ್ಷೆಯಲ್ಲಿರುವಂತಹ ಕೋಟ್ಯಾಂತರ ಲಕ್ಷಾಂತರ ಹೆಣ್ಣು ಮಕ್ಕಳು ಇದ್ದೇ ಇರ್ತಾರೆ. ಆದರೆ ಇಲ್ಲಿ ಕೆಲವೊಂದು ಬಾರಿ ತುಂಬ ಎಲ್ಲ ಅನುಕೂಲತೆಗಳು, ಕೆಲವರಿಗೆ ರೂಪ ಇರುತ್ತೆ, ಹಣ ಇರುತ್ತೆ, ಸೌಂದರ್ಯ ಇರುತ್ತೆ, ಮನೆಯಲ್ಲಿ ಉತ್ತಮವಾದ ವ್ಯವಸ್ಥೆಗಳಿರ್ತವೆ. ಅಂಥವರಿಗೆ ಮದುವೆಗೆ ಪ್ರಯತ್ನ ಮಾಡಿದ್ರೆ ಸಾವಿರಾರು ವಿಘ್ನಗಳು ಬರ್ಬೋದು. ಅಥವಾ ಕೆಲವೊಬ್ಬರಿಗೆ ಒಂದು ಒಳ್ಳೆಯ ಒಂದು ಫಿಕ್ಸ್ ಆಗಿ ಆಮೇಲೆ ಕೊನೆಗೆ ರದ್ದಾಗುವಂಥದ್ದು. ಆಮೇಲೆ ಕೆಲವರಿಗೆ ಮದುವೆ ಒಂದು ಮುಹೂರ್ತ ಹತ್ತಿರ ಬರ್ತಾಗಲೂ ಅದು ಕ್ಯಾನ್ಸಲೇಷನ್ ಆಗೋದು. ಇಂಥದ್ದೆಲ್ಲ ನಡೆಯುತ್ತೆ ಘಟನೆಗಳು. ಅವೆಲ್ಲ ಗ್ರಹಸ್ಥಿತಿಯ ವೈಪರೀತ್ಯದಿಂದ ಕೆಲವೊಮ್ಮೆ ಆ ವಿವಾಹದ ಯೋಗ ಅಥವಾ ಕಂಕಣ ಬಲವು ಕೂಡಿ ಬರೆದಿದ್ದಾಗ ಇಂತಹ ಘಟನೆಗಳಾಗುತ್ತವೆ. ಹಾಗಾಗಿ ಈ ಒಂದು ಭಾರತೀಯ ಜ್ಯೋತಿಷ ಶಾಸ್ತ್ರದಲ್ಲಿ ಆ ವಿವಾಹದ ವಿಚಾರವಾಗಿ, ಕಂಕಣದ ವಿಚಾರವಾಗಿ ವಿಸ್ತಾರವಾದ ವಿಶ್ಲೇಷಣೆಗಳೆಲ್ಲ ಕೊಡಲ್ಪಟ್ಟಿವೆ. ಅಲ್ಲಿ ನವಗ್ರಹಗಳಲ್ಲಿ ಹೆಚ್ಚಿನ ಗ್ರಹಗಳಲ್ಲಿ ಮದುವೆಗೆ ಪೂರಕವಾಗಿರುತ್ತದೆ, ಮದುವೆಗೆ ವಿರುದ್ಧವಾಗಿರುವುದು ಯಾವ ಗ್ರಹಗಳು ಅಂತ ಅಲ್ಲಿ ಸಹ ವಿಶ್ಲೇಷಣೆಗಳನ್ನು ಕೊಡಲ್ಪಟ್ಟಿವೆ. ಇನ್ನು ಈ ವರ್ಷದ ಗೋಚಾರದಲ್ಲಿ ಅಂದರೆ 2025 2025ನಲ್ಲಿ ಸಂಭವಿಸುವಂತಹ ಗೋಚಾರದಲ್ಲಿ ಪ್ರಮುಖವಾದ ಗ್ರಹಗಳಾದ ಗುರು ಗ್ರಹ ವಿಚಾರವಾಗಿಯೂ, ಜೊತೆಗೆ ಶನಿ ರಾಹು ಕೇತುಗಳ ವಿಚಾರವಾಗಿಯೂ, ಅದೇ ರೀತಿ ಮಂಗಳ ಮತ್ತು ಶುಕ್ರರ ವಿಚಾರವಾಗಿ ಗಮನಿಸಿದಾಗ ಅಲ್ಲಿ ವಿವಾಹಕ್ಕೆ ಯಾವ ರಾಶಿಗಳಿಗೆ ಸ್ವಲ್ಪ ಉತ್ತಮವಾದ ಅನುಕೂಲತೆಗಳು ಕೊಡ್ಬೋದು, ಯಾವ ರಾಶಿಗಳಿಗೆ ಅಥವಾ ಯಾವ ಲಗ್ನಗಳಿಗೆ ಸ್ವಲ್ಪ ಅನಾನುಕೂಲತೆಗಳು ಬರ್ಬೋದು ಅನ್ನೋದು ವ್ಯಕ್ತವಾಗುತ್ತೆ. ಅದರ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡುವಂಥದ್ದು. ಅದರ ಹೊರತು ಇಲ್ಲಿ ನಿಮ್ಮ ವೈಯಕ್ತಿಕ ಯಾರದೊಬ್ಬರ ಪರ್ಸನಲ್ ವಿಚಾರವಾಗಿ ಇಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಅಸಾಧ್ಯ ಇರುತ್ತೆ. ಯಾಕಂದರೆ ಬೇರೆ ಬೇರೆ ಜನರ ಒಂದು ಜನ್ಮ ಕುಂಡಲಿ, ಬೇರೆ ಬೇರೆ ಜನರ ಒಂದು ದಶಾಭುಕ್ತಿಗಳು ಅಥವಾ ಲಕ್ಷಾಂತರ ಕೋಟ್ಯಾಂತರ ಜನರ ದಶಾಭುಕ್ತಿಗಳು ಬೇರೆ ಬೇರೆನೇ ಆಗಿರ್ತವೆ. ಹಾಗಾಗಿ ಇದನ್ನು ಅಷ್ಟೊಂದು ಸೂಕ್ಷ್ಮವಾಗಿ ವಿವರಣೆ ಮಾಡಲಿಕ್ಕೆ ಬರಲ್ಲ. ಇದೊಂದು ಸ್ಥೂಲವಾದ ಒಂದು ಸರಾಸರಿಯಾದ ವಿವರಣೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ರಾಶಿಗೆ ಕಂಕಣ ಬಲ ಇಲ್ಲ ಅಂತ ಹೇಳಿದ್ರೆ ನಮಗೆ ಈಗ ಮದುವೆನೇ ಆಗೋದಿಲ್ವಾ, ಅಥವಾ ನಮ್ಮ ರಾಶಿಗೆ ಈಗ ಒಳ್ಳೆ ದಶ ನಡೀತಿದೆ ಅವರು ಕಂಕಣ ಬಲ ಇಲ್ಲ ಅಂತ ಹೇಳ್ತಿದ್ದಾರೆ, ಆ ಥರ ಯಾರು ಆ ಥರ ಭಾವನೆ ಮಾಡಿಕೊಳ್ಳೋದಲ್ಲ. ಇಲ್ಲಿ ಈ ಕಂಕಣ ಬಲಕ್ಕೆ ಅಂದರೆ ಇಲ್ಲಿ ಗ್ರಹಾನುಕೂಲಗಳು ನಿಮಗೆ ಯಾವ ಪರವಾಗಿ ಅಂದರೆ ಮಾಡುವ ಪ್ರಯತ್ನ ನೀವು ನಿರಂತರವಾಗಿ ಸಾಗಲಿ. ಯಾರಿಗೆ ವಿವಾಹ ಇಚ್ಛೆ ಇದ್ದಾರಂಥವ್ರು ಯಾವುದೇ ರಾಶಿಯವರ ಪ್ರಯತ್ನವನ್ನು ನಿಲ್ಲಿಸಬಾರ್ದು. ನೀವು ಹೆಣ್ಣು ನೋಡೋದಾಗಲಿ ಅಥವಾ ನಿಮ್ಮ ಈಗಿನ ಒಂದು ಆಧುನಿಕ ಇಂಟರ್ನೆಟ್ಟಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಪ್ರೊಫೈಲ್ ಕಳಿಸುವಂತಹ ಈ ಆನ್ಲೈನ್ ಮ್ಯಾಟ್ರಿಮೋನಿಗಳು, ಬೇರೆ ಬೇರೆ ರೀತಿಯ ಏಜೆನ್ಸಿಗಳು ಅಥವಾ ಆ ರೀತಿ ಬ್ರೋಕರ್ ಸಂಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಅವನ್ನೆಲ್ಲ ನಿಮ್ಮ ಮದುವೆಗಾಗಿ ಪ್ರಯತ್ನವನ್ನು ಗಂಡಾಗಲಿ ಹೆಣ್ಣಾಗಲಿ ಮಾಡುವಂಥದ್ದು ನಿರಂತರ ಪ್ರಯತ್ನ ಸಾಗ್ತಾ ಇರಲಿ. ಅದಕ್ಕೇನು ಫುಲ್ ಸ್ಟಾಪ್ ಹಾಕುವಂಥದ್ದೇನಿಲ್ಲ. ಅಥವಾ ಇಲ್ಲಿ ಹೇಳಿದರೆ ಈಗ ಮದುವೆ ಆಗಲಿಕ್ಕೆ ಸಹ ಕಷ್ಟ ಇದೆ, ಆ ಥರ ಏನೂ ಇಲ್ಲ. ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳು, ವೈಯಕ್ತಿಕ ಕುಂಡಲಿ ಉತ್ತಮವಾದ ಗ್ರಹಸ್ಥಿತಿಗಳಿದ್ದಾಗ ಇಲ್ಲಿ ಹೇಳುವಂಥ ಸರಾಸರಿ ಫಲದಾನ ಅದನ್ನು ಮೀರಿನೂ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಬರ್ಬೋದು. ಹಾಗಾಗಿ ಇಲ್ಲಿ ಇದನ್ನು ಸರಾಸರಿಯಾಗಿ ಒಂದು ರಾಶಿ ಮತ್ತು ರಾಶಿಗಳಿಗೆ ಲಗ್ನಗಳಿಗೆ ಅನುಗುಣವಾಗಿ ಯಾವ ರೀತಿ ಈ ವರ್ಷದಲ್ಲಿ ಗ್ರಹ ಬಲಗಳು ಅನುಕೂಲವಾಗಿ ಬರ್ಬೋದು ಅನ್ನೋದು. ಇನ್ನು ಇಲ್ಲಿ ಇನ್ನೊಂದು ವಿಚಾರ ಸಹ ಲವ್ ಮತ್ತು ಪ್ರೇಮ ವಿಚಾರಕ್ಕೆ ಸಹ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೇನೆ. ಇನ್ನು ಯಾವ ರಾಶಿಗೂ ಸ್ವಲ್ಪ ಈ ವಿಚ್ಛೇದಿತರಿಗೆ, ವಿಚ್ಛೇದನ ಆದವರಿಗೂ ಸಹ ಅಥವಾ ವೈದ್ಯವ್ಯ ಬಂದವರು, ವಿಚ್ಛೇದನ ಆದವರು, ವಿದುರರಾದವರು ಅಥವಾ ಎರಡನೇ ಮದುವೆ ಅಪೇಕ್ಷೆ ಪಡೋರು ಅವರಿಗೆ ಯಾವ ರಾಶಿಗಳಿಗೆ ಸ್ವಲ್ಪ ಅನುಕೂಲತೆಗಳು ಈ ವರ್ಷದಲ್ಲಿ ಬರ್ಬೋದು ಅನ್ನೋ ಸಹ ಈ ಮೇಲೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಮೊದಲನೇದಾಗಿ ರಾಶಿಯನ್ನು ಗಮನಿಸೋಣ. ಮೊದಲನೇದಾಗಿ ಈಗ ಮೇಷರಾಶಿಯಿಂದ ಆರಂಭ ಮಾಡುವಂಥದ್ದು. ಮೇಷರಾಶಿಗೂ ಅನ್ವಯ ಆಗುತ್ತೆ, ಮೇಷರಾಶಿಗೂ ಪೂರ್ಣವಾಗಿ ಅನ್ವಯ ಆಗುತ್ತೆ. ಮತ್ತು ಮೇಷ ಲಗ್ನದವರೆಗೂ ಒಂದು 50 ಭಾಗ ಇದು ಅನ್ವಯ ಆಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ, ರಾಶಿಗೂ ಲಗ್ನಕ್ಕೂ ಇದು ಅನ್ವಯ ಆಗುವಂಥ ರೀತಿಯಲ್ಲಿ ಬಂದಿದೆ. ಹಾಗಾಗಿ ಈ ಬಾರಿ ಮೇಷರಾಶಿಯವರಿಗೆ ವಿವಾಹ ಯೋಗವನ್ನು ಸರಾಸರಿಯಾಗಿ ಗಮನಿಸಿದಾಗ, ಅಂದರೆ ಈ ವರ್ಷ ಪೂರ್ತಿಯ ವಿಚಾರ, ನಾನು 1-2 ತಿಂಗಳ ವಿಚಾರ ಹೇಳ್ತಲ್ಲ, ವರ್ಷ ಪೂರ್ತಿಯಾಗಿ ಗಮನಿಸಿದಾಗ ಈ ಬಾರಿ ಮೇಷರಾಶಿಯವರಿಗೆ 2025 2025ನಲ್ಲಿ ಸುಮಾರು 50% ಅಷ್ಟು ಅನುಕೂಲಕರವಾದ ವಾತಾವರಣ ಇದೆ. ಅಂದರೆ 50 ಭಾಗದಷ್ಟು ವಿಶೇಷವಾದ ವಾತಾವರಣ ಮದುವೆಗೆ ಅನುಕೂಲವಾಗಿದೆ. ಹಾಗಾಗಿ ನೀವೇನು ತೀರಾ ಆತಂಕ ಚಿಂತೆ ಪಡೋದಿಲ್ಲ.
ಅಲ್ಲಿ 50% ನಿಮಗೆ ಅನುಕೂಲವಾದ ವಾತಾವರಣ. ಅಂದರೆ ಅದರಲ್ಲೂ ವಿಶೇಷವಾಗಿ ಮೇಷ ರಾಶಿ ಅಥವಾ ಮೇಷ ಲಗ್ನದವರು ಯಾರಿಗೆ ಉತ್ತಮ ದಶಾಭೂತಿಗಳು, ಉದಾಹರಣೆಗೆ ಗುರು ದಶೆ, ಶುಕ್ರ ದಶೆ ಅಥವಾ ಚಂದ್ರ ದಶೆ, ಬುಧ ದಶೆ ಇತ್ಯಾದಿಗಳು ನಡೆದು ಅಲ್ಲಿ ಉತ್ತಮ ಭುಕ್ತಿಗಳಿದ್ರೆ, ಜೊತೆಗೆ ನಿಮಗೆ ಈ ಗ್ರಹದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಸಪ್ತಮಾದಿ ದೋಷಗಳು ಯಾವುದು ಇಲ್ಲದೇ ಇದ್ದರೆ, ಮಂಗಳಾದಿ ದೋಷಗಳು ಯಾವುದು ಕಡಿಮೆ ಇದ್ದರೆ ಅಂಥವರಿಗೆ ಖಂಡಿತವಾಗಿ ಅದು 50 ಅಲ್ಲ 60, 70% ಆಗ್ಬೋದು. ಹಾಗೆ ಸರಾಸರಿಯಾಗಿ ಸುಮಾರು 50% ನಿಮಗೆ ವಿವಾಹದ ಕಂಕಣ ಭಾಗ್ಯ ಈ ವರ್ಷದಲ್ಲಿ 2021 ಕಂಡುಬರುತ್ತೆ. ಅದರಲ್ಲೂ ಆರಂಭದ ತಿಂಗಳುಗಳು, ಆರಂಭದ 3 ಅಥವಾ 4 ತಿಂಗಳು ಅಂದರೆ ನಿಮಗೆ ಮಾರ್ಚ್ವರೆಗೂ ವಿಶೇಷವಾಗಿ ಶನಿ ಮಹಾತ್ಮರ ಒಂದು ವಿಶೇಷವಾದ ಕೃಪೆ ಇರುವಂಥದ್ದು. ಜೊತೆಗೆ ಏಪ್ರಿಲ್ ಅಂತ್ಯದವರೆಗೂ ನಿಮಗೆ ವಿಶೇಷವಾಗಿ ಗುರುವಿನ ಬೆಂಬಲ ಇರುವಂಥದ್ದು. ಅಂದರೆ ಮೇ 15ಕ್ಕೆ ಗುರು ಪರಿವರ್ತನೆ ಆಗುತ್ತೆ, ಅಂದರೆ ಅಲ್ಲಿವರೆಗೂ ಕಾಯುವಂಥ ವಿಚಾರ, ಮದುವೆ ಏನು 1-2 ದಿನದಲ್ಲಿ ಆಗುವಂಥ ವಿಚಾರ. ಹಾಗಾಗಿ ನೀವು ಏಪ್ರಿಲ್ವರೆಗೆ ಅಂತ ಇಟ್ಕೊಳ್ಳಿ. ಏಪ್ರಿಲ್ವರೆಗೆ ನಿಮಗೆ ವಿಶೇಷವಾಗಿ 50 ಅಲ್ಲ ಸುಮಾರು 75-80% ಅನುಕೂಲವಾಗಿ ಇರುತ್ತೆ. ಅಂದರೆ ವರ್ಷದ ಆರಂಭದ 4 ತಿಂಗಳು ನಿಮಗೆ 80-90% ಅನುಕೂಲವಾಗಿ ಇರುವಂಥದ್ದು. ಹಾಗಾಗಿ ಯಾರೋ ಮೇಷರಾಶಿಯವರ ಒಂದು ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೋ ಅವರು ವರ್ಷದ ಆದಿಭಾಗದಲ್ಲಿ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಂಬಂತಹ 4 ತಿಂಗಳಲ್ಲಿ ನೀವು ಮದುವೆಗಾಗಿ ಪ್ರಯತ್ನವನ್ನು, ಹೆಣ್ಣು ಹುಡುಕೋದನ್ನು ಅಥವಾ ಇಂಥ ಒಂದು ಯಾವುದೇ ರೀತಿ ಹೆಣ್ಣು ನೋಡೋದು, ಗಂಡು ನೋಡೋ ಪ್ರೊಸೀಜರ್ಗಳನ್ನು ಇಲ್ಲ ಕನಿಷ್ಠ ಪಕ್ಷ ನಿಶ್ಚಿತಾರ್ಥವನ್ನಾದರೂ ಮಾಡಿ ಫಿಕ್ಸ್ ಮಾಡುತ್ತೆ, ಅದು ಒಳ್ಳೆಯದು. ಯಾವಾಗ ನಿಮಗೆ ಏಪ್ರಿಲ್ ಅಂತ್ಯದ ಬಳಿಕ ಮೇ ತಿಂಗಳ ಮಧ್ಯಭಾಗದಲ್ಲಿ ಅಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೋ ಆವಾಗ ಗುರುವಿನ ಬಲದ ಕೊರತೆ ಜೊತೆಗೆ ಶನಿಯ ಪ್ರಭಾವ ಅಲ್ಲಿ ಸ್ವಲ್ಪ ಸ್ಪೀಡಾಗುತ್ತೆ. ನಿಮಗೆ ಶನಿ ಪ್ರಭಾವ ಅಲ್ಲಿ ಏಪ್ರಿಲ್ 1 ಆರಂಭ ಆಗುತ್ತೆ. ಹಾಗಾಗಿ ಮಾರ್ಚ್ ತಿಂಗಳೊಳಗೆ ಎಲ್ಲ ನಿಶ್ಚಿತಾರ್ಥ ಮಾಡೋದು ಬಹಳ ಉತ್ತಮ. ಹಾಗೆ ಮಾರ್ಚ್ ತಿಂಗಳಲ್ಲಿ ನಿಶ್ಚಿತಾರ್ಥ ಎಲ್ಲ ಮಾಡಲಿಕ್ಕಾಗಲ್ಲ, ಅಥವಾ ಮಾರ್ಚ್ ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡಿ ಏಪ್ರಿಲ್ ಒಳಗೆ ಮದುವೆ ಮಾಡೋದು ಬಹಳ ಒಳ್ಳೆಯದು. ಆ ಥರನೂ ಮಾಡ್ಬೋದು. ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ಮಾರ್ಚ್ ಒಳಗೆ ನೀವು ಇದು ಪ್ರಮುಖವಾದ ಮದುವೆ ನಿರ್ಧಾರ ಅಂತ ಹೇಳಿಕೊಂಡ್ರೆ ಸಫಲತೆ ಇದೆ. ಇನ್ಯಾರು ಮದುವೆಗೆ ಹಿಂದೆ ಪ್ರಯತ್ನ ಪಟ್ಟಾಗೆಲ್ಲ ಫೇಲಿಯರ್ ಆಗಿತ್ತು ಅವೆಲ್ಲ, ಅಥವಾ ಹಿಂದೆ ಗಂಡು ನೋಡಿದ್ದೆಲ್ಲ ಸೆಟ್ ಆಗಿರಲಿಲ್ಲ, ಈಗ ಹೊಸದಾಗಿ ಫ್ರೆಶ್ ಆಗಿ ಅಂದರೆ ಮತ್ತೆ ಹೊಸದಾಗಿ ನೀವು ಪ್ರಯತ್ನ ಮಾಡಲಿಕ್ಕೂ ಈ ವರ್ಷದ ಆರಂಭದಿಂದಲೇ ಜನವರಿ ತಿಂಗಳೆಲ್ಲ ಪ್ರಯತ್ನ ಮಾಡಿ. ಖಂಡಿತ ಒಂದು ಉತ್ತಮ ಸಂಬಂಧಗಳು ಈ ಮೇಷರಾಶಿ ಅಥವಾ ಮೇಷ ಲಗ್ನದವರಿಗೆ ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಈಗ ಗ್ರಹಾನುಕೂಲಗಳು ವಿಶೇಷವಾಗಿ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರು ಇನ್ನು ಬರಬೇಕಾದ್ರೆ ನೀವು ಅಲ್ಲಿ 29 ವರ್ಷಗಳು ಕಾಯಬೇಕು. 30ನೇ ವರ್ಷಕ್ಕೆ ಮತ್ತೆ ಬರೋದು ಶನಿ ಮಹಾತ್ಮರು ಲಾಭಸ್ಥಾನಕ್ಕೆ. ಹಾಗಾಗಿ ಅಪರೂಪದಲ್ಲಿ ಇರುವಂಥ ಒಂದು ಶನಿ ಮಹಾತ್ಮರ ಅನುಗ್ರಹ ಮಾರ್ಚ್ ಅಂತ್ಯದವರೆಗೆ ಇರುವಂಥದ್ದು. ಆಮೇಲೆ ಅಲ್ಲಿ ಗುರುವಿನ ಬೆಂಬಲ ಸಹ ಅಲ್ಲಿ ಮೇ 15ರ ಕೊನೆ ಆಗುತ್ತೆ. ಹಾಗೆ ಮೇ ತಿಂಗಳವರೆಗೆ ಕಾಯುವಂಥದ್ದಲ್ಲ. ಈಗ ಆರಂಭದ 4 ತಿಂಗಳಲ್ಲಿ ವಿಶೇಷ ಪ್ರಯತ್ನ ಪಟ್ಟರೆ ನಿಮಗೆ ವಿವಾಹಕ್ಕೆ ಅನುಕೂಲವಾದಂಥ ಮಂಗಳಕರವಾದ ವಾತಾವರಣಗಳು ಬರ್ತವೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಆ ಒಂದು ಫೆಬ್ರವರಿ ಮಾರ್ಚ್ ತಿಂಗಳ ಒಂದು ಅವಧಿ ಭಾಳಷ್ಟು ಇಂಪಾರ್ಟೆಂಟು. ಆವಾಗ ಅಲ್ಲಿ ಮಂಗಳನು ನಿಮಗೆ ಅನುಕೂಲವಾಗಿರ್ತಾನೆ. ಆತನಿಗೆ ವಕ್ರತೆ ಮಾಡ್ತಾನೆ ಅದು ಫೆಬ್ರವರಿ 24ಕ್ಕೆ. ಆದರೂ ವಕ್ರಗತಿಯಲ್ಲಿ ಇದ್ದಾಗಲೂ ಆತನ ಸ್ಥಾನ ಆತನ ಒಂದು ಪರಿಶಿಷ್ಟವಾದ ಒಂದು ವಿಚಾರಗಳು ನಿಮಗೆ ವಿಶೇಷವಾಗಿ ಲಾಭವನ್ನು ಅಥವಾ ಮಂಗಳಕರವಾದ ಕಾರ್ಯಕ್ಕೆ ಅನುಕೂಲವಾಗಿ ಮಾಡಿಕೊಡುವಂಥದ್ದಿರುತ್ತೆ. ಮಂಗಳನು ಈ ಮೇಷರಾಶಿಗೆ ರಾಶಿಗೆ ಅಧಿಪತಿ, ಮೇಷರಾಶಿಗೂ ಮೇಷ ಲಗ್ನಕ್ಕೂ ಆತನು ಮಂಗಳನು ಅಧಿಪತಿಯಾಗಿರ್ತಾನೆ. ಹಾಗಾಗಿ ಆತನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ದಿಢೀರಾಗಿ ಯಾವುದೊಂದು ಫಿಕ್ಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. ಹಾಗಾಗಿ ನಿಮಗೆ ಸ್ಪೀಡಾಗಿ ಆಗುವಂಥ ಕೆಲಸ ಅಲ್ಲಿ ಬಂದಿದೆ. ಹಾಗಾಗಿ ಯಾವಾಗಲೂ ಮಂಗಳ ದೋಷ, ಕುಜ ದೋಷ, ಅಂಗಾರಕ ದೋಷ ಅಂತ ಹೇಳ್ತಿರ್ತಿಲ್ಲ, ಅದು ನಿಮಗೆ ಆ ಮಾರ್ಚ್ ತಿಂಗಳಲ್ಲಿ ವಿಶೇಷವಾದ ಮಂಗಳನ ಅನುಗ್ರಹ ನಿರಂತರವಾಗಿ ಬರಲಿದೆ. ಫೆಬ್ರವರಿ 24ರಿಂದ ಆರಂಭ ಆಗುತ್ತೆ. ಫೆಬ್ರವರಿ ಆದಿಭಾಗದಲ್ಲೂ ಆತ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಆ 2 ತಿಂಗಳಲ್ಲಿ ವಿಶೇಷವಾದ ಮದುವೆಗಾಗಿ ಪ್ರಯತ್ನಕ್ಕೆ ನೀವು ಹೆಚ್ಚು ಓಡಾಡಿದರೆ, ಪ್ರಯತ್ನ ಪಟ್ಟರೆ, ಅಥವಾ ದೀರ್ಘಕಾಲದ ಯಾರಿಗೆ 25, 30, 35 ವರ್ಷಗಳು ಅಲ್ಲ ಆದರೂ ಕೆಲವರಿಗೆ ಮದುವೆ ಆಗದೇ ಇದ್ದಾರೆ ಅಂಥವರು ಈಗ ಒಂದು ಕೊನೆಯ ಪ್ರಯತ್ನ ಅಂದರೆ ಈ ಬಾರಿ ಒಂದು ಸುವರ್ಣಾವಕಾಶದ ಪ್ರಯತ್ನ ಮೇಷರಾಶಿಯವರು ಮಾಡಿದರೆ ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ ಖಂಡಿತ ಬರುತ್ತೆ. ಹಾಗಾಗಿ ಇದನ್ನು ನೀವು ಮನದಟ್ಟು ಮಾಡಿಕೊಂಡು ಇದರ ಪ್ರಯತ್ನವನ್ನು ಮುಂದುವರಿಸಬೇಕಾದ್ರೆ ನಿಮಗೆ ಖಂಡಿತ ವಿವಾಹ ಭಾಗ ಸಿಗುತ್ತೆ. ಇನ್ನು ಆ ಬಳಿಕ ನಮಗೆ ಮದುವೆ ಭಾಗ್ಯ ಬರೋದೇ ಇಲ್ವಾ ಅಂತಂದರೆ ಖಂಡಿತ ಬಂದೇ ಬರುತ್ತೆ, ಬರಲ್ಲ ಅಂತೇನು ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಕೆಲವೊಂದು ಸಾರಿ ನಿಮಗೆ ವಿಶೇಷವಾಗಿ ಶುಕ್ರನ ಅನುಗ್ರಹ ಆಗುವಂಥದ್ದು, ಮತ್ತೆ ಕೆಲವೊಂದು ಬಾರಿ ಮಂಗಳನ ಅನುಗ್ರಹ ಸಹ ಆಗುವಂಥದ್ದು. ವಿಶೇಷವಾಗಿ ಮತ್ತೊಮ್ಮೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಮಂಗಳನು ಅನುಕೂಲವಾಗಿ ಬರ್ತಾನೆ. ಅಲ್ಲಿ ಆವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಶುಕ್ರನು ವಿಶೇಷವಾದ ಅನುಕೂಲವಾಗಿ ಬರ್ತಾನೆ. ಯಾಕಂದರೆ ಮದುವೆಗೆ ಹೆಚ್ಚು ಪೂರಕವಾಗಿ ಸಹಾಯ ಮಾಡುವಂಥ ಗ್ರಹಗಳು ಶುಕ್ರ ಗ್ರಹ, ಮಂಗಳ ಗ್ರಹ, ಗುರು ಗ್ರಹ ಇವೆಲ್ಲ ಆಗಿರುತ್ತೆ. ಆದರೆ ಮದುವೆಗೆ ಅಡೆತಡೆ ಒಡ್ಡುವಂಥ ಗ್ರಹಗಳು ಇರ್ತವೆ. ಮದುವೆಗೆ ಅಡೆತಡೆ ಅಂತಂದರೆ ಮಂಗಳನು ಮಂಗಳಕಾರಿಯೂ ಆಗಿದ್ದಾನೆ, ಆತನು ಅಡೆತಡೆ ಹೋದರೆ ಅಮಂಗಳಕಾರಿಯೂ ಆಗ್ಬೋದು. ಹಾಗಾಗಿ ಮಂಗಳನು ಸಹ ಆ ಥರ ಒಲಿದಾಗ ಆತನು ಮಂಗಳ ಕಾರ್ಯಕ್ಕೆ ಸಹ ಆಗ್ತಾನೆ. ಆದರೆ ಕೆಲವೊಂದು ಮುನಿದಾಗ ಅಥವಾ ದುಸ್ಥಾನದಲ್ಲಿ, ಪಾಪಸ್ಥಾನದಲ್ಲಿ ಎಲ್ಲ ದೃಷ್ಟಿ ಮಿತವಾಗಿದ್ದಾಗ ಅವಾಗ ಆತನು ಮದುವೆಗೆ ಅಡೆತಡೆ ಮಾಡ್ಬೋದು. ಅದೇ ರೀತಿ ಈ ರಾಹು ಕೇತುಗಳಿಂದ ಸಹ ಮದುವೆ ತಡೆಗೆ ಅಡೆತಡೆ ಆಗುತ್ತೆ. ಶನಿ ಮಹಾತ್ಮರ ನಮಗೆ ಉತ್ತಮವಾದ ದೃಷ್ಟಿಗಳು ಅಥವಾ ಶನಿ ಮಹಾತ್ಮರ ನಮಗೆ ಬೇರೆ ಬೇರೆ ರೀತಿಯ ಪಾಪ ಸ್ಥಾನದಲ್ಲಿರುವಂಥ ಶನಿ ಮಹಾತ್ಮರ ದೃಷ್ಟಿಗಳಿದ್ದರೆ ಅವೆಲ್ಲವೂ ನಮಗೆ ಮದುವೆಗೆ ಅಡೆತಡೆ ಮಾಡ್ಬೋದು.
ಉದಾಹರಣೆಗೆ ಶನಿ ದಶೆ, ಶನಿ ಭುಕ್ತಿ ಅಥವಾ ಶನಿ ಭುಕ್ತಿಯಲ್ಲಿ ವಿರುದ್ಧವಾದ ಅಲ್ಲಿ ಸಪ್ತಮದ ಗ್ರಹಗಳ ಒಂದು ಬೇರೆ ಬೇರೆ ಸಂಯೋಜನೆ ಇವೆಲ್ಲ ಇದ್ದಾಗ ಅಲ್ಲಿ ಶನಿ ಮಹಾತ್ಮರಿಂದಲೂ ಸಹ ಮದುವೆಗೆ ವಿಳಂಬ ಆಗುವಂಥದ್ದು, ಅಂದರೆ ಮದುವೆ ತುಂಬ ಎಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಿ ಸಕ್ಸಸ್ ಆಗುವಂಥದ್ದು ಇರುವಂಥದ್ದು. ಹಾಗಾಗಿ ಈ ಶನಿ, ರಾಹು, ಮಂಗಳ ಅಥವಾ ಕೇತು ಗ್ರಹಗಳು ಸ್ವಲ್ಪ ಮದುವೆಗೆ ಅಡೆತಡೆ ಉಂಟು ಮಾಡ್ಬೋದು. ಇನ್ನು ಕೆಲವರ ಜನ್ಮಕುಂಡಲಿ ನಡೆದ ದಶಾಭುಕ್ತಿಗಳಲ್ಲಿ ಪಾಪ ದಶಗಳು ನಡೀತಾ ಇದ್ದರೆ ಅಥವಾ ವಿರುದ್ಧವಾದ ದಶಾಭುಕ್ತಿಗಳ ದುಸ್ಥಾನದಲ್ಲಿ ಇದ್ದಂತಹ ಭುಕ್ತಿಗಳೆಲ್ಲ ಇದ್ದರೆ ಅವೆಲ್ಲವೂ ಕೆಲವೊಮ್ಮೆ ಮದುವೆಗೆ ಅಡೆತಡೆ ಮಾಡ್ಬೋದು. ಹಾಗೆ ಇವೆಲ್ಲ ಕಾರಣಗಳನ್ನು ಸಹ ಗಮನಿಸಬೇಕಾಗುತ್ತೆ. ಆದರೆ ಈ ಮೇಷರಾಶಿಯವರಿಗೆ ಆರಂಭದ 4 ತಿಂಗಳಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ, ಅದನ್ನು ನೀವು ಪ್ರಮುಖವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಖಂಡಿತ ಒಂದು ಅವಕಾಶ ಬರುತ್ತೆ, ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಬೋದು. ಆವಾಗಲೂ ನಿಮಗೆ ವಿಶೇಷವಾದ ಒಂದು ಅನುಕೂಲತೆಗಳು ಬರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಬಳಿಕ ಮತ್ತೆ ವರ್ಷದ ಕೊನೆ ಬರ್ತಿದ್ದಂಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳು ನಿಮಗೆ ಅಷ್ಟೊಂದು ವೀಕ್ ಆಗಿರುತ್ತೆ, ಅಂದರೆ ಅಷ್ಟೊಂದಲ್ಲಿ ಪವರ್ಫುಲ್ ಆಗಿಲ್ಲ. ಜೊತೆಗೆ ಆ ಕಾಲದಲ್ಲಿ ನಿಮಗೆ ಶುಕ್ರನು ವೈರುಧ್ಯದ ಒಂದು ಸ್ಥಿತಿಗೆ ಬರ್ತಾನೆ. ಅಲ್ಲಿ ಅಕ್ಟೋಬರ್ ಬಳಿಕ ಅಲ್ಲಿ 6-7ರ ಒಂದು ಶುಕ್ರನ ಒಂದು ಸ್ಥಾನ ವಿಚಲನೆ ಬರೋದ್ರಿಂದ ಅಲ್ಲಿ ಆವಾಗ ಶುಕ್ರನು ಸಹ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡಬಹುದಾಗಿದೆ. ಹಾಗಾಗಿ ನೀವು ವಿಶೇಷವಾಗಿ ಏಪ್ರಿಲ್ವರೆಗೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಮಾಡಿಕೊಂಡು ಅಷ್ಟರಲ್ಲಿ ಮದುವೆ ಯೋಗ ಖಂಡಿತ ಬರುವ ಸಾಧ್ಯತೆ ಇರುತ್ತೆ. ದೀರ್ಘಕಾಲದಿಂದ ಆಗದಿದ್ದವರಿಗೆ, ಅದು ಹಿಂದೆ ಅಡೆತಡೆ ಆಗಿದ್ದವರಿಗೆ ಅಥವಾ ಹಿಂದೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ದವರಿಗೆ ಎಲ್ಲರಿಗೂ ಈಗ ಒಂದು ಅಂತಿಮವಾದ ಅವಕಾಶವಾಗಿ 4 ತಿಂಗಳಿಗೆ ಆಗುವಂಥದ್ದು ಅವಕಾಶ. ಆ ಬಳಿಕ ಒಂದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತೊಂದು 2ನೇ ಅವಕಾಶ ಇದೆ. ಆವಾಗಲೂ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳನ್ನು ಅದನ್ನು ಪ್ರಯತ್ನ ಮಾಡ್ಕೊಂಡು ಅಷ್ಟರೊಳಗೆ ನಿಶ್ಚಿತಾರ್ಥ ಮಾಡಿಕೊಂಡ್ರೆ ನೀವು ವಿವಾಹವನ್ನು ಬೇಕಾದ್ರೆ ಕಾರ್ತಿಕ ಮಾಸದಲ್ಲೂ ಅಕ್ಟೋಬರ್, ನವೆಂಬರ್ ಬಳಿಕ ಡಿಸೆಂಬರ್ ಇಟ್ಕೋಬೋದು. ಆದರೆ ನಿಶ್ಚಿತಾರ್ಥ ಅನ್ನೋದನ್ನು ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಲಿಕ್ಕೆ ಅವಕಾಶಗಳು ಮೇಷರಾಶಿ, ಮೇಷ ಲಗ್ನವರಿಗೆ ಕಂಡು ಬರುತ್ತೆ. ಇನ್ನು ಲವ್ ಅಥವಾ ಈ ಸೆಕೆಂಡ್ ಮ್ಯಾರೇಜ್ ವಿಚಾರವಾಗಿ ಈ ಒಂದು ಮೇಷರಾಶಿಯವರಿಗೆ ಅದು ಹಿಂದೆ ಡೈವೋರ್ಸ್ ಆಗಿ ಅಥವಾ ವೈಧವ್ಯ ವಿಧುರತೆ ಇತ್ಯಾದಿ ಬಂದಂಥವರಿಗೆ 2ನೇ ಪುನರ್ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ಈ ವರ್ಷದಲ್ಲಿ ಅನೇಕ ಬಾರಿ ಅನುಕೂಲತೆಗಳು ಬರ್ಬೋದು. ವಿಶೇಷವಾಗಿ ವರ್ಷದ ಆರಂಭದ ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಅನುಕೂಲತೆಗಳು ಬರ್ಬೋದು. ಅದೇ ರೀತಿ ಈ ಒಂದು ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಸಹ ಅನುಕೂಲತೆಗಳು ಬರ್ಬೋದು. ಮತ್ತು ವರ್ಷದ ಕೊನೆಯ ಒಂದು ಡಿಸೆಂಬರ್ ತಿಂಗಳಲ್ಲಿ ಸಹ ಅನುಕೂಲತೆಗಳು ಬರ್ಬೋದು. ಹಾಗಾಗಿ ಇಂತಹ ಒಂದು 3 ಅಥವಾ 4 ಬಾರಿ ನಿಮಗೆ ಇಂತಹ ಅವಕಾಶಗಳು ಆರಂಭದಲ್ಲಿಯೂ, ಮಧ್ಯದಲ್ಲಿಯೂ, ಕೊನೆಯ ಭಾಗದಲ್ಲೂ ಇಂತಹ ಒಂದು ಪುನರ್ವಿವಾಹದ ಒಂದು ಯಾರು ಅಪೇಕ್ಷೆಗಳಿಗೆ ಅಂಥವರಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿಮಗೆ ಮೇಷರಾಶಿಯವರಿಗೆ ಸಪ್ತಮದಲ್ಲಿ ನಿಮ್ಮ ರೂಲಿಂಗ್ ಅಂದರೆ ಪ್ಲಾನೆಟ್ ಅಲ್ಲಿ ಶುಕ್ರ ಆಗಿರ್ತಾನೆ. ನಿಮಗೆ ಸಪ್ತಮದ ಒಂದು ಶುಕ್ರನಾಗಿರ್ತಾನೆ ತುಲಾ ರಾಶಿ, ಜೊತೆಗೆ ನಿಮಗೆ ಅಷ್ಟಮದಲ್ಲಿ ಕುಜನಾಗಿರ್ತಾನೆ, ನಿಮ್ಮ ರಾಶಿಯ ಜೊತೆ ಕುಜನಾಗಿರ್ತಾನೆ. ಹಾಗಾಗಿ ಆ ಒಂದು 7-8ರ ಸ್ಥಾನದ ಅನುಕೂಲವಾಗಿ ನಿಮಗೆ ಬಾರಿ ಶುಕ್ರನ ಅನುಗ್ರಹ, ಮಂಗಳನ ಅನುಗ್ರಹಗಳು ಆಗಲಿವೆ. ಆ ಕಾಲದಲ್ಲಿ ಯಾರ್ಯಾರು ಹಿಂದೆ ಬೇರೆ ಬೇರೆ ಕಾರಣದಿಂದ ವಿಚ್ಛೇದನ ಆದವರು ಅಥವಾ ಯಾರಿಗೆ ಒಂದು ವಿಧುರತೆ ಬಂದಿರುತ್ತೆ ಅಂಥವರಿಗೆ ಪುನರ್ವಿವಾಹದ ಒಂದು ಇಚ್ಛೆಯಲ್ಲಿ ಅಂತಹ ಒಂದು ಅವಕಾಶಗಳು ಈ ವರ್ಷದಲ್ಲಿ ಕಂಡುಬರುತ್ತೆ. ಇನ್ನು ಈ ಪ್ರೇಮ ಪ್ರಕರಣ ಅಥವಾ ಲವ್ ವಿಚಾರವಾಗಿ ಗಮನಿಸಿದರೆ ಮೇಷರಾಶಿ, ಮೇಷ ಲಗ್ನಕ್ಕೆ ಆ ಲವ್ ವಿಚಾರದಲ್ಲಿ ನಿಮಗೆ ಆರಂಭದ 4 ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಹೇಳಿದ್ದೇನೆ, ವಿವಾಹಕ್ಕೂ ಒಳ್ಳೆಯದು, ಜೊತೆಗೆ ಲವ್ ಅಥವಾ ಪ್ರೇಮ ಪ್ರಕರಣದಲ್ಲಿ ಅದರಲ್ಲಿ ಪ್ರೇಮ ಪ್ರಕರಣ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆಗಳು. ಯಾಕಂದರೆ ನಿಮಗೆ ಅಲ್ಲಿ ಒಂದು ಸಪ್ತಮದ ಒಂದು ಆಳುವಂತಹ ಗ್ರಹ ಶುಕ್ರನಾಗಿರೋ ಕಾರಣ ಆತನು ಈ ರೀತಿಯ ಒಂದು ಪ್ರೇಮ ವಿಚಾರಗಳಿಗೆ ಅಲ್ಲಿ ಸಾಫಲ್ಯತೆಯನ್ನು ಕೊಡ್ತಾನೆ. ಹಾಗಾಗಿ ಸಹೋದ್ಯೋಗಿಗಳನ್ನು ಅಥವಾ ಮಿತ್ರರಲ್ಲೂ ನಿಮಗೆ ಅಂಥ ಒಂದು ಪ್ರೇಮ ಪ್ರಕರಣದಲ್ಲಿ ಅವೆಲ್ಲ ಈಗ ಫಿಕ್ಸ್ ಆಗುವಂಥ ಯೋಗ ಖಂಡಿತ ಬರುತ್ತೆ. ಆ ಬಳಿಕ ಮತ್ತೆ ನಿಮಗೆ ಈ ಜೂನ್ ತಿಂಗಳಿಂದ ಸುಮಾರು ಸೆಪ್ಟೆಂಬರ್ವರೆಗೆ, ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮತ್ತೊಮ್ಮೆ ಯೋಗಗಳು ಬರಲಿವೆ. ಹಾಗಾಗಿ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡು, ಹಾಗಾಗಿ ಅಂಥದ್ದಕ್ಕೆ ಅವಕಾಶ ಇದೆ. ಯಾಕಂದರೆ ಮೇಷರಾಶಿಗೆ 7.5 ಬಂದ ತಕ್ಷಣ ಎಲ್ಲವೂ ನಮ್ದು ನಿಂತು ಹೋಗುತ್ತೆ, ಅದೆಲ್ಲ ಕ್ಲೋಸ್ ಆಗುತ್ತೆ, ಆ ಥರ ಇಲ್ಲ. ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳು, ವೈಯಕ್ತಿಕವಾದ ಕುಂಡಲಿ ಉತ್ತಮವಾದ ಯೋಗ ಬಲಗಳು ಇವೆಲ್ಲ ಇದ್ದಾಗ ನಿಮಗೆ ಮತ್ತೆ ಆ ವಿವಾಹ ಭಾಗ ಅಥವಾ ಪುನರ್ವಿವಾಹದ ಭಾಗ್ಯಗಳು ಕೂಡಿ ಬರುವಂತಹ ಸಾಧ್ಯತೆಗಳು ಖಂಡಿತ ಇರುತ್ತವೆ. ಹಾಗಾಗಿ ಆ ಥರ ಮೇಷರಾಶಿಗಳು ತುಂಬ ನಿರಾಶೆ, ಆತಂಕ ಪಡೋದ್ರಿಂದ ನಿಮಗೆ ಆರಂಭದ 4 ತಿಂಗಳು ಬೆಂದು ಬಹಳ ಪ್ರಮುಖವಾಗಿದ್ದು ಹೇಳಿದ್ದೇನೆ. ಮಧ್ಯದಲ್ಲೂ 1, 2 ಅಥವಾ 3 ಬಾರಿ ಇಂತಹ ಅವಕಾಶಗಳು ಬಂದೇ ಬರ್ತವೆ. ಹಾಗೆ ವಿವಾಹದ ಬಗ್ಗೆ ನೀವು ವಿಶೇಷವಾದ ಪ್ರಯತ್ನಗಳಿಗೆ ಈ ವರ್ಷ ಸಫಲತೆ ಇದೆ. ಇನ್ನು ನೀವು ಯಾರಿಗೆ ಈ ವಿವಾಹದ ಪ್ರತಿಬಂಧಕವಾಗಿ ಏನೇನೋ ತೊಂದರೆಗಳು, ಅಡೆತಡೆಗಳು ಬರ್ತವೋ ಅಂಥವರು ವಿಶೇಷವಾಗಿ ನಿಮ್ಮ ಕುಲದೇವಿ ಅಥವಾ ಯಾವುದೇ ಒಂದು ಅಮ್ಮನವರನ್ನು, ದೇವಿಯನ್ನು ಭಕ್ತಿ ಮಾಡುತ್ತದೆ, ದೇವಿಗೆ ಕಾಣಿಕೆ ಹರಕೆ ಮಾಡ್ಕೊಳ್ತದೋ ಅಥವಾ ಮಹಾಲಕ್ಷ್ಮಿನೋ ಅಥವಾ ದುರ್ಗಾ ಸ್ವರೂಪಿನೋ ಯಾರು ಅಥವಾ ನಿಮ್ಮ ಕುಲದೇವಿ ಅಂತ ಅಂದರೆ ದೇವಿಗೆ ಒಂದು ಹರಕೆ ಮಾಡಿಕೊಂಡ್ರು ಅಥವಾ ಅಂತಹ ದೇವಿಯ ಕ್ಷೇತ್ರಗಳಿಗೆ ಯಾತ್ರೆ ಮಾಡುವಂಥದ್ದಾಗಲಿ, ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಗಳನ್ನು ಮಾಡುವಂಥದ್ದು. ವಿಶೇಷವಾಗಿ ಮೇಷರಾಶಿಗೆ ಮಂಗಳನು ಅಧಿಪತಿ, ಜೊತೆಗೆ ನಿಮಗೆ ಅಷ್ಟಮಕ್ಕೆ ಆತನು ಅಧಿಪತಿಯಾಗಿರ್ತಾನೆ, ನಿಮ್ಮ ಜನ್ಮಕ್ಕೂ ಆತನ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಮಂಗಳನ ಒಂದು ನಿಯಂತ್ರಕ ಶಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ದೇವಿ ಮತ್ತು ಸುಬ್ರಹ್ಮಣ್ಯರ ಭಕ್ತಿಗಳನ್ನು ಅಥವಾ ಹರಕೆಗಳನ್ನು ಕಟ್ಟಿಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಅಥವಾ ಮೇಷ ಲಗ್ನದವರಿಗೆ ಯಾರ್ಯಾರಿಗೆ ವಿವಾಹ ವಿಳಂಬ ಆಗಿದೆ, ವಿವಾಹಕ್ಕೆ ವಿಘ್ನ ಬಂದಿದೆ, ಅಡೆತಡೆ ಬಂದಿದೆ, ಅವರೆಲ್ಲರಿಗೂ ವಿವಾಹ ಆಗುವಂಥ ಯೋಗ ಖಂಡಿತ ಬಂದೇ ಬರುತ್ತೆ. ಎಲ್ಲ ಮೇಷರಾಶಿಯವರಿಗೆ ಯಾರ್ಯಾರು ವಿವಾಹ ಅಪೇಕ್ಷೆಗಳಿದ್ರೆ ಅವರೆಲ್ಲರಿಗೂ ಈ ವರ್ಷವು ಕಂಕಣ ಭಾಗ್ಯ ಸಿದ್ಧಿಯಾಗಲಿ. ಮುಂದೆ ನಾವು ಗಮನಿಸುವಂಥದ್ದು ವೃಷಭ ರಾಶಿಯ ವಿಚಾರ ಗಮನಿಸಿದಾಗ ಈ ಬಾರಿಯ ಒಂದು ಮಹತ್ವದ ಅದೃಷ್ಟಶಾಲಿ ರಾಶಿ ಅಂತ ವೃಷಭ ರಾಶಿ ಬರುತ್ತೆ.
ಆಗಲೇ ಮೇಷರಾಶಿಗೆ 50 ಭಾಗ ಅಂತ ಹೇಳ್ತೇನೆ ವಿವಾಹದ ಭಾಗ್ಯ ಕಂಕಣ ಯೋಗ. ಆದರೆ ವೃಷಭ ರಾಶಿಗೆ ಅದು ಈ ವರ್ಷ 80% ಅಷ್ಟು ಬಂದಿದೆ. ಅಂದರೆ 80% ಭಾಗ ಬರುವುದು. ಅಂದರೆ ಅಲ್ಲಿ ವಿಶೇಷವಾಗಿ ದೀರ್ಘಚಾರಿ ಗ್ರಹಗಳ ಒಂದು ಪ್ರಬಲವಾದ ಒಂದು ಬಲ, ಜೊತೆಗೆ ಈ ಕ್ಷಿಪ್ರವಾಗಿ ಚಲನೆ ಮಾಡುವಂತಹ ಗ್ರಹಗಳು, ಉದಾಹರಣೆಗೆ ಚಂದ್ರ, ಬುಧ, ಶುಕ್ರ ಇವರು ಸಹ ನಿಮಗೆ ವಿಶೇಷವಾದ ಆಶೀರ್ವಾದ ಕೊಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಒಂದು ಅವಕಾಶಗಳು ಹಲವಾರು ವರ್ಷಗಳ ಬರಕೆ ಬರುವಂಥದ್ದು. ಅದು ಕೆಲವೊಮ್ಮೆ 12 ವರ್ಷ, 18 ವರ್ಷ, 30 ವರ್ಷ ಇತ್ಯಾದಿಗಳೆಲ್ಲ ಆಗುತ್ತೆ. ಯಾಕಂದರೆ ಅಲ್ಲಿ ಶನಿ ಮಹಾತ್ಮರ ಚಲನೆ 30 ವರ್ಷಗಳಿಗೆ ನಮಗೆ ರಾಶಿ ಉತ್ತಮ ಫಲವನ್ನು ಕೊಡುವಂಥದ್ದು. ರಾಹು ಕೇತುಗಳು 18 ವರ್ಷಕ್ಕೊಮ್ಮೆ ಕೆಲವೊಮ್ಮೆ ಉತ್ತಮ ಸ್ಥಾನದ ಫಲವನ್ನು ಕೊಡುವಂಥದ್ದು. ಗುರು ಗ್ರಹವು ಅದು ಅತ್ಯುತ್ತಮವಾದ ಫಲವನ್ನು ಕೊಡೋದು ಕೆಲವೊಮ್ಮೆ 12 ವರ್ಷಗಳ ಬಳಿಕ ಇವೆಲ್ಲ ಇರುತ್ತೆ. ಹಾಗಾಗಿ ಆ ದೀರ್ಘಚಾರಿ ಗ್ರಹಗಳಲ್ಲಿ ನಿಮಗೆ ಉತ್ತಮವಾದ ಅನುಕೂಲ ಈ ವರ್ಷ ಬರ್ತಿದೆ. ಆದರೆ ಕ್ಷಿಪ್ರಚಾರಿ ಗ್ರಹಗಳು ಸಹ ನಿಮಗೆ ಈ ವರ್ಷದಲ್ಲಿ ವಿಶೇಷವಾದ ಅನುಕೂಲತೆಯನ್ನು ಮಾಡಿಕೊಡ್ತದೆ. ಹಾಗಾಗಿ 100ಕ್ಕೆ 80% ಅನುಕೂಲವಾಗುವಂಥ ಪರಿಸ್ಥಿತಿ ವಿವಾಹದ ಯೋಗವಾಗಿ ವೃಷಭ ರಾಶಿಯವರಿಗೆ ಕಂಡು ಬರ್ತಿದೆ. ಇದು ವೃಷಭ ರಾಶಿಗೂ ಸುಮಾರು ಭಾಗ 100ಕ್ಕೆ 100 ಭಾಗ ಅನ್ವಯ ಆದರೆ 50% ವೃಷಭ ಲಗ್ನಕ್ಕೂ ಇದು ಅನ್ವಯ ಮಾಡಿಕೊಳ್ಬೋದು. ಹಾಗಾಗಿ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಈ ಬಾರಿ ವಿವಾಹದ ಪ್ರಯತ್ನದಲ್ಲಿ ಅನಿರೀಕ್ಷಿತವಾದ ವಿಶೇಷವಾದ ಬೆಳವಣಿಗೆ ಆಗುವಂಥದ್ದು. ಜೊತೆಗೆ ಕ್ಷಿಪ್ರವಾದ ಪ್ರಯತ್ನ ಅಂದರೆ ನೀವು ಕೆಲವರಿಗೆ ವರ್ಷಾನುಗಟ್ಟಲೆ ಓಡಾಡಿದ್ರು ಆಗದೇ ಇದ್ದಂತಹ ಪ್ರಯತ್ನಗಳಿಗೆ ಈ ಒಂದು ವರ್ಷದ ಆರಂಭದ ಒಂದು 2 ಅಥವಾ 3ನೇ ತಿಂಗಳಲ್ಲಿ ಸುಮಾರು ಮಾರ್ಚ್ ತಿಂಗಳಿಂದ ನಿಮಗೆ ಆ ಒಂದು ವಿವಾಹದ ಕೋರಿಕೆಯಲ್ಲಿ ವಿಶೇಷವಾದ ಸ್ಪೀಡ್ ಬರುತ್ತೆ. ಆರಂಭದ ಮೊದಲ 2 ತಿಂಗಳು ಅಷ್ಟು ಸ್ಪೀಡ್ ಬರಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ಶನಿ ಮಹಾತ್ಮರ ಚಲನೆಗಳು ಆಗಿರೋದಿಲ್ಲ. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಯಾವಾಗ ಶನಿ ಮಹಾತ್ಮರು ಅಲ್ಲಿ ಮುಂದಿನ ರಾಶಿಗೆ ಪ್ರಯತ್ನ ಮಾಡ್ತಾರೋ ಆವಾಗಿಂದ ನಿಮಗೆ ವಿಶೇಷವಾದ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. 3ನೇ ತಿಂಗಳಲ್ಲಿ, 4ನೇ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ಇನ್ನಷ್ಟು ಸ್ಪೀಡ್ ಆಗುತ್ತೆ. ಮೇ ತಿಂಗಳು ಬಂದರೆ ಇನ್ನಷ್ಟು ಗುರುವಿನ ಪರಿವರ್ತನೆ ಆಗ್ತಿದೆ. ನಿಮಗೆ ಇನ್ನಷ್ಟು ವಿವಾಹದ ಪ್ರಯತ್ನದಲ್ಲಿ ಸಕ್ಸಸ್ ರೇಟ್ಗಳು ಜಾಸ್ತಿ ಬರ್ತವೆ. ಹಾಗಾಗಿ ಆರಂಭದ 2 ತಿಂಗಳು ಸ್ವಲ್ಪ ಸ್ಲೋನೆಸ್ ಇದ್ದರೂ ನಂತರ ಉಳಿದಂತಹ 9 ತಿಂಗಳುಗಳು ನಿಮಗೆ ಪೂರಕವಾಗಿ ವಿಶೇಷವಾದ ಒಂದು ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಇದೆ. ಇನ್ನು ದೀರ್ಘಕಾಲದಿಂದ ಯಾರಿಗೆ ಬಹಳಷ್ಟು ಪ್ರಯತ್ನಗಳು ಮಾಡಿದ್ರು ಅಥವಾ ಬೇರೆ ಬೇರೆ ಕಡೆಗೆ ನೋಡಿದ್ರು, ಬಹಳಷ್ಟು ಹೆಣ್ಣುಗಳನ್ನು ನೋಡಿದ್ರು, ಗಂಡಿಗೆ ಫಿಕ್ಸ್ ಆಗೋದು, ಗಂಡು ನೋಡಿದ್ರು ಹೆಣ್ಣುಗಳಿಗೆ ಯಾವುದು ಇಷ್ಟವಾಗುವಂಥದ್ದು ಬಂದಿಲ್ಲ. ಆದರೆ ಈಗ ಅವರಿಗೆ ಇಷ್ಟ ಆಗುವಂಥದ್ದು ಅವರವರ ಒಂದು ಲೈಕ್ ಅಥವಾ ಅವರವರದೇ ಮನಸ್ಥಿತಿಯಲ್ಲಿ ಯಾವ ರೀತಿ ಒಂದು ಅವರು ಇಷ್ಟ ಕಲ್ಪನೆ ಮಾಡಿಕೊಂಡಿದ್ರು ಅವರ ಕಲ್ಪನೆ ಮತ್ತು ಕನಸುಗಳಿಗೆ ಅನುಕೂಲವಾಗುವಂತಹ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥ ಯೋಗ ಈ ವರ್ಷದಲ್ಲಿ ವೃಷಭ ರಾಶಿಗೆ ಬರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಆ ವಿವಾಹದ ಪ್ರಯತ್ನಕ್ಕೆ ನೀವು ಕಾರ್ಯಪ್ರವೃತ್ತರಾಗಿ, ಅಂದರೆ ಅದಕ್ಕೆ ಯಾವ ರೀತಿಯ ಮನುಷ್ಯ ಪ್ರಯತ್ನ ಮೂಲಕ ಏನೋ ಪ್ರಯತ್ನ ಮಾಡುತ್ತೆ ಅದನ್ನು ಕಾರ್ಯಪ್ರವೃತ್ತರಾದರೆ ಅದಕ್ಕೆ ದೈವ ಬಲ, ಗ್ರಹ ಬಲ ನಿಮಗೆ ಈ ವರ್ಷ ಖಂಡಿತ ನಿಮ್ಮ ಪರವಾಗಿ ಇದೆ. ಹಾಗಾಗಿ ಅನೇಕ ರೀತಿಯ ಅನುಕೂಲವಾದ ವಾತಾವರಣಗಳಿರುತ್ತೆ. ಜೊತೆಗೆ ಹಿಂದೆ ನೀವು ಹಲವಾರು ಬಾರಿ ಓಡಾಡಿದ್ರು ಆಗದಿದ್ದಂಥ ವಿವಾಹದ ಪ್ರಯತ್ನಕ್ಕೆ ಈಗ 1-2 ಬಾರಿ ಓಡಾಡಿದಾಗ ನಿಮಗೆ ತಕ್ಷಣವೇ ಫಿಕ್ಸ್ ಆಗುವಂಥ ಯೋಗಗಳು ಬರ್ತವೆ. ಇನ್ನು ಈ ವರ್ಷದಲ್ಲಿ ವಿಶೇಷವಾಗಿ ಆಗಲೇ ಹೇಳಿದ್ದೇನೆ ನಿಮಗೆ ಮಾರ್ಚ್ ಬಳಿಕ ಸ್ವಲ್ಪ ತುಂಬ ಅನುಕೂಲವಾಗಿ ಬರುತ್ತೆ. ಅಂದರೆ ಮಾರ್ಚ್ ಅಂತ್ಯದಲ್ಲಿ ನಿಮಗೆ ಅಲ್ಲಿ ಶನಿಯ ಪರಿವರ್ತನೆ ಆಗುತ್ತೆ. ಶನಿ ಮಹಾತ್ಮರು ನಿಮಗೆ ಆ ಒಂದು ಲಾಭ ಸ್ಥಾನದಲ್ಲಿ ಬರುವಂಥದ್ದು ಅದು ಹೇಳಿದೆ ನೋಡಿ, 30 ವರ್ಷಕ್ಕೊಮ್ಮೆ ಬರುವಂಥದ್ದು, ಮತ್ತೆ ಬರೋದಿಲ್ಲ. ಹಾಗಾಗಿ ಈ 2.25 ವರ್ಷ ನಿಮಗೆ ಮುಂದಿನ ಅಂದರೆ 2027 ಜೂನ್ ಮೇ ತಿಂಗಳವರೆಗೂ ವಿಶೇಷವಾಗಿ ನಿಮಗೆ ಇಂಥ ಒಂದು ಶನಿ ಮಹಾತ್ಮರ ವಿಶೇಷ ಅನುಗ್ರಹ ಇರುತ್ತೆ. ಹಾಗಾಗಿ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡಾಗ ನಿಮಗೆ ವಿಶೇಷವಾಗಿ ಲಾಭದ ಒಂದು ವಿಶೇಷವಾದ ಶನಿ ಮಹಾತ್ಮರ ಆಶೀರ್ವಾದ ಬಂದಿದೆ ಮಾರ್ಚ್ ಅಂತ್ಯದ ಬಳಿಕ. ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಅಂತ್ಯ ಆಗ್ತಿದ್ದಂತೆ ಮೇ ತಿಂಗಳಲ್ಲಿ ಅಲ್ಲಿ ಗುರುವಿನ ಬಲ, ಈಗ ನಮಗೆ ಗುರು ನಿಮ್ಮ ಜನ್ಮದಲ್ಲಿದ್ದಾನೆ, ಆ ಜನ್ಮದಲ್ಲಿ ಇದ್ದಂತಹ ಗುರು ನಮಗೆ ಧನಸ್ಥಾನದ ಲಾಭವನ್ನು ಕೊಡುವಂಥದ್ದು, ಜೊತೆಗೆ ಆತನು ನಿಮಗೆ ಮಂಗಳ ಕಾರ್ಯಗಳಿಗೆ ಸಹಾಯವಾಗುವಂಥ ಬರುತ್ತೆ. ಹಾಗಾಗಿ ಆ ಒಂದು ಏಪ್ರಿಲ್ ತಿಂಗಳು, ಮೇ ತಿಂಗಳಿಂದ ನಮಗೆ ವಿಶೇಷವಾದ ಫಲಗಳು ಅಲ್ಲಿ ಸಿಗಲಿಕ್ಕೆ ಸಾಧ್ಯ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ವಿವಾಹದ ಪ್ರಯತ್ನದಲ್ಲಿ ಹಿಂದೆ ನಿಮಗೆ ಹಿನ್ನಡೆ ಆಗಿದ್ದರೆ ಈಗ ಮುನ್ನಡೆ ಆಗ್ಬೋದು, ಅಥವಾ ಕೆಲವರಿಗೆ ಆಕಸ್ಮಿಕ ಹಿಂದೆ ಯಾವುದೇ ಕಾರಣದಿಂದ ಅಸಮ್ಮತಿ ಸೂಚಿಸಿದವರು ಈಗ ಮತ್ತೆ ಅವರಾಗೇ ಬರ್ಬೋದು. ಕೆಲವೊಂದು ವಿಚಾರದಲ್ಲಿ ಕೆಲವೊಮ್ಮೆ ಈ ಪ್ರಯತ್ನಗಳು ಹಂಗೂ ಆಗುತ್ತೆ. ಕೆಲವರು ಫಸ್ಟ್ ನೋಡಿಕೊಂಡು ಹೋಗೋದು, ಆಮೇಲೆ ತಿಳಿಸದೇ ಇರುವಂಥದ್ದು, ಆಮೇಲೆ ನಮಗೆ ಬೇರೆ ಏನೋ ಸಬೂಬನ್ನು ಹೇಳುವಂಥದ್ದೆಲ್ಲ ಇರುತ್ತೆ. ಆ ಸಬೂಬು ಹೇಳಿದರು ಈಗ ಮತ್ತೆ ಅವರಾಗಿಯೇ ನಿಮಗೆ ಮತ್ತೆ ಹತ್ತಿರಕ್ಕೆ ಬರುವಂಥದ್ದು, ಅಥವಾ ಅವರಾಗಿಯೇ ಕೇಳಿ ಮತ್ತೆ ಮದುವೆ ಈಗ ಫಿಕ್ಸ್ ಮಾಡಿಕೊಳ್ಳುವಂಥದ್ದೆಲ್ಲ ಯೋಗ ಬರುತ್ತೆ. ಹಾಗಾಗಿ ಅವೆಲ್ಲ ಒಂದು ವಿಶೇಷವಾದ ಅನುಕೂಲತೆಗಳು ಈ ವರ್ಷದಲ್ಲಿ ಪೌಢಸದೃಶಕ್ಕೆ ಬರ್ಬೋದು. ಇನ್ನು ಬೇರೆ ಬೇರೆ ರೀತಿಯ ವೃತ್ತಿಪರರು, ವೃತ್ತಿಯಲ್ಲಿರುವಂಥವರು, ಈಗ ಇಂಜಿನಿಯರಿಂಗ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಮಾರ್ಕೆಟಿಂಗು, ಸೇಲ್ಸು, ಈ ರೀತಿ ಅವರವರ ವೃತ್ತಿಗೆ ಅನುಗುಣವಾದ ಅನುರೂಪವಾದ ಹೆಣ್ಣುಗಳೇ ಸಿಗ್ತಾರೆ. ಅಂದರೆ ಕೆಲವರು ಅಪೇಕ್ಷೆ ಪಡ್ತಾರೆ, ನಾವು ಈಗ IT ಯಲ್ಲಿದ್ದರೆ ನಮಗೆ IT ಇರಬೇಕು, ನಾನು ಬ್ಯಾಂಕಿಂಗಲ್ಲಿದ್ದರೆ ನನಗೆ ಬ್ಯಾಂಕಿಂಗಲ್ಲಿರೋರು ಬೇಕು, ಅಥವಾ ನಾನು ಬಿಸ್ನೆಸ್ಸಲ್ಲಿದ್ದೇನೆ ನನಗೆ ಬಿಸ್ನೆಸ್ಸಿಗೆ ಸ್ವಲ್ಪ ಸಪೋರ್ಟ್ ಮಾಡುವಂಥವ್ರು ಬೇಕು. ಹಾಗಾಗಿ ನಿಮ್ಮ ಲೈಕಿಂಗ್ ಮತ್ತು ನಿಮ್ಮ ಒಂದು ಅನುಕೂಲತೆಗಳು ನಿಮ್ಮ ಮನಸ್ಥಿತಿಗೆ ಸರಿಹೊಂದುವಂಥದ್ದು ಅಂತಹ ಹೆಣ್ಣುಗಳೇ ಈಗ ಅಥವಾ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥ ಯೋಗ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಕಂಡು ಬಂದಿದೆ. ಹಾಗಾಗಿ ಆರಂಭದ 1-2 ಅಥವಾ 3 ತಿಂಗಳು ಸ್ವಲ್ಪ ನಿಧಾನಗತಿ ಕಂಡರೂ
ನಂತರ ಬರುವಂಥ ಸ್ಪೀಡಲ್ಲಿ ನಿಮಗೆ ಮದುವೆ ಫಿಕ್ಸ್ ಆಗುತ್ತೆ, ಮದುವೆನಾಗುತ್ತೆ, ಮದುವೆಯಾದ ಸಾಂಸಾರಿಕ ಜೀವನವು ಚೆನ್ನಾಗಿರುತ್ತೆ. ಜೊತೆಗೆ ಇದನ್ನು ನೀವು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಯಾರ್ಯಾರು ವಿವಾಹಕ್ಕೆ ಯೋಗ್ಯ ಇದ್ದೀರೋ ಅಥವಾ ಯಾವ ವಿವಾಹಕ್ಕೆ ಸಿದ್ಧತೆ ಇದ್ದೀರೋ ಅದನ್ನು ನೀವು 1-2 ವರ್ಷ 3 ವರ್ಷ ಪೋಸ್ಟ್ಪೋನ್ ಮಾಡೋದ ಯೋಜನೆಗಿಂತ ಈ ವರ್ಷದಲ್ಲಿ ನೀವು ಅದನ್ನು ಒಂದು ಫಿಕ್ಸ್ ಮಾಡಿಕೊಂಡ್ರೆ ಈ ವರ್ಷ ಬಹಳ ಅನುಕೂಲ, ಗ್ರಹದ ಅನುಕೂಲ ಇದೆ. ಯಾಕಂದರೆ ಈ 25 ಅಷ್ಟೇ ಅಲ್ಲ, 26ರಲ್ಲಿ ಸಹ ನಿಮಗೆ ವಿಶೇಷವಾದ ಗ್ರಹ ಅನುಕೂಲಗಳು ಬರ್ತವೆ. ಇದು 1 ವರ್ಷಕ್ಕೆ ಅಷ್ಟು ಸೀಮಿತವಾಗಿರೋದಿಲ್ಲ. 26ರಲ್ಲೂ ಸಹ ನಿಮಗೆ ಇಂಥ ಒಂದು ಗ್ರಹ ಸ್ಥಿತಿ ಸುಮಾರು ಜೂನ್ವರೆಗೂ 26ರಲ್ಲೂ ಸಹ ನಿಮಗೆ ಇದು ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಮದುವೆ ಆದರೆ ಮದುವೆಯಾದ ಜೀವನ, ಆರಂಭದ ಜೀವನ, ನಿಮ್ಮ ಮುಂದೆ ಯೋಜನೆಗಳನ್ನು ಸಾಕಾರ ಮಾಡಲಿಕ್ಕೆ ಆವಾಗ ಬರುವಂಥ ಒಂದು ಟೈಮ್ಗಳು ನಿಮಗೆ ಬಹಳಷ್ಟು ಪೂರಕವಾಗಿದೆ. ಹಾಗಾಗಿ ಹ್ಯಾಪಿನೆಸ್, ಲಕ್, ವೆಲ್ತ್ ಎಲ್ಲವೂ ನಿಮಗೆ ಮದುವೆ ಮೂಲಕ ಬರುವಂಥ ಯೋಗ ಇದೆ. ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಮದುವೆಯ ಒಲವನ್ನು ಉಳ್ಳವರು ಮದುವೆಗೆ ಪ್ರಯತ್ನ ಪಟ್ಟರೆ ಖಂಡಿತ ಮದುವೆ ಫಿಕ್ಸ್ ಆಗುವಂಥ ಕಂಕಣ ಭಾಗ್ಯ 80% ಈ ವರ್ಷದಲ್ಲಿ ಕಂಡು ಬಂದಿದೆ. ಇನ್ನು ಈ ಲವ್ ಅಥವಾ ಪ್ರೇಮ ವಿವಾಹದ ವಿಚಾರವಾಗಿ ಸಹ ಈ ವರ್ಷದಲ್ಲಿ ವೃಷಭ ರಾಶಿಗೆ ಬಹಳಷ್ಟು ಒಂದು ಗೋಲ್ಡನ್ ಚಾನ್ಸ್ ತರ ಇದೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ನಿಮಗೆ ಸಪ್ತಮದಲ್ಲಿ ಕಂಟ್ರೋಲ್ ಮಾಡುವಂತಹ ಗ್ರಹಗಳು ಅಲ್ಲಿ ಮಂಗಳ ಆಗಿದ್ರೆ, ಅಲ್ಲಿ ಅಷ್ಟಮದ ಗ್ರಹ ಅಲ್ಲಿ ಗುರು ಆಗಿರ್ತಾನೆ. ಹಾಗಾಗಿ ಅಲ್ಲಿ ನಿಮಗೆ ಈ ವರ್ಷದಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಬಂದಿದೆ. ಹಾಗಾಗಿ ಆ ಪ್ರೇಮ ವಿವಾಹಕ್ಕೆ ವಿಶೇಷವಾದ ಒಂದು ಯಾರ್ಯಾರು ಪ್ರೇಮಿಗಳಿದ್ದಾರೆ ಅಥವಾ ಪ್ರೇಮ ವಿವಾಹ ಮಾಡಬೇಕಂತಿದ್ದಾರೆ ಅಥವಾ ಹೊಸದಾಗಿ ನೀವು ಲವ್ ಮಾಡಬೇಕಂದ್ಕೊಂಡು ಅಂಥವ್ರಿಗೆ ಸಹ ಪ್ರೇಮ ವಿಚಾರದಲ್ಲಿ ಸಕ್ಸಸ್ ರೇಟ್ ಇದೆ. ಪ್ರೇಮ ವಿವಾಹ ಆಗಲಿಕ್ಕೂ ನಿಮಗೆ ಅನುಕೂಲತೆಗಳು ಬರ್ತವೆ. ಅದರಲ್ಲಿ ಯಾವುದೋ ಅಡೆತಡೆಗಳು ಬರೋದಿಲ್ಲ. ವಿಶೇಷವಾಗಿ ನಿಮಗೆ ಏಪ್ರಿಲ್ ಮೇನಲ್ಲಿ ಮೇನ ತಿಂಗಳಲ್ಲಿ ವಿಶೇಷವಾದ ಈ ಲವರ್ಸ್ಗಳು ಅಥವಾ ಪ್ರೇಮಿಗಳಿಂದ ಅವರಿಗೆ ಬಹಳ ಅನುಕೂಲವಾದ ತಿಂಗಳು. ಅದೇ ರೀತಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಸಹ ನಮಗೆ ವಿಶೇಷವಾದ ಅನುಕೂಲವಾದ ತಿಂಗಳಾಗಿರುತ್ತೆ. ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಆ 4 ತಿಂಗಳಲ್ಲಿ ವಿಶೇಷವಾದ ಪ್ರೇಮ ಪ್ರಕರಣ, ಪ್ರೇಮ ವಿಚಾರದಲ್ಲಿ ಅವರಿಗೆ ವಿಶೇಷವಾದ ಅನುಕೂಲತೆಗಳು. ಇನ್ನು ಈಗಾಗಲೇ ಈ ಬೇರೆ ಕಾರಣದ ವಿಚ್ಛೇದನ ಆದವರಿಗೆ, ವಿವಾಹ ವಿಚ್ಛೇದ ಅಥವಾ ವೈಧವ್ಯ ಪ್ರಾಪ್ತ, ವಿಧುರತೆ ಪ್ರಾಪ್ತ ರೈತರಿಗೆ 2ನೇ ವಿವಾಹ ಪುನರ್ವಿವಾಹದ ಅನುಕೂಲತೆ ಇದೆಯಾ? ಖಂಡಿತ ಈ ವರ್ಷ ಪುನರ್ವಿವಾಹ ಆಗುವವರೆಗೂ ಈ ವರ್ಷದಲ್ಲಿ ಅನುಕೂಲತೆ ಇದೆ. ನಿಮ್ಮ ಒಂದು ಮೆಚ್ಚುಗೆಗೆ, ಮನಸ್ಥಿತಿಗೆ ಅಥವಾ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗೋ ಸಾಮಾಜಿಕ ಸ್ಥಿತಿಗೋ ಒಪ್ಪಿಗೆ ಆಗುವಂತಹ ಒಂದು ನಿಮ್ಮ ಒಂದು ಜೀವನದ ಸಂಗಾತಿ, ಲೈಫ್ ಪಾರ್ಟ್ನರ್ ಸಿಗುವಂಥ ಯೋಗ ಪುನರ್ವಿವಾಹದವರೆಗೂ ಅಥವಾ 2ನೇ ಮದುವೆ ಆಗುವಂಥ ಅಪೇಕ್ಷೆ ಪಡೋರಿಗೂ ಈ ವರ್ಷ ಅವಕಾಶಗಳಿದೆ. ಜೊತೆಗೆ ಇನ್ನೊಂದೇನೆಂದರೆ ಯಾರು ವೃಷಭ ರಾಶಿಯವರಿದ್ದಾರೆ ಅವರಿಗೆ ದಾಂಪತ್ಯದಲ್ಲಿ ಯಾರು ಈಗಾಗಲೇ ಮದುವೆ ಆದವರಿಗೂ ದಾಂಪತ್ಯದಲ್ಲಿ ಬಹಳಷ್ಟು ಉತ್ತಮವಾದ ಜೀವನಗಳು, ದಾಂಪತ್ಯದಲ್ಲಿ ಸಾಮರಸ್ಯ ಬರುವಂಥದ್ದು, ಸಂತತಿ ಬರುವಂಥ ಇವೆಲ್ಲ ಯೋಗಗಳು ಈ ವರ್ಷ ಈ ವೃಷಭ ರಾಶಿಯ ಜೋಡಿಗಳಿಗೆ ಕಂಡು ಬರುತ್ತೆ. ಆದರೆ ಇದು ಈ ವರ್ಷದ ಇದೆ, ಮುಂದಿನ ವರ್ಷಕ್ಕೂ ಇದು ಕಂಟಿನ್ಯೂ ಆಗುವಂಥ ಉತ್ತಮವಾದ ಯೋಗ ಬಲ ನೀವು ಹೊಂದಿದ್ದೀರಾ. ಎಲ್ಲ ವೃಷಭ ರಾಶಿಯವರಿಗೆ ಈ ವರ್ಷ ಕಂಕಣ ಬಲ ಸಿದ್ಧಿಯಾಗಲಿ. ಮುಂದೆ ಮಿಥುನ ರಾಶಿ ಗಮನಿಸಿದಾಗ ಈ ವರ್ಷ ನಿಮ್ಮ ರಾಶಿಗೆ 100ಕ್ಕೆ 50 ಭಾಗ ಕಂಕಣ ಬಲ ಅಂತ ಕಂಡುಬರುತ್ತೆ. ಅಂದರೆ 50% ಅಂತ ಕಂಡುಬರುತ್ತೆ. ಅಲ್ಲಿ ಅನುಕೂಲವಾದ ಗ್ರಹ ಸ್ಥಿತಿಗಳು ಸ್ವಲ್ಪ ಕಡಿಮೆ ಬರುತ್ತೆ. ದೀರ್ಘಚಾರಿ ಗ್ರಹಗಳಲ್ಲಿ ಗಮನಿಸಿದಾಗ ವಿಶೇಷವಾಗಿ ಅಲ್ಲಿ ಗುರು ನಿಮಗೆ ಇಷ್ಟು ದಿನ ಇದ್ದಂತಹ ನಷ್ಟದಲ್ಲಿದ್ದಂತಹ ಗುರು ನಿಮ್ಮ ಜನ್ಮಕ್ಕೆ ಬರುವಂಥದ್ದು ಅದು ಅಷ್ಟು ಉತ್ತಮ ಅಲ್ಲ. ಶನಿ ಮಹಾರಾಜರು ನವಮದಲ್ಲಿದ್ದಂಥವರು 10ನೇ ಸ್ಥಾನಕ್ಕೆ ಬರ್ತಾರೆ, ಅದು ಅಷ್ಟು ಪೂರಕವಾಗಿರುವುದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ರಾಹು ನಿಮಗೆ ಆರಂಭದಲ್ಲಿ ಸ್ವಲ್ಪ ಪೂರಕವಾಗಿದ್ದರೂ ಆನಂತರ ಆತನು ನಿಮಗೆ ನವಮದಲ್ಲಿ ಬರುವಂಥ ಕಾರಣ ಆತನು ನಿಮಗೆ ಪೂರಕವಾಗುವುದಿಲ್ಲ. ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಮೇವರೆಗೂ ವಿರುದ್ಧವಾಗಿದ್ದರೂ ನಂತರ ಸ್ವಲ್ಪ ಮಟ್ಟಿಗೆ 3ನೇ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಆಶೀರ್ವಾದ ಮಾಡಬಹುದಾಗಿದೆ. ಹಾಗಾಗಿ ಅಲ್ಲಿ ದೀರ್ಘಚಾರಿ ಗ್ರಹಗಳ ಒಂದು ವಿಶೇಷವಾದ ಸಂಯೋಜನೆ ನಿಮಗೆ ಪೂರಕವಾಗಿರುವುದಿಲ್ಲ. ಜೊತೆಗೆ ನಿಮ್ಮ ಗ್ರಹಾಧಿಪತ ಬುಧನು ಈ ಬಾರಿ ನಿಮಗೆ ಮದುವೆಗೆ ಸಹಾಯ ಮಾಡುವಂತಹ ಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕೆಲವೊಂದು ಬಾರಿ ಕೊಡಬಹುದಾಗಿದೆ. ಈ ಮಿಥುನ ರಾಶಿಗೆ ಅಧಿಪತಿ ಬುಧನಾಗಿದ್ದಾರೆ. ಅಲ್ಲದೆ ನಿಮಗೆ ಸಪ್ತಮ ಸ್ಥಾನವನ್ನು ನಿಯಂತ್ರಣ ಮಾಡೋದು ಧನು ರಾಶಿ ಆಗಿರುತ್ತೆ. ಅಲ್ಲಿ ಗುರುಗ್ರಹ, ಆ ಗುರುಗ್ರಹದ ಬಲನೇ ಇರಬೇಕಾಗತ್ತೆ. ಸಪ್ತಮ ಅಂದರೆ 7ನೇ ಮನೆ, ನಿಮ್ಮ ರಾಶಿಯಿಂದ 7ನೇ ಮನೆ ಧನುರಾಶಿ. ಆ ಧನುರಾಶಿಗೆ ಅಧಿಪತಿ ಗುರು, ಆ ಗುರುವಿನ ಬಲದ ಕೊರತೆ ಕಾರಣ ಜನ್ಮದಲ್ಲಿ ಬಂದಾಗ ಗುರು ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡುತ್ತದೆ ಇರೋದಿಲ್ಲ. ಅದೇ ರೀತಿ ನಿಮಗೆ ಅಷ್ಟಮದ ನಿಯಂತ್ರಕ ಶನಿ ಮಹಾರಾಜರು, ಅಲ್ಲಿ ಶನಿ ಆದರೂ ಅನುಕೂಲ ಕೊಡ್ತಾರೆ ಅಂತೇಳಿ ಆ ಶನಿ ಮಹಾರಾಜರ ಅನುಕೂಲ ಇಲ್ಲ. ಅಲ್ಲಿ 7-8ರ ಸ್ಥಾನದಿಂದ ವಿವಾಹ ಮತ್ತು ವಿವಾಹದ ಜೀವನ ಯಾವಾಗಲೂ ನಮಗೆ ನಿರ್ಧಾರ ಆಗುತ್ತೆ. ಹಾಗಾಗಿ ಮಿಥುನ ಲಗ್ನದವರಿಗೆ ಈ ಬಾರಿ ವಿವಾಹದ ಪ್ರಯತ್ನದ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಇನ್ನು ಉತ್ತಮ ದಶಾಭಕ್ತಿಗಳಿದ್ದವರಿಗೆ, ಉತ್ತಮ ಯೋಗ ಬಲಗಳಿದ್ದವರಿಗೆ, ಉತ್ತಮ ಕುಂಡಲಿ ವ್ಯವಸ್ಥೆಗಳಿದ್ದವರಿಗೆ ಅಂಥವರಿಗೆ ಫಿಕ್ಸ್ ಆಗ್ಬೋದು. ಅದಕ್ಕೆ 50% ಕೊಟ್ಟಿದ್ದೀನಿ. ಅಂದರೆ 100ಕ್ಕೆ 100 ಅಂತ ಬಂದಿಲ್ಲ, 100ಕ್ಕೆ 50 ಭಾಗ ಸಾಧ್ಯತೆಗಳು ಇದೆ. ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಹೇಳ್ತಾರೆ, ಆ ರೀತಿ ಫಲಗಳು ಬಂದಿವೆ. ಹಾಗಾಗಿ ವಿವಾಹಕ್ಕೆ ನೀವು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕಾಗುತ್ತೆ. ಆಗಲೇ ವೃಷಭ ರಾಶಿಯವರಿಗೆ ಹೇಳಿದ್ದೇನೆ, ನಿಮಗೆ ಜಾಸ್ತಿ ಪ್ರಯತ್ನ ಬೇಕಾಗಿಲ್ಲ, ಕಡಿಮೆ ಪ್ರಯತ್ನದಲ್ಲಿ ಶೀಘ್ರವಾಗಿ ಮದುವೆ. ಆದರೆ ನಿಮಗೆ ಈಗ ಸ್ವಲ್ಪ ಓಡಾಟ 5-10 ಬೇಕಾಗುತ್ತೆ. ಅಥವಾ 1-2 ಸಂಬಂಧಗಳು ನೋಡಿದ ತಕ್ಷಣ ಫಿಕ್ಸ್ ಆಗೋದಿಲ್ಲ, 8-10 ನೋಡಬೇಕಾಗ್ಬೋದು. ಅಥವಾ ಯಾವುದ್ರಲ್ಲೂ ಎಲ್ಲಾದರೂ ಒಂದೊಂದು ಕೊರತೆಗಳು, ಅಂದರೆ ನಮ್ಮ ಟೈಮ್ ಅಥವಾ ನಮ್ಮ ಒಂದು ಸಮಯಗಳು ಅಷ್ಟು ಅನುಕೂಲವಾಗಿ ಇಲ್ಲದಿದ್ದಾಗ ನಮಗೆ ಯಾವುದೋ ಮಿಸ್ ಮ್ಯಾಚ್ಗಳು ಸಿಗ್ತವೆ. ಅಥವಾ ಯಾವುದೇ ಒಂದು ರೀತಿ ನಮಗೆ ಹೊಂದಾಣಿಕೆ ಕೊರತೆಗಳು ಕಂಡು ಬರ್ತದೆ. ಅದು ನಮ್ಗೆ ಅಂತಸ್ತಿನಲ್ಲಿರ್ಬೋದು, ಅಥವಾ ಕೆಲವರಿಗೆ ಬಣ್ಣದಲ್ಲಿರ್ಬೋದು, ರೂಪದಲ್ಲಿರ್ಬೋದು,
ಅಥವಾ ಆರ್ಥಿಕ ಸ್ಥಿತಿಲಿರ್ಬೋದು, ಉದ್ಯೋಗದ ವಿಚಾರ ಕ್ಲಾಸ್ಗಳಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯ ಬರೋದು. ಇನ್ನು ಕೆಲವರಿಗೆ ಜಾತಕದ ರಾಶಿ ನಕ್ಷತ್ರ ಹೊಂದಾಣಿಕೆ ಫಲಗಳು ಬರ್ಬೋದು. ಈ ರೀತಿ ಆ ಹೊಂದಾಣಿಕೆ ಅಲ್ಲಿ ಮಿಸ್ ಮ್ಯಾಚ್ಗಳೇ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಆ ವಿಚಾರಕ್ಕೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಗಮನಿಸಬೇಕಾಗುತ್ತೆ. ಇನ್ನು ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಕೆಲವೊಂದು ತಿಂಗಳುಗಳು ನಿಮಗೆ ಮಧ್ಯೆ ಪೂರಕವಾಗಿ, ಅಂದರೆ 50% ಹೇಳಿದರೆ ಕೆಲವೊಂದು ತಿಂಗಳುಗಳಲ್ಲಿ ಮಾತ್ರ ನಿಮಗೆ ಪೂರಕವಾಗಿರುವಂತಹ ಸನ್ನಿವೇಶಗಳು ಬರ್ತದೆ. ಉದಾಹರಣೆಗೆ ಅಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರನ ಅನುಗ್ರಹ ಬರುವಂತಹ ಕೆಲವೊಂದು ಅವಕಾಶಗಳು ಬರ್ತವೆ. ಅದು ವಿಶೇಷವಾಗಿ ನಿಮಗೆ ಆರಂಭದ ಒಂದು ತಿಂಗಳಲ್ಲಿ ಜನವರಿ ಫೆಬ್ರವರಿ ಮಂಗಳ ಶುಕ್ರರ ವಿಶೇಷವಾದ ಒಂದು ಅನುಕೂಲತೆಗಳು ಬರುವಂಥದ್ದು. ಮಂಗಳ ಶುಕ್ರ ನಿಮಗೆ ಅಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅನುಕೂಲವನ್ನು ಒಮ್ಮೆ ಕೊಡ್ತಾರೆ. ಆ ಬಳಿಕ ನಿಮಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ವಿಶೇಷವಾದ ಅನುಕೂಲಗಳು ಬರುವಂಥದ್ದು. ಜನವರಿ ಫೆಬ್ರವರಿ ಬಳಿಕ ಮೇ ಮತ್ತು ಜೂನ್ನಲ್ಲಿ. ಅದೇ ರೀತಿ ಮತ್ತೊಮ್ಮೆ ಮಂಗಳ ಮತ್ತು ಶುಕ್ರರ ವಿಶೇಷವಾದ ಬಲ ನಿಮಗೆ ಅಕ್ಟೋಬರ್ ನವೆಂಬರ್ ಸಿಗುತ್ತೆ. ಒಟ್ಟಿಗೆ 3 ಬಾರಿ ಸಿಗುವಂಥ ಯೋಗ ಇದೆ ನೋಡಿ. ಅಲ್ಲಿ ಜನವರಿ ಫೆಬ್ರವರಿ, ಮೇ ಜೂನು ಮತ್ತು ಅಕ್ಟೋಬರ್ ನವೆಂಬರ್ ಇಂತಹ 3 ಬಾರಿ ಸಿಗುವಂಥ ಅವಕಾಶ ಬಂದಿದೆ. ಹಾಗಾಗಿ ನೀವು ತೀರಾ ನಿರಾಶೆ ಪಡಬೇಕಾಗಿಲ್ಲ. ಇಂತಹ ಒಂದು ಹೇಳಿದಂತಹ ಕಾಲದಲ್ಲಿ ಸ್ವಲ್ಪ ಕಾರ್ಯಪ್ರವೃತ್ತರಾದರೆ ಆ ಒಂದು ಕಾಲದಲ್ಲಿ ನಿಮ್ಮ ಒಂದು ಗ್ರಹಾನುಕೂಲವಾಗಿ ಅಲ್ಲಿ ಮದುವೆಗಳು ಅಥವಾ ಕಂಕಣ ಭಾಗ್ಯ ಒದಗಿ ಒಂದು ಫಿಕ್ಸ್ ಆಗುವಂಥ ಯೋಗಗಳು ಬರ್ಬೋದು. ಜನವರಿ ಫೆಬ್ರವರಿ, ಮೇ ಜೂನು ಮತ್ತು ಅಕ್ಟೋಬರ್ ನವೆಂಬರಲ್ಲಿ ಈ ಒಂದು ವಿಶೇಷವಾದ ಪ್ರಯತ್ನಗಳು. ಅಲ್ಲಿಗೆ ವಿಶೇಷವಾಗಿ ಮದುವೆಗೆ ಸಪೋರ್ಟ್ ಮಾಡುವಂಥದ್ದು ಅಲ್ಲಿ ಶುಕ್ರ ಮಂಗಳ ಇದೆ, ಇವರು ಸಹ ಒಂದು ಸಪೋರ್ಟ್ ಮಾಡ್ತಾರೆ. ಯಾವಾಗ ಗುರುಬಲ ಅಥವಾ ಶನಿಯ ಒಂದು ವಿಶೇಷವಾದ ನಮಗೆ ಬಲ ಎಲ್ಲ ಕೊರತೆ ಇರುತ್ತೋ ಆವಾಗ ಇಂಥ ಒಂದು ಕ್ಷಿಪ್ರಾಚಾರಿ ಗ್ರಹಗಳ ಒಂದು ಮೊರೆ ಹೋಗಬೇಕಾಗುತ್ತೆ. ಅದರಲ್ಲಿ ಆ ಮಂಗಳ ಮತ್ತು ಶುಕ್ರ ನಮಗೆ ಮಂಗಳ ಕಾರ್ಯಕ್ಕೆ ಸಹಾಯ ಮಾಡ್ತಾರೆ. ಹಾಗಾಗಿ ಅಂತಹ ಒಂದು ಕಾಲವನ್ನು ಬಳಸಿಕೊಳ್ಳಿ. ಜನವರಿ ಫೆಬ್ರವರಿ, ಮೇ ಜೂನ್ ಮತ್ತು ಅಕ್ಟೋಬರ್ ನವೆಂಬರ್ಲಿ ಕಾರ್ಯಪ್ರವೃತ್ತರಾದರೆ ಇಂಥ ಒಂದು ಅವಕಾಶ ಬರ್ಬೋದು. ಇನ್ನು ಪ್ರೇಮ ವಿವಾಹ ಅಥವಾ ಲವ್ ವಿಚಾರವಾಗಿ ಮಿಥುನ ರಾಶಿಯವರನ್ನು ಗಮನಿಸಿದಾಗ ಆ ವಿಚಾರವಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಒಂದು ಅದೇ ರೀತಿ 1, 2 ಅಥವಾ 3 ಬಾರಿ ಅನುಕೂಲತೆಗಳು ಆಗುವಂಥ ಕಾರ್ಯಗಳು ಬರ್ಬೋದು. ಶುಕ್ರನ ವಿಶೇಷವಾದ ಒಲವುಗಳು ನಿಮಗೆ ಬಂದಾಗ ಕೆಲವೊಬ್ಬರಿಗೆ ಬರ್ಬೋದು, ಕೆಲವೊಬ್ಬರಿಗೆ ಲವ್ ಫೇಲ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದು ಲವ್ಗಳು ಬ್ರೇಕಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ಆ ಗುರುವಿನ ನಿಮಗೆ ವಿಶೇಷವಾದ ಒಲವು ಕುಂಠಿತ ಆಗುವಂಥದ್ದು, ಶನಿ ಮಹಾರಾಜರ ಬಲವು ಕುಂಠಿತ ಆಗುವಂಥದ್ದು, ರಾಹು ನಿಮಗೆ ವಿರುದ್ಧವಾದ ಸ್ಥಿತಿಗೆ ಬರುವಂಥದ್ದು, ಇವೆಲ್ಲ ಕಾರಣಗಳಿಂದಾಗಿ ಕೆಲವೊಬ್ಬರಿಗೆ ಲವ್ ಮಾಡಿ ಅರ್ಧದಲ್ಲಿ ಬ್ರೇಕಪ್ ಆಗುವಂಥದ್ದು ಅಥವಾ ಅವರು ನಿಮಗೆ ಕೈ ಕೊಟ್ಟು ಓಡಿ ಹೋಗುವಂಥದ್ದು ಹೇಳ್ತಾರಲ್ಲ ಅಂಥ ಕೆಲಸಗಳು ಆಗ್ಬೋದಾಗಿದೆ. ಅವೆಲ್ಲ ತೊಂದರೆಗಳು ಇರ್ತವೆ. ಹಾಗಾಗಿ ಲವ್ ವಿಚಾರವಾಗಿ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬಂದಿದೆ, ತುಂಬ ಏನು ಉತ್ತಮವಾಗಿ ಬಂದಿಲ್ಲ. ಅದರಲ್ಲೂ ಕೆಲವೊಂದು ತಿಂಗಳು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು. ಉದಾಹರಣೆಗೆ ಮೇ ಮತ್ತು ಜೂನ್ ತಿಂಗಳು, ಅಕ್ಟೋಬರ್ ನವೆಂಬರ್ ತಿಂಗಳು, ಜನವರಿ ಫೆಬ್ರವರಿ ಹೆಲ್ಪ್ ಆಗಲ್ಲ. ಮೇ ಜೂನ್ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಲವ್ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ಗಳು ಆಗಲಿಕ್ಕೆ, ಅದು ಲವ್ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಹೆಚ್ಚಿನ ಅಂಶ ಹೇಳಬೇಕಾದ್ರೆ ಲವ್ ವಿಚಾರಕ್ಕೆ ಅಷ್ಟೊಂದು ಉತ್ತಮವಾದ ಅನುಕೂಲವಾದ ವಾತಾವರಣ ಮಿಥುನ ರಾಶಿಯವರಿಗೆ ಮತ್ತು ಮಿಥುನ ಲಗ್ನವರಿಗೆ ಈ ವರ್ಷ ಅಷ್ಟು ಕಂಡು ಬಂದಿಲ್ಲ. ಇನ್ನು ಪುನರ್ವಿವಾಹದ ವಿಚಾರ ಗಮನಿಸಿದರೆ, ಪುನರ್ವಿವಾಹದ ವಿಚಾರಕ್ಕೆ ವರ್ಷದ ಮಧ್ಯಭಾಗದ ಬಳಿಕ ಅಂದರೆ ಜೂನ್ ತಿಂಗಳ ಬಳಿಕ, ಜೂನ್ನಿಂದ ನವೆಂಬರ್ವರೆಗೂ ಕೆಲವೊಬ್ಬರಿಗೆ ಪುನರ್ವಿವಾಹದ ಯೋಗಗಳು ಬರ್ಬೋದು. ಪುನರ್ವಿವಾಹದ ಪ್ರಯತ್ನದಲ್ಲಿದ್ದರೆ ಅಥವಾ ಪುನರ್ವಿವಾಹದ ಒಂದು ಯಾರಿಗೆ ಯೋಜನೆಯಲ್ಲಿದ್ದವರಿಗೆ ಅಂಥ ಒಂದು ಅವರಿಗೆ ಸೂಕ್ತವಾದ ಸಂಗಾತಿ ಸಿಗುವಂಥದ್ದು ಈ ಜೂನ್ ತಿಂಗಳಿಂದ ನವೆಂಬರ್ವರೆಗೆ ಒಂದು ಅವಕಾಶಗಳು ಕೆಲವೊಬ್ಬರಿಗೆ ಬರ್ಬೋದಾಗಿದೆ. ಹಾಗಾಗಿ ಇದನ್ನೆಲ್ಲ ನೀವು ಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಅಷ್ಟೊಂದು ಸ್ಮೂತ್ ಆಗಿಲ್ಲ ಮಿಥುನ ರಾಶಿಯವರಿಗೆ, ವಿವಾಹದ ಪ್ರಯತ್ನವು ಅಷ್ಟು ಸ್ಮೂತ್ ಆಗಿರೋದಿಲ್ಲ, ಸ್ವಲ್ಪ ಅಡೆತಡೆಗಳು, ಏರುಪೇರುಗಳು ಇವೆಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ವಿಶೇಷವಾಗಿ ವಿವಾಹದ ಪ್ರಯತ್ನದ ಸಫಲತೆಗಾಗಿ ನಿಮ್ಮ ಒಂದು ಕುಲ ದೇವರು ಅಥವಾ ನಿಮ್ಮ ಮನೆ ದೇವರಿಗೆ ಸ್ವಲ್ಪ ಬೇಡಿಕೆ ಮಾಡ್ಕೋಬೋದು. ಜೊತೆಗೆ ಈ ಗುರು ದತ್ತಾತ್ರೇಯ ಮತ್ತು ಈಶ್ವರ ಶಿವನ ಭಕ್ತಿ ಮಾಡೋದು, ಗುರು ದತ್ತಾತ್ರೇಯ ಪೀಠಗಳ ಸಂದರ್ಶನ ಮಾಡೋದೇ, ಗುರುವಾರದ ವ್ರತಗಳನ್ನು ಮಾಡೋದಾಗಲಿ ಮಾಡ್ಬೋದು. ಅದೇ ರೀತಿ ಹನುಮಾನ್ ಮತ್ತು ಆಂಜನೇಯ ಸ್ವಾಮಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಯ ಒಂದೇನಾದ್ರು ವ್ರತ ನಿಯಮಗಳನ್ನು ಮಾಡುವಂಥದ್ದು ಇವು ನಿಮಗೆ ಸ್ವಲ್ಪ ಕೆಲ ಮಟ್ಟಿಗೆ ಸಹಾಯ ಆಗ್ಬೋದು. ಕುಲ ದೇವರು ಜೊತೆಗೆ ಶಿವ ಅಥವಾ ಗುರು ದತ್ತಾತ್ರೇಯ, ಹನುಮಾನ್ ಮುಂತಾದ ಶಕ್ತಿಗಳ ಭಕ್ತಿ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ವಿವಾಹದ ಕಂಕಣ ಭಾಗ್ಯಕ್ಕೆ ಸಹಕಾರಿ ಆಗ್ಬೋದಾಗಿದೆ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವರ್ಷದ ಒಂದು ಕಂಕಣ ಭಾಗದ ಯೋಗದಲ್ಲಿ ಸುಮಾರು 150 ಭಾಗ ಅನುಕೂಲವಾಗಿ ಕಂಡು ಬಂದಿದೆ. ಅದರಲ್ಲೂ ವರ್ಷದ ಆದಿ ಭಾಗನೇ ನಿಮಗೆ ಪೂರ್ಣ ಅನುಕೂಲವಾದ್ದು, ಮಧ್ಯಭಾಗದ ಬಳಿಕ ನಿಮಗೆ ಏನೂ ಅನುಕೂಲವಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಮಾರ್ಚ್ ತಿಂಗಳ ಅಂತ್ಯದವರೆಗೂ ನಿಮಗೆ ಅತ್ಯುತ್ತಮವಾದ ಫಲ, ಅದು ಸುಮಾರು 80 ಭಾಗ ಅಂತ ಹೇಳ್ಬೋದು ಮಾರ್ಚ್ವರೆಗೂ. ಅದು ಮತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಬಂದು ನಿಮಗೆ ಮೇ ತಿಂಗಳ ಒಳಗೆ, ಮೇ 15ರೊಳಗೆ ಗುರುವಿನ ಪರಿವರ್ತನೆ ಆಗುವವರೆಗೂ ನಿಮಗೆ ಸುಮಾರು 160-70 ಭಾಗನೂ ಬರ್ಬೋದು. ನಂತರ ಬರುವಂಥದ್ದು ನಿಮಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಆಗುತ್ತೆ. ಮೇ ತಿಂಗಳ ಬಳಿಕ ನಿಮಗೆ ಮೇ 15ರ ಬಳಿಕ ಅಲ್ಲಿ ಬರುವಂಥದ್ದು ಪರ್ಸೆಂಟೇಜ್ ತೀರಾ ಕಡಿಮೆಯಾಗಿ ಹೋಗುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ವಿವಾಹದ ಪ್ರಯತ್ನದಲ್ಲಿ ಕಟಕ ರಾಶಿಯವರು ವರ್ಷಾರಂಭದಲ್ಲಿ ನೀವು ಮೊದಲ ಹೆಜ್ಜೆ ಇಡುವಂಥದ್ದು ಒಳ್ಳೆಯದು. ಯಾಕಂದರೆ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಇರುವಂಥದ್ದು, ಜೊತೆಗೆ ಇತರ ಗ್ರಹಗಳು ಸಹ ನಿಮಗೆ ಪೂರಕವಾಗಿ ಇರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಅನುಕೂಲಗಳು ನಿಮಗೆ ಆಗುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ಕೆಲವೊಂದು ಫಿಕ್ಸ್ ಆಗುವಂಥ ಯೋಗ ಬರುತ್ತೆ. ಲಾಭಸ್ಥಾನದಲ್ಲಿ ಗುರು ಬರುವಂಥದ್ದು, ಮತ್ತೆ ಲಾಭಸ್ಥಾನದಲ್ಲಿ ಗುರು ಬರಬೇಕಾದ್ರೆ 12 ವರ್ಷ ಕಾಯಬೇಕು. ಹಾಗಾಗಿ 12 ವರ್ಷಗಳವರೆಗೆ ಬರುವಂಥ ಪರಿವರ್ತನಾಶೀಲವಾದ ಒಂದು ಚಕ್ರದಲ್ಲಿ ನೀವು ಬಂದಿದ್ದೀರಾ.
ಹಾಗಾಗಿ ಈಗ ಆ ಒಂದು ಬಂದ ಸುವರ್ಣ ಅವಕಾಶ, ಗೋಲ್ಡನ್ ಚಾನ್ಸನ್ನು ನೀವು ವರ್ಷದ ಮೊದಲ 3 ತಿಂಗಳಲ್ಲೇ ಪೂರೈಸಿದ್ದು ಒಳ್ಳೆಯದಂದರೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ನೀವು ಮದುವೆಗಾಗಿ ಪ್ರಯತ್ನಕ್ಕೆ ಬಹಳಷ್ಟು ಸ್ಪೀಡಾಗಿ ಓಡಾಡಿದರೆ ಅಥವಾ ಅದಕ್ಕಾಗಿ ಕಾನ್ಸಂಟ್ರೇಟ್ ಮಾಡಿದರೆ ಅಥವಾ ಅಂಥ ವ್ಯಕ್ತಿಗಳನ್ನು, ಅಂಥ ಸಂಸ್ಥೆಗಳನ್ನು ನೀವು ಪ್ರಯತ್ನ ಪಟ್ಟು ಸಂಪರ್ಕ ಮಾಡಿದರೆ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಇದೆ. ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಮಾಡಿದ್ರು ಮದುವೆ ಆದ್ರೂ ಒಳ್ಳೆಯದು, ಅಥವಾ ಕನಿಷ್ಠ ಪಕ್ಷ ಮೇ 15ರೊಳಗೆ ಸಹ ಮದುವೆ ಆದರೆ ಇನ್ನೂ ಒಳ್ಳೆಯದು, ಅಥವಾ ಮೇ 15ರೊಳಗೆ ಎಂಗೇಜ್ಮೆಂಟ್ ಮಾಡಿ ನಿಮಗೆ ಅನುಕೂಲವಾದ ಮತ್ತು ವರ್ಷದ ಮಧ್ಯಭಾಗದಲ್ಲಿ ನೀವು ಮದುವೆ ಆಗ್ಬೋದು, ಆಗಬಾರ್ದು ಅಂತೇನಿಲ್ಲ. ಒಟ್ಟು ಉತ್ತಮವಾದ ಮುಹೂರ್ತಗಳಿದ್ದಾಗ ನೀವು ಮದುವೆ ಆಗ್ಬೋದು. ಆದರೆ ವಿಶೇಷವಾಗಿ ಮದುವೆ ಪ್ರಯತ್ನಕ್ಕೆ ವರ್ಷದ ಆದಿಯ 3 ತಿಂಗಳು ಬಹಳ ಒಳ್ಳೆಯದು. ನಂತರ ಬರುವಂಥ 1.5 ತಿಂಗಳು ಮೇ 15ರೊಳಗೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಪ್ರಮಾಣದಲ್ಲಿ ಒಳ್ಳೆಯದು. ವರ್ಷದ ಮಧ್ಯಭಾಗದ ಒಳಗೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲದೆ ಇರುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳೋದು. ಇನ್ನು ವಿಶೇಷವಾಗಿ ಈ ಆರಂಭದ ತಿಂಗಳುಗಳಲ್ಲಿ ಯಾರ್ಯಾರು ತಮ್ಮ ಒಂದು ಸಮಾನತೆಗೆ ಸಮಾನವಾಗಿ ಅಂದರೆ ಅವರ ಒಂದು ಯೋಗ್ಯತೆಗೆ ತಕ್ಕನಾದ ಹೆಣ್ಣು ಸಿಗುತ್ತಾ ಗಂಡು ಸಿಗುತ್ತಾ ಅನ್ನೋದು ಕೆಲವರು ತರತುರಿ ಇರ್ತದೆ. ಹಿಂದೆ ಕೆಲವರಿಗೆ ಗುರುಬಲ ಇದ್ರು, ನನಗೆ ಹಿಂದೆ ಗುರುಬಲ ಇತ್ತು, ಕಳೆದ ಟೈಮಲ್ಲಿ ಆಯ್ಕೆ ಮದುವೆ ಫಿಕ್ಸ್ ಆಗಿಲ್ಲ, ಎಲ್ಲ ಫೇಲ್ ಆಯಿತು ಅಂತ ಹೇಳ್ತಾರೆ. ಆದರೆ ಈಗ ನಿಮಗೆ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಮದುವೆಗೆ ಫಿಕ್ಸ್ ಆಗುವಂಥ ಯೋಗ ಇರುತ್ತೆ. ಯಾಕಂದರೆ ಅಲ್ಲಿ ವಿಶೇಷವಾಗಿ ಬರುವಂಥ ಒಂದು ಗ್ರಹಗಳ ಪರಿವರ್ತನೆಗಳು, ಶುಕ್ರನ ವಿಶೇಷವಾದ ತರಂಗಗಳು ನಿಮಗೆ ಅಲ್ಲಿ ಪೂರಕವಾಗಿ ಬರ್ತಾ ಇರ್ತವೆ. ಹಾಗಾಗಿ ಶುಕ್ರನು ನಿಮಗೆ ವಿಶೇಷವಾಗಿ ಅಲ್ಲಿ ಆರಂಭದಲ್ಲಿ ವಿಶೇಷವಾಗಿ ಪೂರಕವಾಗಿರ್ತಾನೆ. ಅಲ್ಲಿ ನಿಮಗೆ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಸಹ ಶುಕ್ರನು ಪೂರಕವಾಗಿರುವಂಥದ್ದು. ಶುಕ್ರನ ವಿಶೇಷವಾದ ತರಂಗಗಳು ನಿಮಗೆ ಸಹಾಯ ಆಗಲಿವೆ. ಅದೇ ರೀತಿ ನಿಮಗೆ ನಿಮ್ಮ ಗ್ರಹಾಧಿಪ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ತಿಂಗಳಲ್ಲಿ ಹಲವಾರು ಬಾರಿ ಬರಲಿದೆ. ಬುಧನು ಸಹ ನಿಮಗೆ ಅನುಕೂಲವಾದ ಸ್ಥಿತಿಯಲ್ಲಿ ಬರಲಿದ್ದಾನೆ. ಹಾಗಾಗಿ ಇವೆಲ್ಲ ಕಾರಣಗಳಿಂದ ನಿಮಗೆ ವಿಶೇಷವಾಗಿ ಉತ್ತಮ ಫಲಗಳು ಸಾಧ್ಯ ಆಗುವಂಥದ್ದಿರುತ್ತೆ. ನಿಮಗೆ ಸಪ್ತಮದ ಒಂದು ನಿಮ್ಮ ಕಟಕ ರಾಶಿಗೆ ಸಪ್ತಮವನ್ನು ನಿಯಂತ್ರಿಸುವಂಥದ್ದು ಆ ಒಂದು ಮಕರ ರಾಶಿ ಅಥವಾ ಶನಿ ಮಹಾರಾಜರ ಕ್ಷೇತ್ರ ಆಗಿರುತ್ತೆ. ಅಷ್ಟಮವನ್ನು ಕುಂಭರಾಶಿ, ಅದನ್ನು ಶನಿ ಮಹಾತ್ಮರ ಕ್ಷೇತ್ರ ಆಗುತ್ತೆ. ಹಾಗಾಗಿ ಈ ಒಂದು ಕಟಕ ರಾಶಿಯವರು ವಿಶೇಷವಾಗಿ ವಿವಾಹದ ಪ್ರಯತ್ನದಲ್ಲಿ ಕೆಲವೊಮ್ಮೆ ಅಡೆತಡೆಗಳು ಬರೋದು ಜಾಸ್ತಿ ಇವರಿಗೆ. ಅಂದರೆ ತುಂಬ ನೋಡಿ, ಮಸ್ತು ನೋಡಿ ಎಷ್ಟೋ ಒಂದು 8-10 ನೋಡಿರೋ ಅದು ಫಿಕ್ಸ್ ಆಗುತ್ತೆ, ಆಮೇಲೆ ಫಿಕ್ಸ್ ಆಗುವಂಥದ್ದು. ಹಾಗಾಗಿ ಗುರುಬಲ ಇದ್ದಾಗಲೂ ಕೆಲವರಿಗೆ ಇಂಥ ಒಂದು ತೊಂದರೆಗಳು ಬಂದಿರ್ಬೋದು. ಆದರೆ ಈಗ ನೀವು ಈ ವರ್ಷದ ಆರಂಭದಿಂದ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಂಥ ಅಡೆತಡೆಗಳು ನಿಮಗೆ ಫಿಕ್ಸ್ ಆಗುವಂಥ ಯೋಗ, ನಿಮ್ಮ ಯೋಗ್ಯತೆಗೆ ಸರಿಸಮಾನದ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥ ಒಂದು ಯೋಗ ಈ ವರ್ಷದಲ್ಲಿ ಕಂಡು ಬರುತ್ತೆ. ಇನ್ನು ಈ ವಿವಾಹದ ವಿಚಾರ ಮತ್ತೆ ಮಧ್ಯ ಭಾಗದ ಬಳಿಕ ಅಷ್ಟೊಂದು ನಿಮಗೆ ಸ್ಮೂತ್ ಆಗಿಲ್ಲ ಅಂತ. ಆದರೆ ವರ್ಷದ ಕೊನೆಗೆ ಮತ್ತೊಮ್ಮೆ ಬರ್ಬೋದು. ಯಾವಾಗ ಈ ಮೇ 15ರವರೆಗೆ ಯೋಗಗಳು ಕಡಿಮೆ ಆಗ್ತಾ ಬಂತು, ಆವಾಗ ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರ್ ಅಷ್ಟೇನು ಪೂರಕವಾಗಿರೋದಿಲ್ಲ. ಮತ್ತೆ ನವಂಬರ್, ಡಿಸೆಂಬರಲ್ಲಿ ಮತ್ತೊಮ್ಮೆ ನಿಮಗೆ ಯೋಗ ಬರುತ್ತೆ. ನವಂಬರ್, ಡಿಸೆಂಬರಲ್ಲಿ, ಅಕ್ಟೋಬರ್ವರೆಗಿಲ್ಲ, ನವಂಬರ್, ಡಿಸೆಂಬರಲ್ಲಿ ಮತ್ತೊಮ್ಮೆ ಯೋಗಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದು. ಅಥವಾ ಆಕಸ್ಮಿಕವಾಗಿ ಕೆಲವೊಂದು ನಿಮಗೆ ಈ ಸಂಬಂಧಗಳು ಒಪ್ಪಿಗೆ ಆಗುವಂಥದ್ದು, ಅಥವಾ ಹಿಂದೆ ನಿಮಗೆ ನೋಡಿಕೊಂಡಂಥವರು ಈಗ ಸಂಬಂಧ ಇದ್ದು ಆ ನವಂಬರ್, ಡಿಸೆಂಬರ್ಲಿ ಏನಾದರೂ ಅವರು ಸಮ್ಮತಿ ಸೂಚಿಸುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗೆ ನವಂಬರ್, ಡಿಸೆಂಬರಲ್ಲಿ ಅಲ್ಲಿ ವಿಶೇಷವಾಗಿ ಮಂಗಳನು ನಿಮಗೆ ಸಹಾಯಕ್ಕೆ ಬರ್ತಾನೆ. ಆ ಮಂಗಳ ಕಾರ್ಯ ಆಗಲಿಕ್ಕೆ ಜೊತೆಗೆ ಶುಕ್ರನು ಅದೇ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಪೂರಕವಾದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ನವಂಬರ್, ಡಿಸೆಂಬರಲ್ಲಿ ಸಹ ಒಂದು ಯೋಗ ಮತ್ತೆ ಬರಲಿದೆ. ಹಾಗೆ ಕಟಕ ರಾಶಿಯವರು ಆರಂಭದ ತಿಂಗಳುಗಳಲ್ಲಿ ಎನ್ಕೇಶ್ ಮಾಡ್ಕೊಳ್ಳಿ. ಮತ್ತೆ ಅದು ಮಿಸ್ ಆಗಿದ್ರೆ ನವಂಬರ್, ಡಿಸೆಂಬರಲ್ಲಿ ಮತ್ತೊಮ್ಮೆ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಖಂಡಿತ ಬರುತ್ತೆ. ಇನ್ನು ಅದರ ಮಧ್ಯದಲ್ಲಿ ನಮಗೆ ಏನು ಪ್ರಯತ್ನ ಮಾಡಬಾರ್ದು, ಅದು ಸುಮ್ಮನೆ ಇರಬೇಕಾ ಅಂತ ಕೇಳಿದ್ರೆ ಹಾಗೆ ಸುಮ್ಮನೆ ಇರಬೇಕಾಗಿಲ್ಲ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಒಂದು ವೈಯಕ್ತಿಕ ಕುಂಡಲಿಯಲ್ಲಿ ದಶಾಭೂತಗಳು, ಯೋಗ ಬಲಗಳೆಲ್ಲ ಚೆನ್ನಾಗಿದ್ರೆ ಖಂಡಿತ ಫಿಕ್ಸ್ ಆಗ್ಬೋದಾಗಿದೆ. ಹಾಗೆ ಅಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಸಾಗ್ತಾ ಇರಬೇಕು. ಮದುವೆಗಾಗಿ, ಉದ್ಯೋಗಕ್ಕಾಗಿ ಅಥವಾ ಯಾರೋ ತಮ್ಮ ಒಂದು ನಿರಂತರ ಅಭಿವೃದ್ಧಿಗಾಗಿ ಪ್ರಯತ್ನ ಅದು ನಿರಂತರವಾಗಿ ಮುನ್ನೂರ ಸಾಗ್ತಾ ಇರಬೇಕು. ಅದನ್ನು ಫುಲ್ ಸ್ಟಾಪ್ ಅಂತ ಹಾಕುವಂಥದ್ದೇನಿಲ್ಲ. ಹಾಗಾಗಿ ಈ ವಿಚಾರ. ಇನ್ನು ಲವ್ ಮತ್ತು ಈ ಒಂದು ಪ್ರೇಮ ಪ್ರಕರಣದ ವಿಚಾರ ಗಮನಿಸಿದಾಗ ಕಟಕ ರಾಶಿಯವರಿಗೆ ವರ್ಷದ ಆದಿಯ ಒಂದು 4 ತಿಂಗಳಷ್ಟೇ ಉತ್ತಮವಾಗಿರುತ್ತೆ ಲವ್ ಅಥವಾ ಪ್ರೇಮದ ವಿಚಾರದಲ್ಲಿ. ಆ ಬಳಿಕ ಯಾರು ಲವ್ನ ವಿಚಾರವಾಗಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ, ಅಥವಾ ಹೀಗೆ ಲವ್ ಇದ್ದರೂ ಸಹ ಬ್ರೇಕ್ ಆಗುವಂಥದ್ದು, ಅಥವಾ ಲವ್ ಆರಂಭ ಮಾಡಿದ್ರೆ ಆರಂಭದಲ್ಲಿ ವಿಘ್ನಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭದ ಏಪ್ರಿಲ್ವರೆಗೂ ನಿಮಗೆ ಲವ್ ಅಥವಾ ಪ್ರೇಮದ ವಿಚಾರದಲ್ಲಿ, ಪ್ರೇಮ ವಿವಾಹದ ವಿಚಾರದಲ್ಲಿ ಉತ್ತಮ ಇದೆ. ಆ ಬಳಿಕ ಅಷ್ಟೇನು ಲವ್ ವಿಚಾರಕ್ಕೆ ಪೂರಕವಾದ ಸ್ಥಿತಿಗಳು ನಿರ್ಮಾಣ. ವರ್ಷ ಅಂತ್ಯದಲ್ಲಿ ನವಂಬರ್, ಡಿಸೆಂಬರ್ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಂಶ ಇದ್ದೇ ಇರುತ್ತೆ. ಇನ್ನು ಪುನರ್ವಿವಾಹದ ವಿಚಾರಕ್ಕೂ ಅಷ್ಟೇ ವರ್ಷದ ಆರಂಭದ ಸ್ಥಿತಿಯಲ್ಲಿ ಅಷ್ಟೇ ಒಳ್ಳೆಯದು. ಯಾಕಂದರೆ ಒಮ್ಮೆ ನಿಮಗೆ ಅಲ್ಲಿ ಗುರುಬಲ ಹೊರಟೋಗುತ್ತೆ. ಶನಿಯಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ 8ರಿಂದ 7ಕ್ಕೆ ಬರ್ತಾನೆ. 7ಕ್ಕೆ ಬಂದಾಗಲೇ ಮತ್ತೆ ಇದ್ದಂತಹ ದಾಂಪತ್ಯದಲ್ಲಿ ಗತಿ ಬಿರ್ಬೋದು. ಹಾಗಾಗಿ ಮತ್ತೆ ಈ ಪುನರ್ವಿವಾಹದವರೆಗೆ ಆವಾಗ ಪುನರ್ವಿವಾಹ ಮತ್ತಷ್ಟು ತೊಂದರೆಗಳ ಜಾಸ್ತಿ ಆಗ್ಬೋದು. ಹಾಗಾಗಿ ನೀವು ಆರಂಭದ 4 ತಿಂಗಳಲ್ಲಿ ಯಾರು ಪುನರ್ವಿವಾಹದ ಒಂದು ಯೋಜನೆ ಇದ್ದಾರೋ ಅಂಥವ್ರು ಕಟಕ ರಾಶಿಯವರು ನೀವು ಏಪ್ರಿಲ್ ಒಳಗೆ ಇದನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ. ಅದರ ಹೊರತು ಮತ್ತೆ ನಿಮಗೆ ಅಷ್ಟೊಂದು ಉತ್ತಮವಾದ ಯೋಗಗಳು ಕೊನೆಗೆ ಬರೋದಿಲ್ಲ. ಇವೆಲ್ಲವೂ ಕಟಕ ರಾಶಿಗೆ ಸಂಬಂಧಪಟ್ಟದ್ದು. ಇನ್ನು ನಿಮಗೆ ಇರತಕ್ಕಂಥ ದೋಷಾದಿಗಳ ನಿವಾರಣೆಗೆ ನೀವು ವಿಶೇಷವಾಗಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದು, ಶಿವ ಅಥವಾ ಈಶ್ವರನ ಭಕ್ತಿ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಅಥವಾ ಹರಕೆಗಳನ್ನು ಮಾಡೋದ್ರಿಂದ ವಿವಾಹ ವಿಚಾರದಲ್ಲಿ ನಿಮಗೆ ಸನ್ಮಂಗಳ ಆಗುತ್ತೆ. ಮುಂದೆ ಸಿಂಹರಾಶಿಗೆ ಇಲ್ಲಿ ವಿಶೇಷವಾಗಿ ಈ ವರ್ಷ ಸುಮಾರು 100ಕ್ಕೆ 65% ಉತ್ತಮ ಫಲ ಎಂದು ಕಂಡು ಬಂದಿದೆ. ಅಲ್ಲಿ ಆರಂಭದ ಒಂದು 4 ತಿಂಗಳಲ್ಲಿ ನಿಮಗೆ ಅಷ್ಟೊಂದು ಚೇತರಿಕೆ ಇರುವುದಿಲ್ಲ.
5ನೇ ತಿಂಗಳಿಂದ ಮೇ ತಿಂಗಳಿಂದ ವಿಶೇಷವಾಗಿ ಗುರುವಿನ ಪರಿವರ್ತನೆ ಆಗ್ತಿರ್ತದೆ. ನಿಮಗೆ ವಿಶೇಷವಾಗಿ ಗುರುವಿನ ಅನುಕೂಲ, ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂಥ ಗುರು ನಿಮಗೆ ವಿಶೇಷವಾದ ಅನುಕೂಲವನ್ನು ಮಾಡಿಕೊಡ್ತಾರೆ. ಜೊತೆಗೆ ಅದೇ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರನು ಸಹ ಅಲ್ಲಿ ಬೆಂಬಲಕ್ಕೆ ನಿಲ್ತಾನೆ. ಹಾಗೆ ಗುರು ಶುಕ್ರರ ವಿಶೇಷವಾದ ಬೆಂಬಲ ನಿಮಗೆ ಆ ವರ್ಷದ ಮಧ್ಯಭಾಗದ ಬಳಿಕ ಬರ್ತಾ ಇದೆ. ಅಂದರೆ ಸುಮಾರು ಮೇ ತಿಂಗಳ 15ರ ಬಳಿಕ ಬರುವಂಥದ್ದು. ಅದೇ ರೀತಿ ನಿಮಗೆ ಮಂಗಳನು ಸಹ ವರ್ಷದಲ್ಲಿ 2 ಅಥವಾ 3 ಬಾರಿ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಂಗಳನು ಸಹ ಕೊಡಲಿದ್ದಾನೆ. ಇವೆಲ್ಲ ಕಾರಣಗಳಿಂದ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿ ಅಥವಾ ಸೂರ್ಯ ಭಗವಂತರ ಆಶೀರ್ವಾದ ಸಹ ನಿಮಗೆ ಈ ವರ್ಷದ ಮಧ್ಯಭಾಗದ ಬಳಿಕ ಸ್ವಲ್ಪ ಹೆಚ್ಚೆಚ್ಚಾಗಿ ಬರ್ತಾ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಆರಂಭದಲ್ಲಿ ಸ್ವಲ್ಪ ಪ್ರಯತ್ನಗಳಲ್ಲಿ ನಿಮಗೆ ನಿಧಾನಗತಿ ಆಗ್ಬೋದು, ಅಥವಾ ಎಷ್ಟು ನೋಡಿದ್ರು ಎಷ್ಟು ಪ್ರಯತ್ನ ಮಾಡಿದ್ರು ಯಾವುದೇ ನಿಮಗೆ ಮಿಸ್ ಮ್ಯಾಚ್ಗಳು ಬರುವಂಥದ್ದು, ಅಥವಾ ಅವರು ಒಮ್ಮೆ ನೋಡಿ ಅವರು ಸುಮ್ಮನಾಗುವಂಥದ್ದು, ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೇ ಇರುವಂಥ ಇತ್ಯಾದಿ ಘಟನೆಗಳಲ್ಲಿ ಆಗ್ಬೋದು ಆರಂಭದ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್, ಮೇ ತಿಂಗಳಲ್ಲಿ ಅದಕ್ಕೆ ಒಂದು ನಿಮಗೆ ಶುಭ ಸೂಚನೆಗಳು ಅಥವಾ ಶುಭ ಶಕುನಗಳು ಆಗ್ಬೋದು. ಅಂದರೆ ಅವರು ಒಪ್ಪಿಗೆಯನ್ನು ಸೂಚಿಸಿದಾಗಲಿ ಅಥವಾ ನೀವು ನೋಡಿದಂಥ ಹೆಣ್ಣು ನಿಮಗೆ ಒಪ್ಪಿಗೆ ನಿಮಗೆ ನಿಮ್ಮ ಒಂದು ಯೋಗ್ಯತೆಗೆ ಸರಿಸಮನಾದ ಒಂದು ಮ್ಯಾಚ್ಗಳು ಸಿಗುವಂಥದ್ದು, ಇಂತಹ ಒಂದು ಘಟನೆಗಳು ಆಗ್ತವೆ. ಮೇ ತಿಂಗಳ ಒಂದು 15ರ ಬಳಿಕ ಇನ್ನಷ್ಟು ಸ್ಪೀಡಾಗಿ ನಿಮಗೆ ನೀವು ಯಾವುದೇ ವಿವಾಹದ ಪ್ರಯತ್ನದಲ್ಲಿ ಹಿಂದೆ ಮಾಡಿದ ಫೇಲ್ ಆಗಿದ್ದರೆ ಈಗ ನಿಮಗೆ ಸಕ್ಸಸ್ ರೇಟ್ ಬಹಳ ಇದೆ. ಹಾಗಾಗಿ ಈ ಒಂದು ಕಾಲನ ನೀವು ಗುರುಬಲದ ಒಂದು ಅನುಕೂಲತೆಯನ್ನು ಈಗ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು. ಲಾಭ ಸ್ಥಾನದಲ್ಲಿ ಆಗಲೇ ಹೇಳಿದ್ದೀನಿ, ಒಮ್ಮೆ ಲಾಭ ಸ್ಥಾನದ ನಿಮಗೆ ಗುರುವಿನ ಅನುಗ್ರಹ ಮತ್ತು ಈ ಬಾರಿ ಸಿಕ್ಕಿದೆ ಮತ್ತೆ ಬರುವಂಥದ್ದು 12 ವರ್ಷಗಳ ಬಳಿಕ. ಹಾಗಾಗಿ ಇದನ್ನು ನಾವು ಈಗ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ತಾ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದೀರ್ಘಕಾಲದಿಂದ ವಿವಾಹ ಆಗದಿದ್ದವರು ಗಂಡಾಗಲಿ ಹೆಣ್ಣಾಗಲಿ ನಿಮ್ಮ ಪ್ರಯತ್ನಕ್ಕೆ ಈ ವರ್ಷದ ಒಂದು ಯುಗಾದಿಯ ಬಳಿಕ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ. ಅದರಲ್ಲೂ ಮೇ ತಿಂಗಳಲ್ಲಿ ಇನ್ನಷ್ಟು ಅಲರ್ಟ್ ಆಗಿ ಸ್ಟಾರ್ಟ್ ಮಾಡಿ ಯಾವುದಾದ್ರೂ ಅದರ ವ್ಯಕ್ತಿಗಳನ್ನು ಅಥವಾ ಸಂಪರ್ಕಿತವಾದ ಯಾವುದೇ ಸಮಾಜ ಸೇವಾ ಸಂಸ್ಥೆಗಳಿರ್ತವೆ. ಈಗ ವಿವಾಹ ಮ್ಯಾಟ್ರಿಮೋನಿಯಲ್ ನಡೆಸುವಂಥದ್ದು ಅವರವರ ಒಂದು ಕಮ್ಯುನಿಟಿಯದ್ದೆಲ್ಲ ಇರ್ತವೆ. ಅದಕ್ಕೆ ನೀವು ಸದಸ್ಯರಾಗುವಂಥದ್ದು, ಅಲ್ಲಿ ರಿಜಿಸ್ಟರ್ ಮಾಡುವಂಥದ್ದು ಅಥವಾ ಇನ್ನಿತರ ವ್ಯಕ್ತಿಗಳ ಮೂಲಕ ಪರಿಚಯಸ್ಥರ ಮೂಲಕ ಪ್ರಯತ್ನ ಮಾಡಿದರೆ ಬೇಗ ವಿವಾಹ ಫಿಕ್ಸ್ ಆಗುವಂಥದ್ದು ಈಗ ಖಂಡಿತ ಬರುತ್ತೆ. ಇನ್ನು ಸಹ ಸಮಾನದ ಒಂದು ಸರಿ ಸಮಾನದ ಯೋಗ್ಯತೆ ಇರೋ ಸಹೋದ್ಯೋಗಿಗಳಂದರೆ ಯಾರು ಈಗ ಬ್ಯಾಂಕಿಂಗ್ ಫೀಲ್ಡ್ ಬ್ಯಾಂಕಿಂಗ್ ಇರೋರು, IT ಅವರಿಗೆ IT ಅವರು, ಅಂತಹ ಒಂದು ಸಹೋದ್ಯೋಗಿಗಳಲ್ಲಿ ಸಹ ಕೆಲವರಿಗೆ ಮದುವೆ ಫಿಕ್ಸ್ ಆಗುವ ಯೋಗ ಈಗ ಬಂದೇ ಬರುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಬಹಳಷ್ಟು ಸಮಾಧಾನಕರವಾದ ವಾತಾವರಣ ಈ ವರ್ಷದಲ್ಲಿ ಬರೋದಿಲ್ಲ. ಅದರಲ್ಲೂ ಮಧ್ಯಭಾಗದಲ್ಲಿ ಇನ್ನಷ್ಟು ಪರಿಪೂರ್ಣವಾದ ಯೋಗಗಳು ಬರಲಿವೆ. ಹಾಗೆ ವಿವಾಹದ ಪ್ರಯತ್ನಕ್ಕೆ ನೀವು ಹೆಚ್ಚಿನ ಆತಂಕ ಚಿಂತೆ ಪಡೋದಿಲ್ಲ, ಮದುವೆ ಫಿಕ್ಸ್ ಆಗುವಂಥ ಯೋಗ ಖಂಡಿತ ಬಂದೇ ಬರುತ್ತೆ. ಗುರುವಿನ ವಿಶೇಷವಾದ ಬಲಕ್ಕೆ ಅದಕ್ಕೆ ಒಂದು ಎಣೆ ಇಲ್ಲ, ಅಂದರೆ ಅದು ಮತ್ತೆ ಬರುವುದಿಲ್ಲ. ಆ ಗುರು ಬಲವು ನಿಮಗೆ ಈ ವರ್ಷದ ಪೂರ್ಣ ಶ್ರೀರಕ್ಷೆ. ಶನಿಯಾಗಲಿ ರಾಹು ಕೇತುಗಳಾಗಲಿ ನಿಮಗೆ ಈ ವರ್ಷದಲ್ಲಿ ಅನುಕೂಲವಾಗಿಲ್ಲ, ಅವರು ವಿರುದ್ಧವಾಗಿರ್ತಾರೆ. ಹಾಗಾಗಿ ಇಲ್ಲಿ ಒಂದು ವಿಚಾರ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಸಿಂಹರಾಶಿಯವರು. ನೀವು ಮದುವೆಯ ಪ್ರಯತ್ನದಲ್ಲಿದ್ದರೆ ಅದನ್ನು ಒಂದು 10 ಜನಕ್ಕೆ ಮದುವೆಯ ಎಂಗೇಜ್ಮೆಂಟ್ ಆಗುವವರೆಗೂ ತುಂಬ ಒಂದು ನೀವು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹಾಗೆ ಈ ರಾಹು ಕೇತುಗಳು ವೈರುಧ್ಯವಾಗಿರುವಂತಹ ರಾಶಿಗಳಿಗೆ ಅವರ ಒಂದು ಸಂಬಂಧಿಕರಿರ್ಬೋದು, ಅವರ ಒಂದು ಮಿತ್ರರಿರ್ಬೋದು ಅಥವಾ ಹಿತಶತ್ರುಗಳಿರ್ಬೋದು ಈ ಮದುವೆಗೆ ಅಡ್ಡಗಾಲಿಡೋದಾಗಲಿ ಅಥವಾ ಗಂಡು ಅಥವಾ ಹೆಣ್ಣಿನ ಬಗ್ಗೆ ಕೆಲವು ಅಪಪ್ರಚಾರಗಳನ್ನು ಮಾಡಿ ಆ ಮದುವೆಯನ್ನು ತಡೆಯುವಂತಾಗಲಿ ನೋಡ್ತೇವೆ. ಇಂಥದ್ದೆಲ್ಲ ಆಗ್ತವೆ. ಹಾಗಾಗಿ ಅಂಥ ಘಟನೆಗಳ ಬಗ್ಗೆ ಸ್ವಲ್ಪ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಅಂದರೆ ಮದುವೆ ಅದು ನಿಗದಿ ಆಗುವವರೆಗೂ ನೀವು ಅಷ್ಟು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇಂತಹ ಒಂದು ಘಟನೆ ಬಗ್ಗೆ ರಾಹು ಕೇತುಗಳು ವಿರುದ್ಧವಾದ ಒಂದು ಕೆಲಸವನ್ನು ಮಾಡ್ತಾರೆ. ಕೇತು ನಿಮಗೆ ಜನ್ಮಕ್ಕೆ ಬರ್ತಾನೆ ನೆನಪಿಟ್ಕೊಳ್ಳಿ. ಈ ಒಂದು ಸಿಂಹರಾಶಿಯವರಿಗೆ ಕೇತು ಜನ್ಮಕ್ಕೆ ಬರುವ ಕಾರಣ ವಿವಾಹದ ಪ್ರಯತ್ನದಲ್ಲಿ ವಿಘ್ನಗಳು, ಅಡೆತಡೆಗಳು, ಗುಪ್ತ ಶತ್ರುಗಳ ಕಾಟ ಬರುವಂಥ ಒಂದು ರಾಶಿ ಸಿಂಹರಾಶಿ ಆಗಿರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಇಂತಹ ಒಂದು ಅನಾನುಕೂಲತೆಗಳು ನಿಮಗೆ ತೊಂದರೆ ಆಗ್ಬೋದು. ಹಾಗಾಗಿ ಗುರುಬಲದ ಒಂದು ನಿಮಗೆ ಉತ್ತಮವಾದ ಒಂದು ರಕ್ಷಣಾ ಕವಚ ಇದ್ದೇ ಇರುತ್ತೆ. ಹಾಗಾಗಿ ವರ್ಷದ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಆದರೂ ನಿಮಗೆ ಮೇ, ಜೂನ್ ತಿಂಗಳಿಂದ ಅದು ಸ್ಪೀಡಾಗಿ ಆಗುತ್ತೆ. ಮದುವೆ ಫಿಕ್ಸ್ ಆಗುವಂಥ ಯೋಗ ಇದೆ. ಹೆಚ್ಚಿನ ಮೇ ತಿಂಗಳ ಬಳಿಕ ಹೆಚ್ಚಿನ ಎಲ್ಲ ಕಾಲವು ನಿಮಗೆ ಪೂರ್ವಗಳು. ಅದರಲ್ಲೂ ಈ ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ನಿಮಗೆ ವಿಶೇಷವಾದ ಮಂಗಳನು ಪೂರಕವಾಗಿರ್ತಾನೆ. ಜೊತೆಗೆ ಅಲ್ಲಿ ಡಿಸೆಂಬರ್ ತಿಂಗಳಿನವರೆಗೂ ನಿಮಗೆ ಅಲ್ಲಿ ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಮಂಗಳನು ಪೂರಕವಾಗಿರ್ತಾನೆ. ಶುಕ್ರನು ನಿಮಗೆ ವರ್ಷ ಪೂರ್ತಿ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮಂಗಳ, ಶುಕ್ರ ಇವರ ಒಂದು ಆಶೀರ್ವಾದವನ್ನು ಮದುವೆಗೆ ಬೇಕಾಗುತ್ತೆ. ಹಾಗಾಗಿ ಅವೆಲ್ಲರೂ ನಿಮಗೆ ಆಶೀರ್ವಾದ ಪೂರ್ವಕವಾದಂಥ ಒಂದು ವಿಶೇಷವಾದ ಮಂಗಳನ ಸ್ಥಿತಿ, ಶುಕ್ರನ ಸ್ಥಿತಿ ಇರೋದ ಕಾರಣ ಈ ವರ್ಷದಲ್ಲಿ ಮದುವೆ ಫಿಕ್ಸ್ ಆಗುವಂಥ ಇವಾಗ 60 ಭಾಗದ 70 ಭಾಗದಷ್ಟು ಬರ್ಬೋದಾಗಿದೆ. ಈ ವರ್ಷದಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಒಂದು ಇಚ್ಛೆಗೆ, ಕನಸಿಗೆ ಸಂಬಂಧಪಟ್ಟ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥ ಯೋಗ ಬರುತ್ತೆ. ಇನ್ನು ಈ ಪುನರ್ವಿವಾಹದ ವಿಚಾರ ಗಮನಿಸಿದಾಗ ಪುನರ್ವಿವಾಹಕ್ಕೂ ಈ ವರ್ಷದ ಮಧ್ಯಭಾಗದ ಬಳಿಕ ಅನುಕೂಲತೆಗಳಿವೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಬಂದರೂ ಆ ಬಳಿಕ ಸ್ವಲ್ಪ ಪ್ರಯತ್ನದಲ್ಲಿ ಸಫಲತೆ ಇದೆ. ಆದರೆ ಆದಷ್ಟು ಪುನರ್ವಿವಾಹದಕ್ಕೆ ಈ ವರ್ಷದಲ್ಲಿ ಸ್ವಲ್ಪ ಈ ಬೇರೆ ಬೇರೆ ರೀತಿಯ ಶತ್ರು ಪೀಡೆಗಳು ಅಥವಾ ಬೇರೆ ಬೇರೆ ಸಂಶಯಾಸ್ಪದವಾದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿಂದ ಅಡೆತಡೆಗಳು ನಿಮಗೂ ಬರ್ಬೋದಾಗಿದೆ. ಹಾಗಾಗಿ ಪುನರ್ವಿವಾಹಕ್ಕೆ ಇದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟನ್ನು ಕೊಟ್ಟಿದೆ. ಅಂದರೆ ತೃಪ್ತಿಕರವಾದದ್ದು, ಉತ್ತಮ ಅಂತ ಕೊಟ್ಟಿಲ್ಲ, ತೃಪ್ತಿಕರವಾದ ವರ್ಷ ಆಗಿರುತ್ತೆ. ಅಂದರೆ ಮದುವೆ ಆಗಲಿಕ್ಕೆ ಉತ್ತಮವಾದ ವರ್ಷ, ಮದುವೆ ಫಿಕ್ಸ್ ಆಗಲಿಕ್ಕೆ ಉತ್ತಮವಾದ, ಅಂದರೆ ಹೊಸದಾಗಿ ಮದುವೆ ಆಗೋರಿಗೆ ಬಹಳಷ್ಟು ಉತ್ತಮವಾದ ಅನುಕೂಲತೆಗಳು. ಪುನರ್ವಿವಾಹದವರಿಗೆ ಸ್ವಲ್ಪ ಅಲ್ಲಿ ಆ ವಿವಾಹ ಆಗಿ ಆರಂಭದಲ್ಲೇ ಏನಾದರೂ ಮತ್ತೆ ತಿರುಗಾ ಏನಾದರೂ ಒಂದು ಅಲ್ಲಿ ಅಡೆತಡೆಗಳು ಬರುವಂಥ ಸ್ಥಿತಿಯಲ್ಲಿ ರಾಹು, ಕೇತು, ಶನಿ ಈ 3 ನಿಮಗೆ ವಿರುದ್ಧವಾಗುವಂಥ ಸ್ಥಿತಿಯಲ್ಲಿರುವ ಕಾರಣ
ಅಂತ ಒಂದು ಪುನರ್ವಿವಾಹಕ್ಕೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬಂದಿದೆ. ಇನ್ನು ಲವ್ ಮ್ಯಾರೇಜ್ ವಿಚಾರ ಗಮನಿಸಿದಾಗ ಈ ವರ್ಷದ ನಿಮಗೆ ಗಮನಿಸಿದಾಗ ಜನವರಿ, ಫೆಬ್ರವರಿ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಈ ಪ್ರೇಮ ವಿವಾಹ ಅಥವಾ ಲವ್ ವಿಚಾರ, ಪ್ರೇಮ ಪ್ರಕರಣ ವಿಚಾರಗಳಿಗೆ ಸ್ವಲ್ಪ ಈ 3 ಅವಧಿಗಳು ಸ್ವಲ್ಪ ಚೆನ್ನಾಗಿ ಬಂದಿವೆ. ಜನವರಿ, ಫೆಬ್ರವರಿ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಿಮಗೆ ವಿಶೇಷವಾದ ಅನುಕೂಲತೆಗಳು ಆಗಬಹುದು ಈ ಪ್ರೇಮ ವಿಚಾರಗಳಿಗೆ. ಇನ್ನು ಈ ಸಿಂಹರಾಶಿಯವರಿಗೆ ಈ ವಿವಾಹದ ಸಂಬಂಧಿತವಾಗಿ ಯಾವ ದೇವತೆಗಳ ಪ್ರಯತ್ನ ಮಾಡಬಹುದು ಅಂದರೆ ವಿಶೇಷವಾಗಿ ನೀವು ಈ ಗುರು ದತ್ತಾತ್ರೇಯ ಅಥವಾ ನಿಮ್ಮ ಒಂದು ಕುಲ ಗುರುಗಳ ಪೀಠಗಳಿಗೆ ಸಂದರ್ಶನ ಮಾಡಿದರೆ ಮನೆಯ ದೇವರು ಅಥವಾ ಕುಲದೇವಿಗೆ ಹರಕೆ ಮಾಡುವುದು, ಈಶ್ವರ ಅಥವಾ ಶಿವನಿಗೆ ಹರಕೆ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ನಿಮಗೆ ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಹಾಗಾಗಿ ಎಲ್ಲ ಶಿವರಾಶಿಯವರಿಗೆ ಈ ವರ್ಷದ ಕಂಕಣ ಭಾಗ್ಯವು ಸಫಲವಾಗಿ ಸಾಧ್ಯವಾಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವರ್ಷದ ಒಂದು ವೈವಾಹಿಕ ಕುಂಡಲಿ ಅಥವಾ ವಿಚಾರ ಗಮನಿಸಿದಾಗ ಅಲ್ಲಿ 100ಕ್ಕೆ 60 ಭಾಗದಷ್ಟು ಉತ್ತಮವಾದ ಅನುಕೂಲಗಳು ಕಂಡುಬಂದಿವೆ. ಗ್ರಹಾನುಕೂಲಗಳು ನಿಮಗೆ ಗುರುಬಲ ಆರಂಭದಲ್ಲಿ ಇರುತ್ತೆ ಮೇ 15ರವರೆಗೂ. ಆದರೆ ಗುರುಬಲದ ನಂತರನೂ ನಿಮಗೆ ನೀವು ಚಿಂತೆ ಪಡೋದಿಲ್ಲ. ಇತರ ಗ್ರಹಗಳು ನಿಮ್ಮ ರಾಶಿಯಾಧಿಪತಿ ಬುಧನ ಮತ್ತು ಶುಕ್ರನ ವಿಶೇಷವಾದ ಬೆಂಬಲ ನಿಮಗೆ ಅಂದರೆ ಕ್ಷಿಪ್ರವಾಗಿ ಗಮನಿಸುವಂಥ ಆ ಬುಧ ಮತ್ತು ಶುಕ್ರರು ನಿಮಗೆ ಹಲವಾರು ಬಾರಿ ಮತ್ತೆ ಆಶೀರ್ವಾದನ ಮಾಡಲಿದ್ದಾರೆ. ಅದೇ ರೀತಿ ಮಂಗಳೂ ಸಹ ನಿಮಗೆ ವರ್ಷದಲ್ಲಿ 3 ಬಾರಿ ಮಂಗಳನ ಆಶೀರ್ವಾದ ಸಿಗುವಂಥ ಯೋಗಗಳು ಬಂದಿವೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಒಂದು ಉತ್ತಮವಾದ ಒಂದು ಸ್ಥಿತಿ ಇದೆ. ಆರಂಭದಲ್ಲಿ ನಿಮಗೆ ಆರಂಭದ ಈ 4 ತಿಂಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಯಾಕಂದರೆ ಅಲ್ಲಿ ಗುರು ಮತ್ತು ಶನಿ ಅನುಕೂಲವಾಗಿರುವಂತಹ ಸ್ಥಿತಿ ಮತ್ತೆ ಬರೋದಿಲ್ಲ. ಶನಿ ಅನುಕೂಲವಾಗಿ ಬರಬೇಕಾದ್ರೆ ಮತ್ತಷ್ಟು ಅಷ್ಟಗಳು ಕಾಯಬೇಕು. ಗುರುವಿನ ವಿಶೇಷವಾದ ಭಾಗ್ಯಸ್ಥಾನದ ಒಂದು ಲಾಭಗಳು ಬರಬೇಕು, ಮತ್ತಷ್ಟು ಕಾಯಬೇಕಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ವರ್ಷದ ಆರಂಭದ 3 ತಿಂಗಳು ಅಂದರೆ ಮಾರ್ಚ್ವರೆಗೂ ನಿಮಗೆ ಅತ್ಯಂತವಾದ ಒಂದು ಪ್ರಬಲವಾದ ಒಂದು ಒಳ್ಳೆಯ ಒಂದು ಪವರ್ಫುಲ್ ಯೋಗ ಇರುವಂಥದ್ದು ವಿವಾಹದ. ಹಾಗೆ ಹಿಂದೆ ನಿಮಗೆ ಯಾರಿಗೆ ಆಗಿಲ್ಲ ಅಥವಾ ಹಿಂದೆ ಯಾರಿಗೆ ಫಿಕ್ಸ್ ಆಗಲಿಕ್ಕೆ ಅಡೆತಡೆಗಳು ಬಂದಿದ್ದು ಅದನ್ನು ಈಗ ನೀವು ವಿಶೇಷವಾಗಿ ಮತ್ತೆ ಪ್ರಯತ್ನ ಮಾಡಿದರೆ ಖಂಡಿತ ಈಗ ಬೇಗನೆ ಫಿಕ್ಸ್ ಆಗುವಂಥ ಯೋಗ ಇದೆ. ವಿಶೇಷವಾಗಿ ಯಾರ್ಯಾರು ಬೇರೆ ಒಂದು ಹುದ್ದೆಗಳಲ್ಲಿ ಕಂಪನಿಗಳಲ್ಲಿ ಇದ್ದರೆ ಎಂಪ್ಲಾಯಿಗಳಾಗಿರ್ತಾರೆ, ಜಾಬ್ನಲ್ಲಿ ಇರ್ತಾರೆ ಅಂಥವರಿಗೆ ಈ ವರ್ಷದ ಆರಂಭದಲ್ಲಿ ಬೇಗನೆ ನೀವು ಮದುವೆ ಫಿಕ್ಸ್ ಆಗುವಂಥ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಕಂಡುಬರುತ್ತೆ. ಅದು IT ಇರ್ಬೋದು ಅಥವಾ BT ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸು, ಫೈನಾನ್ಸು, ಅದು ಇನ್ನಿತರ ಯಾವುದೇ ಖಾಸಗಿನೋ ಸರ್ಕಾರಿನ ಉದ್ಯೋಗದಲ್ಲಿರುವ ಅಂದರೆ ಎಂಪ್ಲಾಯಿಗಳು ಸ್ಪೆಷಲಿ ಯಾರ್ಯಾರು ಈ ಜಾಬನ್ನು ಮಾಡ್ತಾರೆ ಅಂಥವರಿಗೆ ಈ ವರ್ಷದ ಆರಂಭದ 3 ತಿಂಗಳು ಬಹಳಷ್ಟೊಂದು ಪವರ್ಫುಲ್ ಆಗಿದೆ ಅಂಥವ್ರಿಗೆ ಬೇಕು. ಅಥವಾ ಇತರರಿಗೆ ಆಗಲ್ವಾ? ಖಂಡಿತ ಆಗುತ್ತೆ. ಕೃಷಿಕರು ಇರ್ಬೋದು ಅಥವಾ ಉದ್ಯೋಗಗಳು, ಬಿಸ್ನೆಸ್ನವರು ಅವರಿಗೂ ಆಗುತ್ತೆ. ಆದರೆ ವಿಶೇಷವಾಗಿ ಆ ಎಂಪ್ಲಾಯಿಗಳಿಗೆ ಸಹ ಅವರ ಒಂದು ಯೋಗ್ಯತೆ ಅಂದರೆ ಅವರು ನೋಡಿರ್ತಾರೆ ಅವನಿಗೆ ಇಂಥ ಒಂದು ಲೆವೆಲ್ನವರೇ ಬೇಕು, ನಮ್ಮ ಒಂದು ನಮ್ಮ ರೀತಿಯೇ ಜಾಬ್ ಮಾಡೋರೇ ಬೇಕು ಅಂಥವರಿಗೆ ಅವರ ಒಂದು ಯೋಗ್ಯತೆಗೆ ಅವರ ಒಂದು ಆಸಕ್ತಿಗೆ ಸಮಾನವಾದಂಥವ್ರು ಸಿಗುವಂಥ ಯೋಗ ಆರಂಭದ 3 ತಿಂಗಳನ್ನು ಮಾರ್ಚ್ವರೆಗೂ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ನಿಮಗೆ ಆ ಕಂಕಣ ಭಾಗದ ವಿಶೇಷ ಜೊತೆಗೆ ಅದೇ ಕಾಲದಲ್ಲಿ ಗುರು ಶನಿಯ ಜೊತೆಗೆ ಶುಕ್ರನಲ್ಲಿ ಆಶೀರ್ವಾದ ಪೂರ್ವಕವಾಗಿರ್ತಾನೆ, ಮಂಗಳನು ಸಹ ನಮಗೆ ಆಶೀರ್ವಾದ ಪೂರ್ವಕವಾಗಿರ್ತಾನೆ. ಇನ್ನು ಆ ಬಳಿಕ ಈ ಯಾವಾಗ ಒಂದು ಶನಿ ಮಹಾತ್ಮರ ಚಲನೆ ಆಗುತ್ತೆ ಮಾರ್ಚ್ ಅಂತ್ಯದಲ್ಲಿ ಅಲ್ಲಿ ನಿಮಗೆ ಆ ಒಂದು ವಿವಾಹದ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು. ಅಂದರೆ ಎಲ್ಲೋ ಫಾಸ್ಟಾಗಿ ಆಗುವಂಥದ್ದಕ್ಕೆ ಸ್ವಲ್ಪ ಅಡೆತಡೆ ಬರ್ಬೋದು. ಅಥವಾ ಯಾರೋ ನೋಡಿದ್ರು ಅವರು ಹೇಳದೆ ಸುಮ್ಮನಾಗುವಂಥದ್ದು, ಅಥವಾ 1 ವಾರದಲ್ಲಿ ಹೇಳ್ತೆ ಅಂದರೆ 1 ತಿಂಗಳಾದರೂ ಅವರು ಯಾವುದೇ ಇನ್ಫಾರ್ಮೇಷನ್ ಕೊಡದೇ ಇರುವಂಥದ್ದು, ಈ ರೀತಿ ವಿಳಂಬ ಆಗುತ್ತೆ. ಯಾವಾಗ ನಮಗೆ ಅಲ್ಲಿ ಶನಿಯ ಬಲದ ಒಂದು ಕೊರತೆ ಆಗುತ್ತೋ ಆವಾಗ ಶನಿ ಅಂದರೆ ಅದರ ಅರ್ಥನೇ ನಿಧಾನಗತಿ ಅಥವಾ ಮಂದಗತಿ ಅಂತ ಅರ್ಥ. ಎಲ್ಲ ಆವಾಗ ಮಂದಗತಿ ಆಗ್ಬೋದು. ಹಾಗಾಗಿ ಆ ಒಂದು ಸ್ಥಿತಿ ಬರುತ್ತೆ. ಜೊತೆಗೆ ಮೇ 15ರ ಬಳಿಕ 14ರ ಬಳಿಕ ಅಲ್ಲಿ ಗುರುವಿನ ಬಲ ನಿಮಗೆ ನಿವಾರಣೆ ಆಗುತ್ತೆ. ಗುರು ನಿಮಗೆ ದಶಮದಲ್ಲಿ ಬರ್ತಾರೆ. ನವಮದಲ್ಲಿದ್ದಂಥ ಭಾಗ್ಯಸ್ಥಾನ ಗುರು ಬದಲಾಗುತ್ತೆ. ಅಲ್ಲಿ ಬಂದಂತಹ ಗುರುವಿನ ಬಲದ ಕೊರತೆನೂ ಅದು ಮತ್ತಷ್ಟು ನಿಧಾನಗತಿ ಆಗ್ಬೋದು. ಹಾಗಾಗಿ ನೀವು ಮಾರ್ಚ್ ತಿಂಗಳನ್ನು ಗಡಿ ಅಂತ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಅಥವಾ ಮಾರ್ಚ್ ತಪ್ಪಿದ್ರೆ ಏಪ್ರಿಲ್ ಅಂತ ಇಟ್ಕೊಳ್ಳಿ. ಏಪ್ರಿಲ್ ಒಳಗೆ ನೀವು ಮಾಡುವಂಥ ಕೆಲಸಗಳನ್ನ ಮಾಡಿ ಪೂರ್ಣ ಮಾಡೋದು ಒಳ್ಳೆಯದು. ಅಲ್ಲಿವರೆಗೂ ನಮಗೆ ಪ್ರಬಲವಾದ ಯೋಗ ಇದೆ, ಪ್ರಯತ್ನಗಳಿಗೆ ಸಫಲತೆ ಇದೆ. ಹಾಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ, ಅನುರೂಪವಾದ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥ ಯೋಗ ಬಂದಿದೆ. ಇನ್ನು ಮೇ 15ರ ಬಳಿಕ ನಿಮಗೆ ಅಲ್ಲಿ ಮತ್ತೆ ಎಲ್ಲ ಸ್ವಲ್ಪ ಸ್ಲೋ ಆಗುತ್ತೆ, ಮತ್ತೆ ಬರೋದಿಲ್ಲ, ಮತ್ತೆ ಖಂಡಿತ ಬರುತ್ತೆ. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಉತ್ತಮವಾದ ಅನುಕೂಲವಿವೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ವಿಶೇಷವಾದ ಮಂಗಳನು ನಿಮಗೆ ಅಲ್ಲಿ ಪೂರಕವಾದ ಒಂದು ಆಶೀರ್ವಾದನ ಮಾಡುವಂಥದ್ದು. ಆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ನಿಮಗೆ ಕೆಲವರಿಗೆ ಪ್ರಯತ್ನದಲ್ಲಿ ಸಫಲತೆ ಬರುವಂಥದ್ದು. ಹಿಂದೆ ಯಾವುದೇ ಕಾರಣದಿಂದ ನಿಂತಿದ್ದ ಅಥವಾ ಮಾತುಕತೆಗಳು ಮುರಿದಿದ್ದ ಅದು ಮತ್ತೆ ಈಗ ಆ ಮಾತುಕತೆಗೆ ನಿಮಗೆ ಬಂದು ಆ ಫಿಕ್ಸ್ ಆಗುವಂಥ ಯೋಗ. ಅದು ಹಿಂದೆ ನೋಡಿ ಸುಮ್ಮನಾದವರು ಈಗ ಅದನ್ನು ನಿಮಗೆ ಹಿಂದೆ ಸಂದೇಶ ಹೇಳಿದವರು ಈಗ ಅದನ್ನು ಹೇಳುವಂಥದ್ದು, ಒಪ್ಪಿಗೆ ಸೂಚಿಸುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಮದುವೆ ಫಿಕ್ಸ್ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ಲಿದೆ. ಜೊತೆಗೆ ವರ್ಷ ಅಂತ್ಯದ ಭಾಗದಲ್ಲಿ, ವರ್ಷ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಸಹ ಮತ್ತೊಮ್ಮೆ ಆ ಒಂದು ಯೋಗಗಳು ಕಂಡು ಬರ್ತವೆ. ಹಾಗಾಗಿ
ನೀವು ಅಷ್ಟೇನು ಆತಂಕ ಭಯ ಪಡೋದಿಲ್ಲ. ಆರಂಭದ ಒಂದು ಸುವರ್ಣಾವಕಾಶ ಇದೆ, ಅದನ್ನು ಸದುಪಯೋಗ ಮಾಡುವಂಥದ್ದು. ಮಧ್ಯದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅವಕಾಶ ಇದೆ, ವರ್ಷದ ಕೊನೆಗೆ ಡಿಸೆಂಬರ್ಲು ಅಂಥ ಅವಕಾಶ ಇದೆ. ಹಾಗಾಗಿ ನೀವು ವಿಶೇಷವಾಗಿ ಈ ವಿವಾಹದ ಪ್ರಯತ್ನದಲ್ಲಿ ಸಕಾರಾತ್ಮಕವಾದ ಧೋರಣೆ ಇಟ್ಕೋಬೋದು. ಮನಸ್ಸಿಗೆ ಒಪ್ಪಿಗೆ ಆಗುವಂಥ ನಿಮ್ಮ ಬಾಳ ಸಂಗಾತಿಯು ಸಿಗುವಂಥ ಯೋಗ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿದೆ. ನಿಮ್ಮ ಒಂದು ಗ್ರಹಾಧಿಪ ಬುಧನು ಸಹ ಈ ವರ್ಷ ನಿಮಗೆ ಹಲವಾರು ಬಾರಿ ಮದುವೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾನೆ. ಶುಕ್ರನು ಸಹ ನಿಮಗೆ ಆಶೀರ್ವಾದ ಮಾಡ್ತಾನೆ. ಮಂಗಳನ ಒಂದು ಅನುಗ್ರಹ ನಿಮಗೆ ಈ ವರ್ಷದಲ್ಲಿ ಹಲವಾರು ಬಾರಿ ಸಿಗಲಿದೆ. ಇನ್ನು ಈ ಪುನರ್ವಿವಾಹ ಅಥವಾ ವಿಚ್ಛೇದಿತರಿಗೆ, ವೈಧವ್ಯದವರಿಗೆ, ವಿಧುರರಿಗೆ ವಿವಾಹ ಆಗುವ ಯೋಗ ಖಂಡಿತ ಇದೆಯಾ? ಖಂಡಿತವಾಗಿ ಈ ವರ್ಷದ ಆರಂಭದಲ್ಲಿ ನಿಮಗೆ ಕಂಡುಬರುತ್ತೆ. ಆ ವರ್ಷದ ಆರಂಭದ 4 ತಿಂಗಳನ್ನು ಬಳಸ್ಕೊಳ್ಬೇಕು. ಆ ಬಳಿಕ ಅಷ್ಟು ಪ್ರಯತ್ನದಲ್ಲಿ ನಿಮಗೆ ಉತ್ತಮ ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಈ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ಅಂತ ಹೇಳಿದ್ದೇನೆ, ಅದು ಹೊಸದಾಗಿ ಮದುವೆಯವರಿಗೆ ಒಳ್ಳೆಯದಾಗುತ್ತೆ. ಆದರೆ ಪುನರ್ವಿವಾಹಕ್ಕೆ ಅಲ್ಲಿ ಬರುವಂಥ ಗ್ರಹಸ್ಥಿತಿಗಳ ವೈರುಧ್ಯ ಅಂದರೆ ಅಲ್ಲಿ ಶನಿ ಮಹಾತ್ಮರು ನಿಮಗೆ 7ನೇ ಸ್ಥಾನಕ್ಕೆ ಬರ್ತಾರೆ. 6ರಿಂದ 7ಕ್ಕೆ ಬಂದಾಗ ಅಲ್ಲಿ ಪುನರ್ವಿವಾಹದವರಿಗೆ ಮತ್ತಷ್ಟು ತೊಂದರೆಗಳಾಗ್ಬೋದು. ಹಾಗಾಗಿ ಏನೇನೋ ಪುನರ್ವಿವಾಹ ಯೋಜನೆಗಳು ಕನ್ಯಾ ರಾಶಿಯವರು ಇದ್ದರೆ ಅವರು ಏಪ್ರಿಲ್ ಒಳಗೆ ಆಗುವಂಥದ್ದು ಒಳ್ಳೆಯದು. ಯಾಕಂದರೆ ನಿಮಗೆ ಅಲ್ಲಿ ಮತ್ತೆ ಸಪ್ತಮದ ಶನಿ ಬಂದಾಗ ಅಲ್ಲಿ ಮತ್ತೊಮ್ಮೆ ತೊಂದರೆಗಳಾಗುವಂಥದ್ದು, ಮತ್ತೊಮ್ಮೆ ಆ ಬಾಂಧವ್ಯದಲ್ಲಿ ಕೊರತೆಗಳು ಬಿರುಕುಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಪ್ರೇಮ ಪ್ರಕರಣದ ವಿಚಾರದವರು ಹಾಗೆಯೇ ವರ್ಷದ ಆರಂಭದ 4 ತಿಂಗಳನ್ನು ಬಳಸಿಕೊಳ್ಳಿ. ಪ್ರೇಮ ವಿಚಾರದಲ್ಲಿ ಸಾಫಲ್ಯತೆ ಕಂಡು ಬರುತ್ತೆ. ಯಾರಾದರೂ ಲವ್ ಮ್ಯಾರೇಜ್ ಅಥವಾ ಲವ್ ಪ್ರಪೋಸ್ ಮಾಡಿದಾಗಲೇ ಅಥವಾ ಲವ್ ಮ್ಯಾರೇಜ್ಗೆ ಹಿರಿಯರ ಒಪ್ಪಿಗೆಯನ್ನು ಪಡೆಯುವಂಥ ಪ್ರಯತ್ನಕ್ಕೆ ನಿಮಗೆ ವರ್ಷ ಆರಂಭದ ಏಪ್ರಿಲ್ ಒಳಗೆ ನೀವು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಈ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವರು ವಿವಾಹದ ಪ್ರಯತ್ನಕ್ಕೆ ಸಫಲತೆಗಾಗಿ ಏನು ಮಾಡಬಹುದು? ನಿಮಗೆ ಸಪ್ತಮದ ನಿಯಂತ್ರಕ ಮೀನರಾಶಿ ಗುರು ಆಗಿರ್ತಾನೆ, ಅಷ್ಟಮದ ನಿಯಂತ್ರಕ ವೇಷ ಮಂಗಳನಾಗಿರ್ತಾನೆ. ಹಾಗಾಗಿ ನೀವು ವಿಶೇಷವಾಗಿ ಗುರು ದತ್ತಾತ್ರೇಯರು, ಕುಲಗುರುಗಳು ಅಥವಾ ನಿಮ್ಮ ಕುಲಗುರುಗಳ ಪೀಠದ ಸಂದರ್ಶನ ಮಾಡೋದಾಗಲಿ ಅಥವಾ ಕುಲಗುರುಗಳು ಅಂದರೆ ದತ್ತಾತ್ರೇಯ ಸ್ವರೂಪವನ್ನು ಗುರುವಾಗಿ ಬ್ರಹ್ಮ ಸ್ವೀಕಾರ ಮಾಡಿ ಪೂಜೆ ಮಾಡುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಮಾಡೋದು. ವಿಷ್ಣು ಅಥವಾ ವೆಂಕಟೇಶ್ವರ, ನಾರಾಯಣ, ಲಕ್ಷ್ಮೀನಾರಾಯಣ, ರಂಗನಾಥ ಮುಂತಾದ ಯಾವುದೇ ವಿಷ್ಣುವಿಗೆ ರೂಪದ ದೇವಾಲಯಗಳಿಗೆ ಸಂದರ್ಶನ ಮಾಡೋದು. ಇವೆಲ್ಲ ಮಾಡೋದ್ರಿಂದ ನಿಮಗೆ ವಿವಾಹದ ಪ್ರಯತ್ನ ಸಫಲತೆ ಕಂಡು ಬರುತ್ತೆ. ಎಲ್ಲ ಕನ್ಯಾ ರಾಶಿಯ ಒಂದು ವಿವಾಹ ಅಪೇಕ್ಷಿತರಿಗೆ ಈ ವರ್ಷ ಕಂಕಣ ಭಾಗ್ಯ ಸಿದ್ಧಿಯಾಗಲಿ. ಮುಂದೆ ತುಲಾರಾಶಿಗೆ ಈ ವರ್ಷದ ಒಂದು ವಿವಾಹದ ಒಂದು ವಿಚಾರವಾಗಿ ಗಮನಿಸಿದಾಗ ನೀವು ಅತ್ಯಂತ ಅದೃಷ್ಟಶಾಲಿಗಳು, ಭಾಗ್ಯಶಾಲಿಗಳು ಆಗಿದ್ದೀರಾ. ಯಾವ ರೀತಿ ವೃಷಭ ರಾಶಿಗೆ 100ಕ್ಕೆ 80 ಭಾಗ ಅಂತ ಹೇಳಿದೆನೋ ಅದೇ ರೀತಿ ತುಲಾರಾಶಿಗೂ ಈ ವರ್ಷ 100ಕ್ಕೆ 80 ಭಾಗದಷ್ಟು ವಿವಾಹದ ಅನುಕೂಲತೆಗಳು, ಕಂಕಣ ಬಲಾದಿಗಳು ಕಂಡು ಬರುತ್ತವೆ. ಆರಂಭದ 1-2 ತಿಂಗಳು ನಿಧಾನಗತಿ ಇರ್ಬೋದು. ಆರಂಭದಲ್ಲಿ ನಿಮಗೆ ಯೋಗ ಇದೆ, ಇಲ್ಲ ಅಂತ ಏನಿಲ್ಲ, ಆದರೆ ನಿಧಾನಗತಿ ಆಗ್ಬೋದು, ಸ್ವಲ್ಪ ವಿಳಂಬ ಆಗ್ಬೋದು. ಆದರೆ ಆರಂಭದ 2 ತಿಂಗಳು ಮತ್ತು 3ನೇ ತಿಂಗಳಿಂದ ಇನ್ನಷ್ಟು ಸ್ಪೀಡ್ ಆಗುತ್ತೆ. 4ನೇ ತಿಂಗಳಿಗೆ ಮತ್ತಷ್ಟು ವೇಗವಾಗಿ ಆ ಒಂದು ಮದುವೆ ಬರುತ್ತೆ. 5ನೇ ತಿಂಗಳಲ್ಲಿ ಅದು ಪೂರ್ಣ ಪ್ರಮಾಣದ ವೇಗದಲ್ಲಿ ನಿಮಗೆ ಮದುವೆಯ ಪ್ರಯತ್ನದಲ್ಲಿ ಇನ್ನೂ ಸಫಲತೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ನಿಮ್ಮ ರಾಶಿಯಾಧಿಪತಿ ಶುಕ್ರನು ನಿಮಗೆ ಅನೇಕ ಬಾರಿ ವಿವಾಹಕ್ಕೆ ಪೂರಕವಾಗುವಂಥದ್ದು ವಾತಾವರಣ ನಿರ್ಮಾಣ ಮಾಡ್ತಾನೆ. ತುಲಾ ರಾಶಿಗೆ ಅಧಿಪತಿ ಶುಕ್ರನಾಗಿದ್ದಾನೆ. ನಿಮ್ಮ ಸಪ್ತಮದ ನಿಯಂತ್ರಕ ಮಂಗಳನಾಗಿದ್ದಾನೆ. ಜೊತೆಗೆ ನಿಮ್ಮ ಅಷ್ಟಮಕ್ಕೆ ನಿಯಂತ್ರಕ ಶುಕ್ರನೇ ಆಗಿರ್ತಾನೆ. ಹಾಗಾಗಿ ಆ ಶುಕ್ರ ಮತ್ತು ಮಂಗಳರು ಸಹ ನಿಮಗೆ ಈ ವರ್ಷದಲ್ಲಿ ಹಲವು ಬಾರಿ ಆಶೀರ್ವಾದ ಮಾಡಲಿದ್ದಾರೆ. ಗುರುವಿನ ವಿಶೇಷವಾದ ಬೆಂಬಲ ನಿಮಗೆ ಮೇ 15ರಿಂದ ಬರಲಿದೆ. ಶನಿ ಮಹಾತ್ಮರು ನಿಮಗೆ ಅದೃಷ್ಟದಾಯಕವಾಗಿ ಅವರು ಮಾರ್ಚ್ ತಿಂಗಳ ಅಂತ್ಯದ ಬಳಿಕ ಬರಲಿದ್ದಾರೆ. ಇವೆಲ್ಲ ಇರುವಾಗ ನೀವು ವಿಶೇಷವಾದ ಒಂದು ಭಾಗ್ಯಶಾಲಿಗಳ ರಾಶಿಯಾಗಿರ್ತೀರ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಆರಂಭದಲ್ಲಿ ಪೂರಕವಾಗಿದ್ರು, ರಾಹುಕೇತುಗಳ ಚಲನೆ ಆದಾಗ ನಿಮಗೆ ಕೇತು ನಿಮಗೆ ಮತ್ತೊಮ್ಮೆ ಪೂರಕವಾಗಿ ಲಾಭಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಇವೆಲ್ಲ ಒಂದು ಅಪೂರ್ವವಾದ ಸಂಗಮಗಳು. ನಿಮಗೆ 18 ವರ್ಷ, 12 ವರ್ಷ ಅಥವಾ 30 ವರ್ಷದ ಕೆಲವು ಅವಕಾಶಗಳು ಈಗ ಬಂದಿವೆ. ಮತ್ತೆ ಬರುವಂಥ ಅವಕಾಶ ಇಲ್ಲ. ಯಾವ ರೀತಿ ವೃಷಭ ರಾಶಿಯವರಿಗೆ ಹೇಳಿದೆನೋ ಅದೇ ರೀತಿ ತುಲಾ ರಾಶಿಗೂ ಅದೇ ಒಂದು ಉತ್ತಮ ಫಲ. ವೃಷಭಕ್ಕೂ ಶುಕ್ರನ ಅಧಿಪತಿ, ತುಲಾಕ್ಕೂ ಶುಕ್ರನ ಅಧಿಪತಿ. ಹಾಗಾಗಿ ಶುಕ್ರನ ಅಧಿಪತಿ ಇರುವಂಥ 2 ರಾಶಿಗಳಿಗೆ ಈ ಬಾರಿ ಒಂದು ಅಪೂರ್ವವಾದ ಸುವರ್ಣ ಅವಕಾಶ ಬಂದಿದೆ. ಅದನ್ನು ನೀವು ತಪ್ಪದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ವಿವಾಹ ಅಪೇಕ್ಷಿತರು ಅಥವಾ ವಿವಾಹ ಯೋಗ್ಯವಾದ ವಯಸ್ಸುಳ್ಳಂಥವರು ಯಾರಿಗೆ ಈ ವರ್ಷ ಬೇಡ ಮುಂದಿನ ವರ್ಷ ಅಂದ್ಕೊಂಡು ಈ ವರ್ಷನೇ ನೀವು ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಯಾಕಂದರೆ ಈ ವರ್ಷ ನೀವು ಮದುವೆಯಾಗಿ ಪ್ಲ್ಯಾನ್ ಮಾಡಿ ಮದುವೆ ಆದರೆ ಆ ಒಂದು ನೆಕ್ಸ್ಟ್ ಮುಂದಿನ ವರ್ಷದಲ್ಲೂ ಇದೇ ಅನುಕೂಲ ನಿಮಗೆ ಇರುತ್ತೆ. ಆಗ ವಿವಾಹದ ಆರಂಭದ ಜೀವನದಲ್ಲಿ ನಿಮಗೆ ಬಹಳಷ್ಟು ಏನೇನು ಒಳ್ಳೆಯದಾಗಬೇಕು, ಅಭಿವೃದ್ಧಿ ಆಗಬೇಕು, ಅದೆಲ್ಲ ಆಗತ್ತೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಯಾವುದೇ ರೀತಿಯ ಈ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬಂದು ನಿರಾಶೆ ಆಗ್ಬೋದು. ಇವರು ಹೇಳಿದ್ದಾರೆ ನಮಗೆ 80% ಅಂತ, ನಾವು ಜನವರಿಯಲ್ಲಿ ಮಾಡಿ ನಮಗೆ ಯಾವುದೂ ಫಿಕ್ಸ್ ಆಗಿಲ್ಲ, ಫೆಬ್ರವರಿಯಲ್ಲಿ ಮಾಡಿದ್ರೆ ಯಾವುದು ಫಿಕ್ಸ್ ಆಗಿಲ್ಲ, ಆ ಥರ ಭಾವನೆ ಬೇಡ. ಯಾಕಂದರೆ ಜನವರಿ ಫೆಬ್ರವರಿ ಆ ಒಂದು ವೇಗ ಕಡಿಮೆ ಇರುತ್ತೆ, ಗ್ರಹಬಲದ ವೇಗ ಕಡಿಮೆ ಇರುತ್ತೆ. ಅವಾಗ ಇನ್ನಷ್ಟು ಗ್ರಹಗಳ ಪರಿವರ್ತನೆ ಆಗೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ಶನಿ ಮಹಾತ್ಮರ ಪರಿವರ್ತನೆ ಆಗುತ್ತೆ. ಅಲ್ಲಿ ಮೇನಲ್ಲಿ ಗುರುವಿನ ಪರಿವರ್ತನೆ ಆಗುವಂಥದ್ದು. ಆವಾಗ ನಿಮಗೆ ಒಂದು ಫುಲ್ ಸ್ಪೀಡಲ್ಲಿ ಬರುತ್ತೆ. ಅಥವಾ ನೀವು ಜನವರಿ ಫೆಬ್ರವರಿ ನೋಡಿ ಪೆಂಡಿಂಗ್ ಇದ್ದವರು ಅವರು ಮಾರ್ಚ್, ಏಪ್ರಿಲ್ ಅಥವಾ ಮೇನಲ್ಲಿ ನಿಮಗೆ ಒಪ್ಪಿಗೆ ಸೂಚಿಸ್ಬೋದು. ಅಥವಾ ಅವರು ಈಗ ಬೇಡ, ಒಂದು 2 ತಿಂಗಳು ಬಿಟ್ಟು ಹೇಳ್ತಾರೆ, 2 ತಿಂಗಳು ಆಮೇಲೆ ಮಾತಾಡೋಣ, ಅದು 2 ತಿಂಗಳ ಮೇಲೆ ನಿಮಗೆ ಮದುವೆ ಡೇಟ್ ಬೇಕು, 3 ತಿಂಗಳ ಮೇಲೆ ಬೇಕು ಅಂತಾನೆ ಆ ರೀತಿ ಹೇಳ್ಬೋದು. ಅಥವಾ ಕೆಲವರಿಗೆ ವೃತ್ತಿ ಅಥವಾ ಉದ್ಯೋಗದ ಕಾರಣವಾಗಿ ನಾವು ಇನ್ನಿತರ ವೈಯಕ್ತಿಕ ಕಾರಣವಾಗಿರೋ ಅವರು ನಾವು ಈಗ ನೋಡಿ ಹಿಂದೆ ನಾವು ಫಿಕ್ಸ್ ಮಾಡೋದು ಬೇಡ, ನಾವು ಎಂಗೇಜ್ಮೆಂಟ್ ಆವಾಗ ಮಾಡೋಣ ಅನ್ನೋ ಒಂದು ಸ್ಥಿತಿಗೂ ಬರ್ಬೋದು.
ಹಾಗಾಗಿ ಅವೆಲ್ಲ ಒಂದು ಆಗಿದ್ದು ಒಳ್ಳೆಯದಕ್ಕೆ ತಿಳ್ಕೋಬೇಕು. ಅದರ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಅದು ಸ್ಪೀಡ್ ಬರೋದಾದರೂ ನಂತರ ನಿಮಗೆ ಮದುವೆ ಫಿಕ್ಸ್ ಆಗೋ ಉಪಯೋಗ ಇರುತ್ತೆ. ಇನ್ನು ನಿಮ್ಮ ಏನೇನು ಕನಸು ಇದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅಂಥದ್ದೇ ಗಂಡಿಗಾಗಲಿ ಹೆಣ್ಣಿಗಾಗಲಿ ಸಿಗುವಂಥ ಒಂದು ವರ್ಷ ಈ ವರ್ಷ ಆಗಿರುತ್ತೆ. ಹಿಂದೆ ಎಲ್ಲ ಮಿಸ್ ಮ್ಯಾಚು ಅಥವಾ ನಿಮಗೆ ಉದ್ಯೋಗದ ವಿಚಾರನೋ ಅಥವಾ ಅವರ ಒಂದು ರೂಪ ಸೌಂದರ್ಯದ ವಿಚಾರನೋ, ಬಣ್ಣದ ವಿಚಾರನೋ ಅಥವಾ ಅವರ ಒಂದು ಮನೆಯ ಸ್ಥಿತಿಯ ವಿಚಾರವಾಗಿ ನಿಮಗೆ ಅತೃಪ್ತಿ ಇದ್ದರೆ ಈ ವರ್ಷದಲ್ಲಿ ನಿಮಗೆ ಎಲ್ಲ ವಿಚಾರಗಳು ತೃಪ್ತಿಕರವಾದ ಪರಿಪೂರ್ಣವಾದ ಒಂದು ಅನುರೂಪವಾದ ಜೋಡಿ ಸಿಗುವಂಥ ವರ್ಷ ಇದಾಗಿದೆ. ಹಾಗಾಗಿ ತುಲಾ ರಾಶಿ ತುಲಾ ಲಗ್ನದವರು ಈ ವರ್ಷ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಇದು ಹೊಸದಾಗಿ ಮದುವೆ ಆಗೋ ವಿಚಾರಕ್ಕೆ ಬಹಳ ಅನುಕೂಲವಾದ ಒಂದು ಸ್ಥಿತಿ ಅಂತ ಹೇಳಿದ್ರೆ ವರ್ಷದ ಕೊನೆವರೆಗೂ ಅದು ಪೂರಕವಾಗಿ ಇದ್ದೇ ಇರುತ್ತೆ ಅಂತ. ಇನ್ನು ಇದೇ ರೀತಿ ತುಲಾರಾಶಿಯವರು ಪುನರ್ವಿವಾಹ ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಬ್ರೇಕಪ್ ಇದಾಗಿದವರು ಅಥವಾ ಡೈವರ್ಸ್ ಆದವರು ಇಲ್ಲ ಇದ್ದರೆ ಅವರು ಮರು ಮದುವೆ ಆಗಲಿಕ್ಕೆ ಅವಕಾಶ ತುಲಾರಾಶಿಯವರಿಗೆ ಈ ವರ್ಷ ಯೋಗ್ಯ ಬರುತ್ತಾ? ಖಂಡಿತ ಈ ವರ್ಷದಲ್ಲಿ ಬರುತ್ತೆ. ಅದು ಮೇ 15ರ ಬಳಿಕ ಯೋಗ ಬರಲಿದೆ. ಮೇ 15ರಿಂದ ಡಿಸೆಂಬರ್ವರೆಗೂ ನಿಮಗೆ ವಿಶೇಷವಾಗಿ ಯಾರು ಪುನರ್ವಿವಾಹ ಆಗುವಂಥ ಅಪೇಕ್ಷೆಗಳು ಅವರು ಆಗುವಂಥ ಆರಂಭದಲ್ಲಿ ಈ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಆರಂಭದಲ್ಲಿ ಪ್ರಯತ್ನ ಮಾಡಿದರೆ ನಿಮಗೆ ಈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಷ್ಟೊಂದು ಅನುಕೂಲವಾದ ಪರಿಸ್ಥಿತಿ ಬರೋದಿಲ್ಲ. ನೀವು ಮೇ 15ರ ಬಳಿಕ ಗುರುವಿನ ಪರಿವರ್ತನೆ ಆದಾಗ ನಿಮಗೆ ಸಮರ್ಥವಾಗಿ ಅಲ್ಲಿ ಗುರು ಶನಿ ಮತ್ತು ಕೇತು ಈ ಗ್ರಹಗಳು ಸಹಾಯ ಮಾಡ್ತಾರೆ. ಆದರೆ ಈ ಯಾವಾಗ ನಿಮಗೆ ಅಲ್ಲಿ ರಾಹುಕೇತುನ ಪರಿವರ್ತನೆ ಆಗೋದು ಕಾಯಬೇಕು. ಹಾಗಾಗಿ ಮೇ ತಿಂಗಳ ಬಳಿಕ ನೀವು ಪ್ರಯತ್ನ ಮಾಡಿದರೆ ನಿಮಗೆ ಮೇ ಮಧ್ಯಭಾಗದ ಬಳಿಕ ನಿಮಗೆ ಆ ಡಿಸೆಂಬರ್ವರೆಗೂ ಪುನರ್ವಿವಾಹದವರಿಗೆ ಮರು ಮದುವೆ ಆಗೋರಿಗೆ ಅವಕಾಶಗಳು ಬರ್ತವೆ. ಅಂತಹ ಒಂದು ಕೋರಿಕೆಗಳು ಬೇಡಿಕೊಂಡು ನಿಮ್ಮ ಮನಸ್ಥಿತಿಗೆ ಒಪ್ಪುವಂಥ ಒಂದು ಜೋಡಿಗಳು ಆಗ ಸಿಗುವಂಥ ಯೋಗ ಇದೆ. ಇನ್ನು ಪ್ರೇಮ ಪ್ರಕರಣದ ಲವ್ ವಿಚಾರವಾಗಿ ಗಮನಿಸಿದಾಗ ಲವ್ ಮ್ಯಾರೇಜು, ಲವ್ ಸಕ್ಸಸ್ ರೇಟು ಇವೆಲ್ಲ ವಿಚಾರ ಗಮನಿಸಿದಾಗಲೂ ನಿಮಗೆ ಮೇ ತಿಂಗಳ ಅಂತ್ಯದ ಬಳಿಕ ವಿಶೇಷವಾಗಿ ಆ ಪ್ರೇಮ ಪ್ರಕರಣದಲ್ಲಿ ಸಫಲತೆ ಬರುತ್ತೆ. ಆರಂಭದ ತಿಂಗಳ ಅಷ್ಟೊಂದು ಸಫಲತೆ ಬರೋದಿಲ್ಲ. ಆರಂಭದಲ್ಲಿ ಬೇರೆ ಬೇರೆ ರೀತಿಯ ಅಡೆತಡೆಗಳು ಬರ್ಬೋದು. ಅದರಲ್ಲಿ ಶತ್ರು ಕಾಟಗಳಿಂದ ಲವ್ಗಳು ಫೇಲ್ ಆಗ್ಬೋದು. ಅದು ಇನ್ನಿತರ ಯಾವುದೇ ವಿಚಾರಗಳಿಂದ ಅಲ್ಲಿ ಲವ್ಗಳು ಬ್ರೇಕಪ್ಗಳು ಆಗ್ಬೋದು. ಹಾಗಾಗಿ ಪ್ರೇಮ ಪ್ರಕರಣ ವಿಚಾರದವರೆಗೂ ಈ ಮೇ ತಿಂಗಳಿಂದ ಡಿಸೆಂಬರ್ವರೆಗೂ ವಿಶೇಷವಾದ ಅನುಕೂಲವಾದ ವಾತಾವರಣ ಇರುತ್ತೆ. ಶುಕ್ರ ಗ್ರಹವು ನಿಮಗೆ ನಿಮ್ಮ ರಾಶಿಯಾದ ಶುಕ್ರನು ನಿಮಗೆ ವರ್ಷ ಪೂರ್ತಿ ಹಲವಾರು ಬಾರಿ ಆಶೀರ್ವಾದ ಮಾಡಲಿದ್ದಾನೆ. ಅವನು ನಿಮಗೆ ಪೂರ್ತಿಯಾಗಿ ಮದುವೆ ವಿಚಾರಕ್ಕೂ, ಕಂಕಣ ಭಾಗ್ಯಕ್ಕೂ ಅಥವಾ ಸುಗಮವಾಗಿ ಮದುವೆ ಆಗಲಿಕ್ಕೂ ಸಹಾಯ ಆಗುತ್ತೆ. ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಹಣಕಾಸಿನ ಹರಿವು ಸಹ ಬಹಳಷ್ಟು ಈ ಮದುವೆ ವಿಚಾರಕ್ಕೆ ಈಗ ತುಂಬ ಹಣಕಾಸಿನ ಖರ್ಚೆಲ್ಲ ಇರುತ್ತೆ. ಆ ಮದುವೆಗೆ ಈ ತುಂಬ ಒಂದು ತೊಂದರೆಗಳು ಏನಾಗೋದಿಲ್ಲ. ಮದುವೆಗೆ ನಿಮಗೆ ಸಕಾಲದಲ್ಲಿ ಪೂರಕವಾದಂಥ ಹಣಕಾಸಿನ ವ್ಯವಸ್ಥೆ ಸಹ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಭಾಗ್ಯಶಾಲಿಯಾದ ಫಲವನ್ನು ಈ ತುಲಾರಾಶಿಯವರು ಈ ವರ್ಷದಲ್ಲಿ ಕಂಕಣ ಭಾಗ್ಯ ಮದುವೆಗಾಗಿ ಪಡೆಯುತ್ತಾ ಇದ್ದೀರಾ. ಇನ್ನು ನೀವು ಯಾರು ಈ ವಿಚಾರವಾಗಿ ಯಾವ ದೇವತೆಗಳಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ. ನಿಮಗೆ ನಿಯಂತ್ರಕ ಅಲ್ಲಿ ಸಪ್ತಮದ ನಿಯಂತ್ರಕ ಮಂಗಳನು, ಜೊತೆಗೆ ಅಲ್ಲಿ ಅಷ್ಟಮಕ್ಕೆ ಶುಕ್ರನು ಆಗಿರುವ ಕಾರಣ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಮಹಾಲಕ್ಷ್ಮೀ ದೇವಿ ಅಥವಾ ಕುಲದೇವಿನೋ ಅಥವಾ ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಭಕ್ತಿ ಮಾಡಬಹುದು. ಅಥವಾ ನೀವು ವೆಂಕಟೇಶ್ವರ ಸ್ವಾಮಿ ಅಥವಾ ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ, ಲಕ್ಷ್ಮೀನಾರಾಯಣ ಈ ರೀತಿ ವಿಷ್ಣುವಿನ ಯಾವುದೇ ರೂಪದಲ್ಲಾಗಲಿ, ಮಹಾಲಕ್ಷ್ಮಿ ರೂಪದಲ್ಲಾಗಲಿ, ಸುಬ್ರಹ್ಮಣ್ಯ ರೂಪದಲ್ಲಿ ಪ್ರಾರ್ಥನೆ ಹರಕೆ ಮಾಡಿಕೊಂಡ್ರೆ ಕಂಕಣ ಭಾಗ್ಯ ಸಿದ್ಧಿ ಆಗುತ್ತೆ. ಎಲ್ಲ ತುಲಾರಾಶಿಯವರಿಗೆ ವಿವಾಹ ಅಪೇಕ್ಷರಿಗೆ ಈ ವರ್ಷ ಕಂಕಣ ಭಾಗ್ಯ ಸಿದ್ಧಿಯಾಗಲಿ. ಮುಂದೆ ಗಮನಿಸುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವರ್ಷದ ಒಂದು ವಿವಾಹದ ಯೋಗ ವಿಚಾರ ಗಮನಿಸಿದಾಗ 100ಕ್ಕೆ 50 ಭಾಗ ಅಂತ ಬಂದಿದೆ. ಅಲ್ಲಿ ಆರಂಭದ 3 ತಿಂಗಳು ನಿಮಗೆ ಪೂರಕವಾಗಿರುತ್ತವೆ. 4ನೇ ತಿಂಗಳಲ್ಲಿ ಆ ಭಾಗ್ಯಗಳು ಸ್ವಲ್ಪ ಅಡೆತಡೆಗಳು ಬರ್ಬೋದು. 5ನೇ ತಿಂಗಳಿಂದ ಅದು ಕ್ಷೀಣ ಆಗುತ್ತೆ ಅಂತ ಹೇಳಿ ನಿಮಗೆ ಆರಂಭದ 3 ತಿಂಗಳು ಸ್ವಲ್ಪ ಪವರ್ಫುಲ್ ಆಗಿದೆ ಅಂತ ಅದರ ಅರ್ಥ. ಅಲ್ಲಿ ಗುರುವಿನ ವಿಶೇಷವಾದ ಅನುಕೂಲವು, ಜೊತೆಗೆ ಇತರ ಗ್ರಹಗಳ ಬೆಂಬಲವು, ಅಲ್ಲಿರತಕ್ಕಂಥ ಕೇತುವು ನಿಮಗೆ ಲಾಭ ಸ್ಥಾನದಲ್ಲಿ ಇದ್ದರ ಕಾರಣ ಅಲ್ಲಿ ಆಕಸ್ಮಿಕವಾಗಿ ಕೆಲವು ಫಿಕ್ಸ್ ಆಗುವಂಥ ಯೋಗ ಈ ವರ್ಷದ ಆರಂಭದ 3 ತಿಂಗಳಲ್ಲಿ ಕಂಡುಬರುತ್ತೆ. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ನಿಮಗೆ ಈಗ ಆರಂಭದ 3 ತಿಂಗಳು ಸ್ವಲ್ಪ ಈಗ ಫಲ ಬರ್ಬೋದು. ಅದು ಹಿಂದೆ ನೀವು ಯಾವುದು ನೋಡಿದಂಥದ್ದು, ಹಿಂದೆ ನಾವು ಮಾತಾಡಿದಂಥದ್ದು ಅವೆಲ್ಲ ಇದ್ದರೆ ಅದು ವರ್ಷದ ಆರಂಭದಲ್ಲಿ ಅವೆಲ್ಲ ಫಿಕ್ಸ್ ಆಗುವಂಥ ಯೋಗ ಇರುತ್ತೆ. ಮದುವೆ ಪ್ರಯತ್ನಕ್ಕೆ ವಿಶೇಷವಾಗಿ ನೀವು ಆರಂಭದ ಈ 3 ತಿಂಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದು. ಆನಂತರ ಆಗಲ್ವಾ? ಆನಂತರ ಆಗಂದರೆ ಆಗುವ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅಡೆತಡೆಗಳು ಬರ್ಬೋದು, ಅಥವಾ ಒಮ್ಮೆ ಒಪ್ಪಿಗೆ ಸೂಚಿಸಿ ಆಮೇಲೆ ಬೇಡ ಅನ್ನೋದು ಇಂಥದ್ದೆಲ್ಲ ಆಗುತ್ತೆ. ಯಾಕಂದರೆ ಅಲ್ಲಿ ಮಾಯಾ ಮೋಹದ ಗ್ರಹಗಳು ನಿಮಗೆ ತೊಂದರೆ ಮಾಡ್ತಾರೆ. ಅಲ್ಲಿ ರಾಹು ತೊಂದರೆ ಮಾಡ್ತಾನೆ, ಶನಿ ಮಹಾತ್ಮರ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಕಡಿಮೆ ಪಂಚಮದಲ್ಲಿ ಇರ್ತಾರೆ. ಅಲ್ಲಿ ಗುರುವು ನಿಮಗೆ ಷಷ್ಠ ಅಥವಾ ಶತ್ರು ಸ್ಥಾನದಲ್ಲಿ ಇರುವಂಥದ್ದು. ಇವೆಲ್ಲವೂ ಇರುವಾಗ ಅಲ್ಲಿ ಅವರ ಮನಸ್ಥಿತಿ ಚೇಂಜ್ ಆಗುತ್ತೆ. ಯಾಕಂದರೆ ಒಮ್ಮೆ ನಾವು ನೋಡ್ತೇವೆ ಕೆಲವೊಬ್ಬರು ಫಸ್ಟ್ ಈಗ ನೋಡಿಕೊಂಡು ಒಪ್ಪಿಗೆ ಸೂಚಿಸ್ತಾರೆ, ಕೆಲವರು ಎಂಗೇಜ್ಮೆಂಟ್ ಅಂತ ಬರ್ತಾರೆ. ಆಮೇಲೆ ಕೆಲವೊಂದು ಟೈಮಲ್ಲಿ ಬಳಿಕ ಇಲ್ಲ ನಮಗೆ ಏನೋ ಒಂದು ಕಾರಣವಾಗಿ ಸೊಬೂಬನ್ನು ಹೇಳಿ ಅದನ್ನು ಬೇಡ ಅಂತ ಹೇಳುವಂಥದ್ದು, ರಿಜೆಕ್ಟ್ ಮಾಡುವಂಥದ್ದು ಅಥವಾ ಅದನ್ನು ಡಿಸ್ಕಂಟಿನ್ಯೂ ಮಾಡುವಂಥದ್ದೆಲ್ಲ ಇರುತ್ತೆ. ಅವೆಲ್ಲ ನೋಡಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ಸಾಧ್ಯತೆ ನಿಮಗೆ ಆ ಮಧ್ಯದ ತಿಂಗಳಲ್ಲಿ ಬರ್ಬೋದು. ಹೀಗಾಗಿ ನೀವು ಮಾರ್ಚ್ ತಿಂಗಳೊಳಗೆ ಇದನ್ನು ಮದುವೆ ವಿಚಾರವಾಗಿ ಎಷ್ಟು ಗಮನ ಇಟ್ಕೊಂಡು ಆವಾಗ ಫಿಕ್ಸ್ ಮಾಡಿಕೊಂಡು ಒಳ್ಳೆಯದು. ಜೊತೆಗೆ ಮದುವೆ ಎಷ್ಟರೊಳಗೆ ಆಗ್ಬೋದು, ಗುರುಬಲ ಇರುವಂಥ ಅವಧಿ ನಿಮಗೆ ಮೇ 15ವರೆಗಿರುತ್ತೆ. ಆಗ ಏಪ್ರಿಲ್ ತಿಂಗಳು ಅಥವಾ ಮೇ 15ರೊಳಗೆ ವಿವಾಹ ಆಗುವಂಥದ್ದೆಲ್ಲ ಒಳ್ಳೆಯದಾಗಿರುತ್ತೆ. ಇನ್ನು ಆವಾಗ ನಿಮಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಬರುತ್ತೋ ಆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ.
ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಅಥವಾ ಮದುವೆ ಫಿಕ್ಸ್ ಆಗಲಿಕ್ಕೆ ಕೊರತೆಗಳು ಬರುವಂಥದ್ದು ಅಥವಾ ನಿಮಗೆ ಸರಿ ಸಮಾನವಾದ ಜೋಡಿಗಳು ಸಿಗದೇ ಇರುವಂಥದ್ದು ಅಥವಾ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಆ ಒಂದು ಜೋಡಿ ಒಪ್ಪಿಗೆ ಆದರೂ ಕೊನೆ ಹಂತದಲ್ಲಿ ಅದನ್ನು ಮುರಿದು ಬೀಳುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಒಂದು ಆರಂಭದ 3 ಅಥವಾ 4ನೇ ತಿಂಗಳಲ್ಲಿ ನೀವು ಈ ಮದುವೆ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಂತಹ ವಿವಾಹ ಕಂಕಣ ಭಾಗ್ಯ ನಿಮಗೆ ಉತ್ತಮವಾಗಿರುತ್ತೆ. ಬೇರೆ ಸಮಯದಲ್ಲಿ ನಿಮಗೆ ಆ ಒಂದು ಮೇ ತಿಂಗಳ ಬಳಿಕ ಮಾಡಿದಂಥ ಪ್ರಯತ್ನದಲ್ಲಿ ಸಫಲತೆಯ ಪರಿಣಾಮ ಕಡಿಮೆ ಇದೆ. ಜೊತೆಗೆ ಅಲ್ಲಿ ನಾನಾ ರೀತಿಯ ಅಡೆತಡೆಗಳು, ಆತಂಕಗಳು ಅಥವಾ ಕುಂದುಕೊರತೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಯಾರು ಈ ಬೇರೆ ಬೇರೆ ರೀತಿಯ ಒಂದು ಸ್ವಂತ ಉದ್ಯೋಗ ಮಾಡೋರು, ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರು ಇರ್ಬೋದು ಅಥವಾ ಸರ್ಕಾರದ ಹುದ್ದೆ, ರಾಜಕೀಯವಾದ ಹುದ್ದೆ ಇಂಥದ್ದಲ್ಲಿರೋರಿಗೆ ಈ ವರ್ಷ ಮದುವೆ ಆಗುವ ಯೋಗ ಆರಂಭದಲ್ಲೇ ಬಂದಿದೆ. ಹಾಗಾಗಿ ಆರಂಭದಲ್ಲಿ ನೀವು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ಕೊನೆ ಇಷ್ಟ ಪಕ್ಷ ನೀವು ಮಾರ್ಚ್ ಒಳಗೆ ನೀವು ಎಂಗೇಜ್ಮೆಂಟ್ ಆದರೂ ಮಾಡಿ ಇರುವಂಥದ್ದು. ಜೊತೆಗೆ ವಿವಾಹವನ್ನು ನಿಮಗೆ ಅನುಕೂಲವಾದ ತಿಂಗಳಲ್ಲಿ ಮಾಡ್ಕೋಬೋದು, ಒಳ್ಳೆಯ ಮುಹೂರ್ತ ನೋಡಿಕೊಂಡು. ಹಾಗೆ ಮಾರ್ಚ್ ಒಳಗೆ ನೀವು ಇದನ್ನೆಲ್ಲ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಅಂಥವರಿಗೆ ದೀರ್ಘಕಾಲದಿಂದ ಕೆಲವರಿಗೆ ಆಗಿರೋದಿಲ್ಲ. ಉದಾಹರಣೆಗೆ ಈಗ ಬಿಸ್ನೆಸ್ ಅವರಿಗೆ, ಕೃಷಿಕರಿಗೆ ಅಥವಾ ಬೇರೆ ಬೇರೆ ರೀತಿಯ ಹೋಟೆಲ್ ಉದ್ಯಮದವರಿಗೆ ಅಥವಾ ಇನ್ನಿತರ ಸ್ವಂತ ಉದ್ಯಮ ಮಾಡೋರಿಗೆ ಈಗ ಹೆಣ್ಣು ಸಿಗೋದೆಲ್ಲ ಸ್ವಲ್ಪ ಕಷ್ಟ. ಆದರೆ ನೀವು ಇದನ್ನು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಂಥವರಿಗೂ ಈಗ ಹೆಣ್ಣು ಸಿಗುವಂಥ ಯೋಗ ಇದೆ. ಇದು ಮತ್ತೆ ಮತ್ತೆ ನಮಗೆ ಬರೋದಿಲ್ಲ. ಈ ಗ್ರಹಾನುಕೂಲಗಳು ಮತ್ತೆ ವಿರುದ್ಧವಾದ ಸ್ಥಿತಿಗಳ ನಿರ್ಮಾಣ ಆಗುತ್ತೆ. ಹಾಗಾಗಿ ಇದನ್ನು ನೀವು ಆರಂಭದಲ್ಲೇ ಬಳಸ್ಕೊಂಡ್ರೆ ಇಂಥ ಒಂದು ವಿವಾಹ ಯೋಗ ಇದೆ. ಇನ್ನು ಈ ಪುನರ್ವಿವಾಹ ಯೋಗ ಇದೆಯಾ ವೃಶ್ಚಿಕ ರಾಶಿಯವರಿಗೆ? ಅದನ್ನು ಅಷ್ಟೇ ಆರಂಭದ 3 ತಿಂಗಳಲ್ಲಿ ನೀವು ಅದನ್ನು ಪ್ರಯತ್ನ ಪಡಬಹುದು. ನಂತರದ ತಿಂಗಳು ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯ ವಿಚಾರದಲ್ಲಿ ಈ ವಿವಾಹ ಅಥವಾ ಪುನರ್ವಿವಾಹ ಆಗುವುದು ಆರಂಭದ 3-4 ತಿಂಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಲವ್ ಅಥವಾ ಪ್ರೇಮದ ವಿಚಾರವಾಗಿ ನೀವು ಈ ವರ್ಷದ ಆರಂಭದ ತಿಂಗಳಷ್ಟೇ ನಿಮಗೆ ಲವ್ ಮ್ಯಾರೇಜ್ವರೆಗೂ ಅಷ್ಟೇ ಆರಂಭದ ತಿಂಗಳು ಬಹಳಷ್ಟು ಪೂರಕವಾಗಿ 3 ಅಥವಾ 4ನೇ ತಿಂಗಳು ಏಪ್ರಿಲ್ವರೆಗೂ. ನಂತರ ಈ ಜುಲೈ ಮತ್ತು ಆಗಸ್ಟಲ್ಲಿ ಒಂದು ಸಲ ಸ್ವಲ್ಪ ಬರ್ಬೋದು. ಜುಲೈ ಆಗಸ್ಟ್ ಈ ಪ್ರೇಮ ವಿಚಾರದವರೆಗೆ ಈ ಮೇ ತಿಂಗಳ, ಏಪ್ರಿಲ್ ತಿಂಗಳ ಬಳಿಕ ನಿಮಗೆ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಅವಕಾಶಗಳು ಬರ್ಬೋದು. ಇನ್ನು ಕೆಲವರಿಗೆ ಜುಲೈ ಮತ್ತು ಆಗಸ್ಟಲ್ಲಿ ಕೆಲವರಿಗೆ ವಿದೇಶ ಮೂಲದಲ್ಲಿ ಮದುವೆ ಆಗುವಂಥದ್ದು, ವಿದೇಶ ಮೂಲದ ಕೆಲವು ನಿಮಗೆ ಲಿಂಕ್ಗಳು ಸೆಟ್ ಆಗುವಂಥದ್ದೆಲ್ಲ ಅವಕಾಶಗಳು ಬರ್ಬೋದಾಗಿದೆ. ಇದಕ್ಕೆ ನಿಮಗೆ ಕೇತು ಸಹಾಯ ಮಾಡುವಂಥದ್ದು. ಯಾಕಂದರೆ ಕೇತು ನಿಮಗೆ ಈ ಪರಿವರ್ತನೆಯಲ್ಲಿ ಮೇ ತಿಂಗಳ 19ರಲ್ಲಿ ಕೇತುವಿನ ಪರಿವರ್ತನೆ, ಕೇತು ನಿಮಗೆ ಪೂರ್ವಕನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ವಿದೇಶಿ ಮೂಲದ ಅಥವಾ ಬೇರೆ ರಾಜ್ಯದ, ಅನ್ಯ ದೇಶದ, ಅನ್ಯ ಭಾಷೆಯ ಇತ್ಯಾದಿ ವಧುಗಳು ಫಿಕ್ಸ್ ಆಗುವಂಥ ಯೋಗ ಈ ಲವ್ನಲ್ಲಿ ಜುಲೈ ಆಗಸ್ಟಲ್ಲಿ ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಮತ್ತೆ ವರ್ಷ ಅಂತ್ಯದಲ್ಲಿ ಅಷ್ಟೇನೋ ನಿಮಗೆ ಪೂರಕವಾಗಿರೋದಿಲ್ಲ. ಇವೆಲ್ಲ ವಿಚಾರ ಗಮನಿಸಿದಾಗ ಆರಂಭದ ಈ 4 ತಿಂಗಳನ್ನು ವೃಶ್ಚಿಕ ರಾಶಿಯವರು ಸದುಪಯೋಗಪಡಿಸಿಕೊಂಡು ನಿಮಗೆ ಕಂಕಣ ಭಾಗ್ಯವನ್ನು ನೀವು ಸಿದ್ಧಿ ಮಾಡಿಕೊಳ್ಬೋದಾಗಿದೆ. ಇನ್ನು ನಿಮಗೆ ವಿವಾಹದ ವಿಚಾರವಾಗಿ ಯಾವ ದೇವತೆಗಳ ಭಕ್ತಿ ಮಾಡ್ಬೋದು? ನಿಮಗೆ ಸಪ್ತಮದ ನಿಯಂತ್ರಕ ಶುಕ್ರನಾಗಿರ್ತಾನೆ, ಅಷ್ಟಮದ ನಿಯಂತ್ರಕ ಬುಧನಾಗಿರ್ತಾನೆ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಅಥವಾ ವೆಂಕಟೇಶ್ವರನ ಅನುಗ್ರಹ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಗಳ ಸಂದರ್ಶನ, ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ. ಹಾಗಾಗಿ ಲಕ್ಷ್ಮೀ, ವೆಂಕಟೇಶ್ವರ ಮತ್ತು ಸುಬ್ರಹ್ಮಣ್ಯ ಈ 3 ಶಕ್ತಿಗಳ ಒಂದು ನೀವು ಹರಕೆಯನ್ನು, ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ವಿವಾಹ ಕಂಕಣ ಭಾಗ್ಯ ಈ ವರ್ಷ ಸಿದ್ಧಾಗುತ್ತೆ. ಈ ವರ್ಷ ವೃಶ್ಚಿಕ ರಾಶಿಯವರ ಒಂದು ಮನೋಕಾಮನೆಗಳು ಪೂರ್ಣವಾಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವರ್ಷ ಈ ಅತ್ಯುತ್ತಮ ಲಾಭ ಪಡೆಯುವಂತಹ ಅಥವಾ ವಿವಾಹದ ಭಾಗ್ಯದಲ್ಲಿ ಹೆಚ್ಚಿನ ಒಂದು ಬೆಂಬಲ ಪಡೆಯುವಂತಹ 3ನೇ ರಾಶಿ ನಿಮ್ಮದಾಗಿರುತ್ತೆ. ಆಗಲೇ ವೃಷಭ ಮತ್ತು ತುಲಾಕ್ಕೆ ಅತ್ಯುತ್ತಮ 80 ಭಾಗ ಅಂತ ಹೇಳಿದ್ರೆ, ಅದೇ ರೀತಿ ಈ ರೀತಿ ಧನು ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾದ ಒಂದು ಲಾಭದ ಒಂದು ವಿಶೇಷವಾದ ಯೋಗಗಳು ಬರ್ತಾ ಇರ್ತವೆ. 75ರಿಂದ 80 ಭಾಗ ನಿಮಗೆ ಉತ್ತಮವಾದ ಫಲಗಳು ಬರ್ತವೆ. ಆರಂಭದ ತಿಂಗಳುಗಳಲ್ಲೇ ನಿಮಗೆ ವಿಶೇಷವಾಗಿ ಅಷ್ಟೇನು ಸ್ವಲ್ಪ ಒಂದು 150 ಭಾಗ ಅನುಕೂಲ ಇರ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ. ಮಾರ್ಚ್ ತಿಂಗಳಿಂದ ನಮಗೆ ಇನ್ನಷ್ಟು ಸ್ವಲ್ಪ ಒಂದು ಪೂರಕವಾಗಿ ಬರುವಂಥದ್ದು. ಏಪ್ರಿಲ್ ತಿಂಗಳು, ಮೇ ತಿಂಗಳಲ್ಲಿ ಇನ್ನಷ್ಟು ಪೂರಕವಾಗಿದೆ. ಅದರಲ್ಲೂ ಮೇ 15ರ ಬಳಿಕ ನಿಮಗೆ ವಿಶೇಷವಾಗಿ ಗುರುವಿನ ವಿಶೇಷವಾದ ಬೆಂಬಲ, ಪಂಚಮದಲ್ಲಿ ಬರುವಂತಹ ಗುರು ನಿಮಗೆ ವಿಶೇಷವಾಗಿ ವಿವಾಹಕ್ಕೆ ಪೂರಕವಾಗಿರ್ತಾರೆ. ಇನ್ನು ರಾಹುಕೇತುಗಳ ಪರಿವರ್ತನೆ ನಿಮಗೆ ರಾಹು ಈ ಬಾರಿ ಅಲ್ಲಿ ತೃತೀಯದಲ್ಲಿ ಬರುವಂತಹ ರಾಹು ನಿಮಗೆ ಪೂರಕವಾಗಿರ್ತಾನೆ. ಅದೇ ರೀತಿ ನಿಮಗೆ ವರ್ಷದಲ್ಲಿ ಹಲವಾರು ಬಾರಿ ಶುಕ್ರ ಗ್ರಹದ ಅನುಗ್ರಹ, ಮಂಗಳನ ಅನುಗ್ರಹ ನಿಮಗೆ ಸ್ಥಿರವಾಗಿರುತ್ತೆ. ಹಾಗಾಗಿ ಈ ವಿವಾಹದ ಪ್ರಯತ್ನದಲ್ಲಿ ಸಫಲತೆಯ ಒಂದು ಪರಿಣಾಮ ಇರುತ್ತೆ. ಆರಂಭದಲ್ಲೂ ಇದೆ, ಆರಂಭದಲ್ಲೂ ಇಲ್ಲ ಅಂತ ಖಂಡಿತ ಇರಲಿಲ್ಲ. ಆರಂಭದಲ್ಲೂ ನಿಮಗೆ ಇದೆ. ಜನವರಿ, ಫೆಬ್ರವರಿಯಲ್ಲೂ ಸ್ವಲ್ಪ ಕ್ಷೀಣವಾಗಿದ್ದರು. ಆಮೇಲೆ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಇನ್ನಷ್ಟು ಅದು ಅಭಿವೃದ್ಧಿ ಆಗುತ್ತೆ. ಮೇ ತಿಂಗಳು ಇನ್ನಷ್ಟು ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಮದುವೆ ಆಗುವಂಥ ಯೋಗ ನಿಮಗೆ ಖಂಡಿತ ಬರುತ್ತೆ. ಇನ್ನು ಹಿಂದೆ ಯಾರು ಪ್ರಯತ್ನ ಪಟ್ಟು ನಮಗೆ ಆಗಿರಲಿಲ್ಲ, ಹಿಂದಿನ ಪ್ರಯತ್ನದಲ್ಲಿ ನಮಗೆ ಫೇಲ್ ಆಗಿತ್ತು, ಅದು ಹಿಂದೆ ನಮಗೆ ಈಗ ಶನಿ ಮಹಾತ್ಮರು ಅನುಕೂಲವಾಗಿದ್ದರು, ಆಗಿಲ್ಲ. ಶನಿ ಮಹಾತ್ಮರು ಅನುಕೂಲ ಆಗದಿದ್ದರು ಅವರು ಈಗ ಈ ಮಕರ ಸಂಕ್ರಾಂತಿಯ ಬಳಿಕ ಜನವರಿ 15ರ ಬಳಿಕ ಶನಿ ಮಹಾತ್ಮರೇ ನಿಮಗೆ ಮದುವೆಯ ವಿಚಾರದಲ್ಲಿ ಸಹಾಯ ಮಾಡುವಂಥ ಒಂದು ಯೋಗನೂ ಬಂದಿದೆ. ಹಾಗಾಗಿ ಯಾವಾಗ ಮಕರ ಸಂಕ್ರಾಂತಿಯ ಬಳಿಕ ಅಲ್ಲಿ ವಿಶೇಷ ಪರಿವರ್ತನೆಗಳಾಯಿತು ಆ ಒಂದು ಕಾಲದಲ್ಲಿ ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಸಹ ಅನುಕೂಲತೆಗಳು ಮಹಾತ್ಮರು ಮಾಡಿಕೊಳ್ತಾರೆ. ಯಾಕಂದರೆ ಮಾರ್ಚ್ ತಿಂಗಳ ಬಳಿಕ ಅವರ ಬೆಂಬಲ ನಿಮಗೆ ಇರುವುದಿಲ್ಲ. ಅವರು ಮಾರ್ಚ್ 29ರವರೆಗೆ ಶನಿ ಮಹಾತ್ಮರು ತೃತೀಯದ ಒಂದು ವಿಶೇಷವಾದ ಪೂರಕವಾದ ಸ್ಥಾನ ಕೊಡ್ತಾರೆ. ಹಾಗಾಗಿ ಅವರು ನಿಮ್ಮ ರಾಶಿಗೆ ಆ ಉತ್ತಮ ಫಲದ ಕೊನೆಯ ಅವಕಾಶದಲ್ಲಿ ಮತ್ತೊಮ್ಮೆ ಈ ಅವಕಾಶಗಳು ದಿಢೀರಾಗಿ ಬರ್ಬೋದು ಧನುರಾಶಿಯಲ್ಲಿ. ಹಾಗಾಗಿ ಅಂಥ ಅವಕಾಶ ಇದೆ.
ಅದು ಬಿಟ್ಟರೆ ನಿಮಗೆ ಏಪ್ರಿಲ್ ಸ್ವಲ್ಪ ಕ್ಷೀಣ ಆಗ್ಬೋದು. ಮತ್ತೆ ಮೇ ತಿಂಗಳಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೆ. ಆವಾಗ ನಿಮಗೆ ಗುರು ಬಲ ಆರಂಭದಿಂದ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಒಂದು ಮದುವೆ ಯೋಗಗಳು ಕಂಡು ಬರುತ್ತದೆ. ಜೊತೆಗೆ ಅದೇ ಕಾಲದಲ್ಲಿ ನಿಮಗೆ ಶುಕ್ರನು ಮೇನಿಂದ ನಿಮಗೆ ವರ್ಷದ ಕೊನೆವರೆಗೂ ಹಲವಾರು ಬಾರಿ ಮದುವೆ ಯೋಗವನ್ನು ಕೊಡುವಂತಹ ಸ್ಥಾನದಲ್ಲಿ ಗುರು ಮಾಡ್ತಾನೆ. ಅಲ್ಲಿ ಅಕ್ಟೋಬರ್ ನವೆಂಬರ್ ಸ್ವಲ್ಪ ಕ್ಷೀಣ ಆಗ್ಬೋದು. ಆದರೆ ನಿಮಗೆ ಈಗ ಮೇ ಜೂನ್ ಜುಲೈ ಆಗಸ್ಟಲ್ಲಿ ಪೂರ್ಣವಾದ ಯೋಗ ಬರುತ್ತೆ. ಸೆಪ್ಟೆಂಬರ್ಲು ಬರುತ್ತೆ. ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಜೊತೆಗೆ ಡಿಸೆಂಬರ್ ತಿಂಗಳವರೆಗೂ ತುಂಬ ಬರುತ್ತೆ. ಅಲ್ಲಿ ಅಕ್ಟೋಬರ್ ನವೆಂಬರ್ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಅಕ್ಟೋಬರ್ ನವೆಂಬರಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು ಹೊರತು ನಿಮಗೆ ವಿಶೇಷವಾಗಿ ಶುಕ್ರನಾಗಲಿ ಗುರುವಾಗಲಿ ಈ ವರ್ಷದಲ್ಲಿ ವಿಶೇಷವಾಗಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಅದೇ ರೀತಿ ಮಂಗಳನ ನಿಮಗೆ ವಿಶೇಷವಾದ ಬೆಂಬಲ ಅಲ್ಲಿ ನಿಮಗೆ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲೂ ಬರಲಿದೆ, ಆಗಸ್ಟ್ ತಿಂಗಳಲ್ಲೂ ಬರಲಿದೆ. ಇವೆಲ್ಲವೂ ನಿಮಗೆ ಈ ವಿವಾಹಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ವಿವಾಹದ ಒಂದು ಕನಸು ನನಸಾಗಲಿಕ್ಕೆ ನಿಮಗೆ ಅನುಕೂಲವಾದಂಥ ಅನುರೂಪವಾದ ಒಂದು ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥ ಯೋಗ ಇರುತ್ತೆ. ವೃತ್ತಿಪರರಿಗೂ ಉದ್ಯೋಗದಲ್ಲಿರೋರಿಗೂ ಕೃಷಿಕರಿಗೂ ವ್ಯಾಪಾರಿಗಳು ಯಾವುದೇ ಇರಲಿ ನಿಮ್ಮ ಒಂದು ಮಾಡುವಂಥ ಉದ್ಯೋಗ ವೃತ್ತಿ ವ್ಯಾಪಾರ ಯಾವುದರಲ್ಲಿ ಅಂಥವ್ರು ಎಲ್ಲರಿಗೂ ಈಗ ಮದುವೆ ಫಿಕ್ಸ್ ಆಗುವಂಥ ಯೋಗ ಬರುತ್ತೆ. ಅಥವಾ ಹಿಂದೆ ನಿಮಗೆ ಕೆಲವು ಬಿಟ್ಟು ಹೋಗಿದಂಥ ಹಿಂದೆ ಕೆಲವರಿಗೆ ಒಂದು ಮಿಸ್ ಆಗಿದಂಥ ಅವಕಾಶಗಳು ಈಗ ಮದುವೆ ಆಗಲಿಕ್ಕೆ ಬರುತ್ತೆ. ಹಿಂದೆ ಇನ್ನು ಬೇರೆ ಬೇರೆ ಕಾರಣಗಳಿಂದ ಕೆಲವರಿಗೆ ವಿವಾಹಕ್ಕೆ ಆವಾಗ ಮನಸ್ಸಿರೋದಿಲ್ಲ. ಆದರೆ ಈ ವರ್ಷದಲ್ಲಿ ನಿಮಗೆ ವಿವಾಹ ಆಗುವಂಥ ಮನಸ್ಸು ಅಥವಾ ವಿವಾಹಕ್ಕೆ ಒಪ್ಪಿಗೆ ಸೂಚಿಸುವಂಥ ಒಂದು ಸ್ಥಿತಿ ಬರುತ್ತೆ. ಕೆಲವರಿಗೆ ಜಾಬ್ನಲ್ಲಿ ಸ್ವಲ್ಪ ಚೆನ್ನಾಗಾದ್ಮೇಲೆ ಮನಸ್ಸು ಅಂತ ಇರುತ್ತೆ, ಅವರಿಗೆ ಜಾಬಿಗೆ ಚೆನ್ನಾಗುತ್ತೆ. ಯಾರಿಗೆ ಸ್ವಲ್ಪ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಇರುತ್ತೆ, ಅದರಿಗೆ ಮನೆ ಆದಮೇಲೆ ಮದುವೆ ಆಗುವಂತ ಇರುತ್ತೆ. ಅದೆಲ್ಲ ಕನಸುಗಳು ಈಗ ಒಂದೊಂದಾಗಿ ಹಂತವಾಗಿ ನಿಮಗೆ ಕನಸುಗಳು ನನಸಾಗಿ ಮದುವೆನೂ ಆಗುವಂಥ ಕಂಕಣಗಳನ್ನು ಕೂಡಿ ಬರುವಂಥ ವರ್ಷ ಆಗಿದೆ. ಹಾಗಾಗಿ ಧನುರಾಶಿಯವರು ಈ ವರ್ಷವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ಪ್ರೇಮ ಪ್ರಕರಣ ವಿಚಾರದವರಿಗೆ ಅನುಕೂಲವಾಗಿದೆಯೋ ಅಂತ ಕೇಳಿದರೆ ಈ ಧನುರಾಶಿಯವರಿಗೆ ಆರಂಭದಲ್ಲೂ ಉತ್ತಮ ಇದೆ, ಮಧ್ಯದಲ್ಲೂ ಕೊನೆ ಭಾಗ ವರ್ಷ ಪೂರ್ತಿ ಈ ಪ್ರೇಮ ವಿಚಾರದಲ್ಲಿ ನಿಮಗೆ ಉತ್ತಮವಾದ ಒಂದು ಸ್ಥಿತಿ ಬಂದಿದೆ. ಯಾಕಂದರೆ ನಿಮಗೆ ಸಪ್ತಮದ ನಿಯಂತ್ರಕರು ಚಂದ್ರ ಮತ್ತು ಬುಧ ಆಗಿರ್ತಾರೆ. ಬುಧ ಮತ್ತು ಚಂದ್ರರು ನಿಮಗೆ 7-8ರ ಒಂದು ನಿಯಂತ್ರಕರಾಗಿರ್ತಾರೆ. ಹಾಗಾಗಿ ವರ್ಷ ಪೂರ್ತಿ ನಿಮಗೆ ಪ್ರೇಮ ವಿವಾಹದ ವಿಚಾರದಲ್ಲಿ ಧನುರಾಶಿಯವರಿಗೆ ಉತ್ತಮವಾದ ಅನುಕೂಲತೆಗಳು ಬಂದಿವೆ. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗನೋ ಅಥವಾ ನಿಮಗೆ ಇಷ್ಟಪಟ್ಟಂಥ ಬೇರೆ ವೃತ್ತಿಯಲ್ಲಿ ಇರೋಂಥವ್ರನ್ನೋ ಮದುವೆ ಆಗಲಿಕ್ಕೆ ಅನುಕೂಲತೆಗಳು ಬರ್ತವೆ. ವಿಶೇಷವಾಗಿ ವೃತ್ತಿಪರರು ಅಂದರೆ ಪ್ರೊಫೆಷನಲ್ ಯಾರಿರ್ತಾರೆ, ಉದಾಹರಣೆಗೆ ಈ ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ರೀತಿಯ CA ಗಳು, ಚಾರ್ಟೆಡ್ ಅಕೌಂಟೆಂಟ್ ಇತ್ಯಾದಿ ಒಂದು ವೃತ್ತಿಪರರಿಗೆ ಪ್ರೊಫೆಷನ್ಗಳಿಗೆ ಅವರ ಒಂದು ಸೇಮ್ ಅಥವಾ ಲೈಕಿಂಗ್ ಪ್ರೊಫೆಷನ್ನವರೇ ಈಗ ಅವರ ವೃತ್ತಿಯವರೇ ಈಗ ಒಂದು ಸಿಗುವಂಥ ಯೋಗ ಈ ವರ್ಷದಲ್ಲಿ ಧನುರಾಶಿಯವರಿಗೆ ಕಂಡು ಬರುತ್ತೆ. ಹಾಗಾಗಿ ಪ್ರೇಮ ವಿವಾಹಕ್ಕೆ ಬಹಳ ಸಫಲತೆ ಇದೆ. ಹಾಗಾಗಿ ಲವ್ ಮ್ಯಾರೇಜ್ ಆಗಲಿ ಲವ್ ಮಾಡುವಂತಾಗಲಿ ಈಗ ವಿಶೇಷವಾದ ಉತ್ತಮ ಫಲ ಇದೆ. ಇನ್ನು ಪುನರ್ವಿವಾಹದ ಅನುಕೂಲತೆ ಗಮನಿಸಿದಾಗ ಪುನರ್ವಿವಾಹದ ವಿಚಾರವಾಗಿರೋ ಈ ವರ್ಷದ ನಿಮಗೆ ಈ ಮಾರ್ಚ್ ತಿಂಗಳವರೆಗೂ ತುಂಬ ಪೂರಕವಾಗಿರುತ್ತೆ. ನಂತರ ಈ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಪೂರಕವಾಗಿದೆ. ಅಂದರೆ ಆರಂಭ ಜನವರಿ ಮಾರ್ಚ್ ನಂತರ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಅವಧಿಯು ಪುನರ್ವಿವಾಹ ಅಥವಾ ಮರು ಮದುವೆ ಆಗುವಂಥ ಯಾರು ಅಪೇಕ್ಷಿತರು ಅವರಿಗೆ ಮದುವೆಗಳು ಫಿಕ್ಸ್ ಆಗುವಂಥ ಯೋಗ ಕಂಡು ಬಂದಿದೆ. ಇನ್ನು ಈ ಧನುರಾಶಿಯವರಿಗೆ ವಿವಾಹದ ವಿಚಾರವಾಗಿ ಯಾವ ದೇವರನ್ನು ವಿಶೇಷವಾಗಿ ಭಕ್ತಿ ಪೂಜೆಗಳನ್ನು ಹರಕೆಗಳನ್ನು ಮಾಡಿದ್ರೆ ನೀವು ವಿಷ್ಣು ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ ಸ್ವಾಮಿ ಈ ರೀತಿ ಯಾವುದೇ ರೀತಿಯ ವಿಷ್ಣುವಿನ ಸ್ವರೂಪದ ಭಕ್ತಿ ಮಾಡುತ್ತದೆ. ದೇವಿ ಅಥವಾ ಅಮ್ಮನವರದ್ದು ಯಾವುದೇ ರೀತಿಯ ದೇವಿಯಾಗುತ್ತೆ, ದೇವಿ ದುರ್ಗಾ ದೇವಿನೋ, ಮಹಾಲಕ್ಷ್ಮಿ ತಾಯಿನೋ, ಚಾಮುಂಡೇಶ್ವರನೋ ಈ ರೀತಿ ಈ ವೆಂಕಟೇಶ್ವರ ಅಥವಾ ವಿಷ್ಣುವಿನ ಸ್ವರೂಪ ಮತ್ತು ದೇವಿ ಅಥವಾ ಅಮ್ಮನವರ ಸ್ವರೂಪವನ್ನು ಭಕ್ತಿ ಪೂಜೆ ಮಾಡೋದ್ರಿಂದ ನಿಮಗೆ ವಿವಾಹದ ಕಂಕಣ ಭಾಗದಲ್ಲಿ ಯೋಗ್ಯ ಫಲವು ಸಿದ್ಧಿಯಾಗುತ್ತೆ. ಎಲ್ಲ ಧನುರಾಶಿಯವರಿಗೆ ಈ ವರ್ಷದ ವಿವಾಹ ಪ್ರಯತ್ನ ಸಫಲತೆಯಾಗಲಿ. ಮುಂದೆ ಗಮನಿಸುವಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಈ ವರ್ಷದ ವಿವಾಹದ ಪ್ರಯತ್ನ ವಿಚಾರ ಗಮನಿಸಿದಾಗ ಮಕರ ರಾಶಿಗೆ ಈ ವರ್ಷ ಸುಮಾರು 100ಕ್ಕೆ 60ರಿಂದ 70 ಭಾಗ ಉತ್ತಮ ಎಂದು ಕಂಡುಬಂದಿದೆ. ಹಾಗಾಗಿ ಪ್ರಯತ್ನದಲ್ಲಿ ನೀವು ಆಶಾವಾದನ ಇಟ್ಕೋಬಹುದು. ಕಳೆದ ಹಲವಾರು ವರ್ಷದ ಒಂದು ಸಾಡೆಸಾತಿಯ ಭೀಕರ ಪರಿಣಾಮಗಳಿಂದ 7-7.5 ವರ್ಷಗಳಿಂದ ನಿಮಗೆ ವಿವಾಹದ ಪ್ರಯತ್ನದಲ್ಲಿ ಆಗಿರ್ಬೋದು ಮತ್ತು ಇನ್ನಿತರ ಪ್ರಯತ್ನದಲ್ಲೂ ಸ್ವಲ್ಪ ಹಿನ್ನಡೆಯನ್ನು ಸೋಲನ್ನು ಅನುಭವಿಸಿದಂಥವರಿಗೆ ಈ ವರ್ಷದಲ್ಲಿ ಒಂದು ಚೇತರಿಕೆಯ ಶುಭ ವಾತಾವರಣ ನಿರ್ಮಾಣ ಆಗುತ್ತೆ. ಈಗಾಗಲೇ ನಿಮಗೆ ಗುರುಬಲ ವರ್ಷ ಆರಂಭದಲ್ಲೇ ಗುರುಬಲ ಇರುತ್ತೆ. ಮೇ 15ರವರೆಗೂ ಗುರುಬಲದ ಅನುಕೂಲತೆ ಇದೆ. ಹಾಗೆ ಆರಂಭದಲ್ಲೇ ಜನವರಿ ತಿಂಗಳಲ್ಲಿ ನಿಮಗೆ ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಕಂಡು ಬರುವಂಥದ್ದು. ಅದೇ ರೀತಿ ನಿಮಗೆ ಈ ಒಂದು ರಾಹು ಕೇತುಗಳ ವಿಚಾರ ರಾಹು ಸಹ ನಿಮಗೆ ಈಗ ಪೂರಕವಾಗಿರ್ತಾನೆ. ಮೇ 19ರವರೆಗೂ ರಾಹು ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ವಿವಾಹದ ಪ್ರಯತ್ನದಲ್ಲಿ ನೀವು ವಿಶೇಷವಾಗಿ ಸಫಲತೆಯನ್ನು ಆರಂಭದಲ್ಲೇ ಕಂಡುಕೊಳ್ಳಲಿದ್ದೀರಾ. ಹಿಂದೆ ನಿಮ್ಮ ಪ್ರಯತ್ನಗಳಿಗೆ ವಿಳಂಬ ಆಗಿದ್ದರು ಅದು ಹಿಂದೆ ಯಾವುದೇ ಕಾರಣಗಳಿಂದ ನಿಮಗೆ ಮಿಸ್ ಆಗಿ ತಪ್ಪಿ ಹೋಗುವಂಥ ಅವಕಾಶಗಳು ಈಗ ನಿಮಗೆ ಸಿಗಲಿವೆ. ಇನ್ನು ವಿವಾಹದ ಪ್ರಯತ್ನದಲ್ಲಿ ನಿಮಗೆ ನಿಮ್ಮ ಗುರುಗಳ, ಹಿರಿಯರ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯವರ ಅಥವಾ ಫ್ರೆಂಡ್ಸ್ಗಳ ಸಹಕಾರ ಈಗ ಸಿಗುತ್ತೆ. ಅಂದರೆ ಅವರ ರೆಫರೆನ್ಸಿಂದ ಸಹಕಾರ ಅಂದರೆ ಯಾರಿಗೆ ನಿಮಗೆ ಈಗ ನೀವಾಗಿ ಮದುವೆಗಾಗಿ ಗಂಡಾಗಲಿ ಹೆಣ್ಣಾಗಲಿ ಹುಡುಕಿದ್ರೆ ಆಕಸ್ಮಿಕವಾಗಿ ಈ ವರ್ಷದ ಆರಂಭದಲ್ಲಿ ವಿಶೇಷವಾಗಿ ಸಂಕ್ರಾಂತಿಯ ಬಳಿಕ ಜನವರಿ 15-14 ಬಳಿಕ ಆ ಸಂಕ್ರಾಂತಿ ಬಳಿಕ ಆಕಸ್ಮಿಕವಾಗಿ ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಗಳು ಅಥವಾ ನಿಮಗೆ ಯಾರೋ ನಿಮ್ಮ ಒಂದು ಸಮಾಜದಲ್ಲಿ ನಿಮ್ಮ ಒಂದು ಗುರುತಿಸಲ್ಪಡುವಂಥ ಯಾರೋ ಒಂದು ಪ್ರಮುಖ ವ್ಯಕ್ತಿಗಳು ಅದನ್ನು ರೆಫರ್ ಮಾಡ್ತಾರೆ. ಅದು ಇಂತಹ ಕಡೆ ಒಂದು ಉತ್ತಮ ಹೆಣ್ಣಿದೆ, ಅದು ನನಗೆ ಗೊತ್ತಿರುವಂಥ ಯಾವುದೇ ಗಂಡಿದೆ ಅಂತ ಅವರು ನಿಮಗೆ ರೆಫರ್ ಮಾಡಿ ಅದರಿಂದ ಫಿಕ್ಸ್ ಆಗುವಂಥ ಇವಾಗ ಮಕರ ರಾಶಿಯವರಿಗೆಲ್ಲ ಕಂಡು ಬರುತ್ತೆ. ಹಾಗಾಗಿ ವಿವಾಹದ ಪ್ರಯತ್ನದಲ್ಲಿ ನಿಮಗೆ ಆಶಾದಾಯಕವಾಗಿರುವಂಥ ವರ್ಷ ಆಗಿರುತ್ತೆ.
ಆರಂಭದಲ್ಲೂ ನಿಮಗೆ ವಿಶೇಷವಾದ ಅನುಕೂಲತೆಗಳಿವೆ. ಜೊತೆಗೆ ಈ ಶನಿ ಮಹಾತ್ಮರ ಪರಿವರ್ತನೆ ಯಾವಾಗ ಮಾರ್ಚ್ ಬಳಿಕ ಆಗುತ್ತೆ, ಮಾರ್ಚ್ ಹಂತದಲ್ಲಿ, ಆವಾಗ ನಿಮಗೆ ಶನಿ ಮಹಾತ್ಮರು ನಿಮ್ಮ ರಾಶಿಯಾಧಿಪತಿ ಹಿಂದೆ ನಿಮಗೆ ಏನೇನು ಪರೀಕ್ಷೆ ಮಾಡಿದಂಥ ಮಹಾತ್ಮರು ಆ ಪರೀಕ್ಷೆಯ ಉತ್ತಮವಾದ ಫಲವನ್ನು ಅಂದರೆ ನಿಮಗೆ ರಿಸಲ್ಟನ್ನು ಅಂದರೆ ಅದರ ಫಲವನ್ನು ನಿಮಗೆ ಕೊಡಲಿದ್ದಾರೆ. ಹಾಗಾಗಿ ಅಲ್ಲಿ ವರ್ಷದ ಒಂದು ಮಧ್ಯದ ವರ್ಷ ಪೂರ್ತಿ ಅಂದರೆ ಡಿಸೆಂಬರ್ವರೆಗೂ ನಿಮಗೆ ವಿಶೇಷವಾದ ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಕಂಡುಬರುತ್ತೆ. ಇನ್ನು ವೃತ್ತಿಪರರಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳು ಅಥವಾ ಬೇರೆ ಬೇರೆ ರೀತಿಯ ಒಂದು ಬಿಸ್ನೆಸ್ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು ಅಂಥವ್ರಿಗೆ ಸಹ ಈ ವರ್ಷದಲ್ಲಿ ಮದುವೆಗೆ ಅನುಕೂಲವಾಗುವಂಥ ಸ್ಥಿತಿ ವರ್ಷದ ಕೊನೆ ಭಾಗದವರೆಗೂ ಇರುತ್ತೆ. ಆರಂಭದಿಂದ ವರ್ಷದ ಕೊನೆ ಭಾಗವರೆಗೂ ಅವಕಾಶ ಬರುತ್ತೆ. ಇನ್ನು ಶುಕ್ರನ ವಿಚಾರ, ಮಂಗಳನ ವಿಚಾರ ಗಮನಿಸಿದಾಗಲೂ ನಿಮಗೆ ಈ ವರ್ಷದಲ್ಲಿ ಹಲವಾರು ಬಾರಿ ಶುಕ್ರನ ವಿಶೇಷವಾದ ಒಂದು ಅನುಕೂಲತೆಗಳು ಬರುವಂಥದ್ದು. ಅದು ಆರಂಭದಲ್ಲೂ ಜನವರಿ ಫೆಬ್ರವರಿ ಬರುತ್ತೆ, ಅಕ್ಟೋಬರ್ ನವೆಂಬರ್ ಬರುತ್ತೆ, ಡಿಸೆಂಬರ್ಲೂ ಬರುತ್ತೆ. ಹಾಗಾಗಿ ಇಂತಹ ಒಂದು ಅನುಕೂಲಕರವಾದ ವಾತಾವರಣ ನಿಮಗೆ ಶುಕ್ರನೋ ಮಂಗಳನೋ ಶನಿ ಮಹಾತ್ಮರು ಈಗ ಅನುಕೂಲವಾಗಿ ಕೊಟ್ಟಿರೋದ್ರಿಂದ 100ಕ್ಕೆ ಸುಮಾರು 70 ಭಾಗದಷ್ಟು ನಿಮಗೆ ಅನುಕೂಲವಾಗುವಂಥ ವಾತಾವರಣ ಮದುವೆ ಆಗುವಂಥದ್ದು. ಹಿಂದೆ ವರ್ಷಾನುಗಟ್ಟಲೆ ಕೆಲವರಿಗೆ ಫಿಕ್ಸ್ ಆಗದೆ ಇದ್ದವರಿಗೆ 3 ವರ್ಷ 4 ವರ್ಷ ಅದನ್ನೆಲ್ಲ ಪ್ರಯತ್ನ ಮಾಡೋರು ಕೆಲವರಿಗೆ ಫಿಕ್ಸ್ ಆಗಿರೋದಿಲ್ಲ. ಆದರೆ ಈಗ ಯಾವಾಗ ಶನಿಯ ಒಂದು ಪರಿವರ್ತನೆಯಾಗಿ ಶನಿ ಮಹಾತ್ಮರ ಸಾಡೆ ಸಾತಿ ಬಿಡುಗಡೆ ಆಗಿರುತ್ತೋ ಈ ವರ್ಷದಲ್ಲಿ ಬಹಳಷ್ಟು ಈ ಮಕರ ರಾಶಿಯವರಿಗೆ ಮದುವೆ ಫಿಕ್ಸ್ ಆಗುವಂತಾಗಿರುತ್ತೆ. ವಿಳಂಬ ಆದವರಿಗೆ, ವಿಘ್ನಗಳು ಬಂದವರಿಗೆ, ಅಡೆತಡೆ ಬಂದವರಿಗೆ ಈ ವರ್ಷ ಸಫಲತೆ ಬರುತ್ತೆ. ಹಿಂದೆ ನೀವು ಪರೀಕ್ಷೆಯಲ್ಲಿ ಫೇಲ್ ಆದವರಿಗೆ ಈ ವರ್ಷ ನೀವು ಮದುವೆ ವಿಚಾರದಲ್ಲಿ ಪಾಸ್ ಆಗುತ್ತೀರಾ. ಹಾಗಾಗಿ ಯಾರೋ ಮಕರ ರಾಶಿಯವರು ಆತಂಕ, ಭಯ, ನಿರಾಶೆ ಪಡದೆ ಈ ವರ್ಷದಲ್ಲಿ ಬರತಕ್ಕಂಥ ಶುಭ ಯೋಗದ ಈ ಕಂಕಣ ಭಾಗ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದು. ವರ್ಷ ಪೂರ್ತಿ ನಿಮಗೆ ಗ್ರಹದ ಬೆಂಬಲ ಅನುಕೂಲವಾಗಿರುತ್ತೆ. ಶನಿ ಮಹಾತ್ಮರು ಅಷ್ಟೇ ಅಲ್ಲ, ಬುಧ ಗ್ರಹ, ಶುಕ್ರ ಗ್ರಹ ಜೊತೆಗೆ ಈ ಒಂದು ಚಂದ್ರನಾಗಲಿ ಮಂಗಳನಾಗಲಿ ನಮಗೆ ವಿವಾಹದ ವಿಚಾರದಲ್ಲಿ ಸಹಕಾರಿಯಾಗುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿ ಬಂದಿದೆ. ಇದನ್ನು ಸದ್ಯವಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ಬೇರೆ ಬೇರೆ ರೀತಿಯ ಈ ಕಾರಣಗಳಿಂದ ಹಿಂದೆ ವಿವಾಹಕ್ಕೆ ವಿಘ್ನಗಳು, ಅಡೆತಡೆಗಳು ಬಂದಂಥವರಿಗೂ ಈಗ ಆ ವಿಘ್ನಗಳು ನಿವಾರಣೆಗೆ ಹಣದ ಕಾರಣ ಇರ್ಬೋದು, ಅಥವಾ ವೈಯಕ್ತಿಕವಾದ ಯಾವುದೇ ಕಾರಣ ಇರ್ಬೋದು, ಅಥವಾ ಈ ಬೇರೆ ಬೇರೆ ರೀತಿಯ ಕುಟುಂಬದಲ್ಲಿ ಬಂದಂಥ ಬೇರೆ ಬೇರೆ ರೀತಿಯ ಏನಾದರೂ ದುಃಖದ ಘಟನೆಗಳಿರ್ಬೋದು, ಅವೆಲ್ಲಿಂದ ಕೆಲವರಿಗೆ ಮದುವೆಗಳು ನಿಂತು ಹೋಗಿರ್ತವೆ ಅಥವಾ ಕೆಲವು ಕ್ಯಾನ್ಸಲೇಷನ್ ಅವೆಲ್ಲೂ ಈಗ ಮತ್ತೆ ಆಗುವಂಥ ಸಾಧ್ಯತೆಗಳು ಈಗ ಬಹಳಷ್ಟು ಇವೆ ಮಕರ ರಾಶಿ. ಹಾಗಾಗಿ ಈ ವರ್ಷವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ಪ್ರೇಮ ವಿಚಾರ, ಲವ್ ಮ್ಯಾರೇಜ್ ವಿಚಾರ ಗಮನಿಸಿದರೆ ಈ ವರ್ಷದ ನೀವು ಮಾರ್ಚ್ ತಿಂಗಳ ಬಳಿಕ ವಿಶೇಷವಾಗಿ ನೀವು ಅದನ್ನು ಪ್ರಯತ್ನ ಮಾಡಿದರೆ, ಏಪ್ರಿಲ್ನಿಂದ ಪ್ರಯತ್ನ ಮಾಡಿದರೆ ಏಪ್ರಿಲ್ನಿಂದ ಡಿಸೆಂಬರ್ವರೆಗೂ ಪ್ರೇಮ ವಿವಾಹವರೆಗೆ ಅಥವಾ ಲವ್ ಮ್ಯಾರೇಜ್ ಅಪೇಕ್ಷೆ ಪಡೋರಿಗೆ ಏಪ್ರಿಲ್ನಿಂದ ಡಿಸೆಂಬರ್ವರೆಗೂ ಅನುಕೂಲವಾದ ವಾತಾವರಣ ಇರುತ್ತೆ. ಪುನರ್ವಿವಾಹದ ವಿಚಾರ ಗಮನಿಸಿದಾಗಲೂ ಪುನರ್ವಿವಾಹ ಆಗುವಂಥ ಮಕರ ರಾಶಿಯ ಇಚ್ಛೆಯುಳ್ಳವರಿಗೆ ಸಹ ಈ ಏಪ್ರಿಲ್ನಿಂದ ಡಿಸೆಂಬರ್ವರೆಗೂ ಗ್ರಹ ಅನುಕೂಲಗಳು, ಇದಕ್ಕೆ ಗ್ರಹದ ಬೆಂಬಲಗಳು ಇವೆ. ಅದನ್ನು ಈ ವರ್ಷವೂ ಸದುಪಯೋಗ ಪಡಿಸಿಕೊಳ್ಬಹುದಾಗಿದೆ. ಹಾಗಾಗಿ ಮಕರ ರಾಶಿಯವರಿಗೆ ನೀವು ಈ ವರ್ಷದಲ್ಲಿ ವಿವಾಹದ ವಿಚಾರವಾಗಿ ಉತ್ಸುಕರಾಗಿರ್ಬೋದು. ನೀವು ಒಂದು ಹೊಸ ಉತ್ಸಾಹದಿಂದ, ನವಚೇತನದಿಂದ ಹಿಂದಿನ ಎಲ್ಲ ಕಹಿ ಘಟನೆಗಳನ್ನು ಮರೆತು, ಹಿಂದೆ ಆದಂಥ ಸೋಲು ಅವಮಾನಗಳನ್ನು ಮರೆತು ಈ ವರ್ಷ ಒಂದು ಫ್ರೆಶ್ ಆಗಿ ಅಂದರೆ ಹೊಸ ಒಂದು ಲವಲೈಕೆಯಿಂದ ಈ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಪ್ರಯತ್ನದಲ್ಲಿ ಸಫಲತೆಯನ್ನು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಸಫಲತೆ ಇದೆ. ಹಾಗಾಗಿ ಹಿಂದೆ ನೀವು ಭೂತಕಾಲವನ್ನು ನೋಡದೆ ಭವಿಷ್ಯದ ಕಡೆಗೆ, ವರ್ತಮಾನದ ಕಡೆಗೆ ನೀವು ನೋಡ್ತಾ ಹೋದರೆ ಆ ವರ್ತಮಾನದ ಪ್ರಯತ್ನವು ನಿಮಗೆ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಜೀವನ ಸಂಗಾತಿಯನ್ನು ಒದಗಿಸಿಕೊಡುವಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಇನ್ನು ನೀವು ಈ ವಿಚಾರವಾಗಿ ವಿಶೇಷವಾಗಿ ದೇವಿ, ಶಿವ ಅಥವಾ ಹನುಮಾನ್ ಮುಂತಾದ ಶಕ್ತಿಗಳನ್ನ ಪ್ರಾರ್ಥನೆ ಮಾಡಿ ನಿಮಗೆ ಬೇಗನೆ ಕಂಕಣ ಭಾಗ ಸಿದ್ಧವಾಗುತ್ತೆ. ಯಾಕಂದರೆ ನಮಗೆ ಸಪ್ತಮದ ನಿಯಂತ್ರಕ ಚಂದ್ರ, ಅಷ್ಟಮದಲ್ಲಿ ರವಿ ಆಗಿರೋ ಕಾರಣ ನೀವು ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುತ್ತದೆ, ಶಿವ ಅಥವಾ ಈಶ್ವರನ ಸಂಸ್ಥಾನಗಳಿಗೆ ಅಂತಹ ದೇವಾಲಯಗಳಿಗೆ ಸಂದರ್ಶನ ಮಾಡೋದು, ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಗೂ ನೀವು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಈ 3 ದೇವತಾ ಶಕ್ತಿಗಳಿಂದ ನಿಮಗೆ ಬೇಗನೆ ಕಂಕಣ ಭಾಗ್ಯದ ಒಂದು ಯೋಗ ಕಂಡು ಬರುತ್ತೆ. ಎಲ್ಲ ಮಕರ ರಾಶಿಯವರಿಗೂ ಈ ವರ್ಷ ಕಂಕಣ ಭಾಗ್ಯ ಸಿದ್ಧಿಯಾಗುವಂಥ ಯೋಗ ಬರಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವರ್ಷ ಒಂದು ಕಂಕಣ ಭಾಗ್ಯ ಅಥವಾ ವಿವಾಹ ಯೋಗದ ಸ್ಥಿತಿಯನ್ನು ಗಮನಿಸಿದಾಗ 100ಕ್ಕೆ ಸುಮಾರು 60 ಭಾಗದಷ್ಟು ಉತ್ತಮವಾದ ಸಕಾರಾತ್ಮಕ ಫಲ ಇದೆ. ನೀವು ಅಂದುಕೋಬಹುದು ನಮಗೆ ಸಾಡೆ ಸಾತಿ ಹೇಳಿದರೆ ಸಾಡೆ ಸಾತಿಯಲ್ಲಿ ಕಷ್ಟ ನಷ್ಟ ಬರುತ್ತೆ, ತೊಂದರೆಗಳು ಬರುತ್ತೆ, ಏನಾದರೂ ನಮಗೆ ಅಪಚಾರಗಳಾಗುತ್ತೆ ಅಂತ. ಖಂಡಿತವಾಗಿಯೂ ಆ ರೀತಿಯ ಒಂದು ಭಾವನೆ ಬೇಕಾಗಿಲ್ಲ. ಕುಂಭರಾಶಿಗೆ ಸಾಡೆ ಸಾತಿಯ ಪರಿಣಾಮ ಇದ್ದೇ ಇರುತ್ತೆ, ಅದೇನೋ ಕಡಿಮೆ ಆಗುತ್ತೆ ಅಂತ ಹೇಳುವುದಲ್ಲ. ಆದರೆ ನಿಮಗೆ ಈ ವರ್ಷದಲ್ಲಿ ಬರುವಂಥ ಗುರುವಿನ ಪರಿವರ್ತನೆಗಳು ನಿಮಗೆ ವಿಶೇಷವಾಗಿ ಅನುಕೂಲವಾದಂಥ ವಿಶೇಷವಾದ ಸ್ಥಾನವನ್ನು ಕೊಡುತ್ತದೆ. ಜೊತೆಗೆ ನಿಮಗೆ ಇಷ್ಟ ಸಿದ್ಧಿ ಆಗುವಂಥ ಕೆಲವು ಯೋಗಗಳು, ಕೆಲವು ನಿರ್ಮಾಣ ಆಗುವಂಥದ್ದು, ಅನೇಕ ರೀತಿಯ ನಿಮ್ಮ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುವುದಿಲ್ಲ. ಹಾಗಾಗಿ ಅನೇಕ ಉತ್ತಮ ಪರಿಣಾಮಗಳನ್ನು ನೀವು ಈ ವರ್ಷದಲ್ಲಿ ಗಮನಿಸಬಹುದು. ಈ ವಿವಾಹದ ಪ್ರಯತ್ನದಲ್ಲಿ ಸಾಡೆ ಸಾತಿ ಇದ್ದರೂ ಸಹಿತ ನಿಮಗೆ ಬರುವಂತಹ ಗ್ರಹದ ಅನುಕೂಲತೆಗಳು ಅನೇಕ ರೀತಿಯ ಉತ್ತಮ ಒಂದು ಫಲವನ್ನು ಕೊಡುವಂತಹ ಸಾಧ್ಯತೆಗಳು ಕಂಡುಬಂದಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಅನುಕೂಲವಾದಂಥ ಯೋಗಗಳು, ಈ ಕೆಲವೊಂದು ಅಂತಹ ಒಂದು ಸಂಬಂಧಗಳು ಅಂದರೆ ಉದಾಹರಣೆಗೆ ಕೆಲವರು ಬ್ಯಾಂಕಿಂಗ್ನಲ್ಲೋ, ಫೈನಾನ್ಸ್ನಲ್ಲೋ ಅಥವಾ IT ಬಿಟಿನಲ್ಲೋ ಕೆಲಸ ಮಾಡೋ ಅಂಥ ಒಂದು ನಿಮ್ಮ ಒಂದು ಸಹೋದ್ಯೋಗಿಗಳು ಅಥವಾ ನಿಮ್ಮದೇ ರೀತಿಯ ಉದ್ಯೋಗವನ್ನು ಮಾಡುವಂಥ ಒಂದು ಗಂಡು ಹೆಣ್ಣುಗಳಿಗೆ ಜೊತೆ ಆಗುವಂಥ ಯೋಗ ಈ ವರ್ಷ ಕಂಡುಬರುತ್ತೆ.
ಇನ್ನು ವಿರುದ್ಧವಾದ ಈ ಉದ್ಯೋಗದಲ್ಲಿರೋರಿಗೆ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಅಂದರೆ ಒಂದೇ ರೀತಿಯ ಉದ್ಯೋಗದಲ್ಲಿರೋರಿಗೆ ಈ ವರ್ಷ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗೆ ವಿವಾಹದ ವಿಚಾರಕ್ಕೆ ನೀವು ನಿರಾಶೆ ಪಡುತ್ತಿಲ್ಲ. ಅಲ್ಲಿ ನಿಮಗೆ ಶನಿ ಮಹಾತ್ಮರಾದ 5.5 ಇದ್ದರೂ ಸಹಿತ ಇತರ ಗ್ರಹಗಳಾದ ಶುಕ್ರ, ಮಂಗಳ ಇವರು ನಿಮಗೆ ಪೂರಕವಾಗಿ ಬರ್ತಾರೆ. ಬುಧನು ನಿಮಗೆ ಪೂರಕವಾಗಿ ಬರ್ತಾನೆ. ಜೊತೆಗೆ ನಿಮ್ಮ ಒಂದು ಸಪ್ತಮದ ನಿಯಂತ್ರಕ ರವಿ ಅಥವಾ ಸೂರ್ಯ ಭಗವಂತರು ಅವರು ವರ್ಷದಲ್ಲಿ 4 ಬಾರಿ ನಿಮಗೆ ಪೂರಕವಾದ ಒಂದು ಸ್ಥಾನವನ್ನು ಕೊಡ್ತಾರೆ. ಹಾಗಾಗಿ ಈ ವರ್ಷದಲ್ಲಿ ನಮಗೆ ಒಂದು ವಿವಾಹದ ಭಾಗ್ಯವು ಆರಂಭದಲ್ಲೂ ಬರುತ್ತೆ. ಜನವರಿ ಫೆಬ್ರವರಿಯಲ್ಲಿ ಬರ್ಬೋದು. ಜೊತೆಗೆ ಈ ಮಾರ್ಚ್ ಏಪ್ರಿಲಲ್ಲೂ ಬರ್ಬೋದು. ಅದೇ ರೀತಿ ಒಂದು ಅಕ್ಟೋಬರ್, ನವೆಂಬರ್ಲು, ಡಿಸೆಂಬರ್ಲು ಬರುತ್ತದೆ. ಹಾಗಾಗಿ 3-4 ಬಾರಿ ಅಂದರೆ ವರ್ಷದಲ್ಲಿ ಆದಿಯಲ್ಲೂ, ಮಧ್ಯದಲ್ಲೂ, ಅಂತ್ಯದಲ್ಲೂ ನಿಮಗೆ ವಿವಾಹದ ಒಂದು ಪ್ರಯತ್ನದಲ್ಲಿ ಸಫಲತೆಯ ಒಂದು ಪರಿಣಾಮ ಇರುತ್ತೆ. ಹಾಗಾಗಿ 7.7 ಇದ್ದಾಗ ಮದುವೆ ಆಗಬಾರ್ದು, 7.7 ಇದ್ದಾಗ ಮದುವೆ ಫಿಕ್ಸ್ ಆಗಲ್ಲ ಅಂತ ಖಂಡಿತ ಅದನ್ನು ನಂಬಿಕೆ ಬೇಕಾಗಿಲ್ಲ. ಎಲ್ಲೂ ಯಾವ ಗ್ರಂಥದಲ್ಲಾಗಲಿ ಯಾವುದೇ ಒಂದು ಜ್ಯೋತಿಷದಲ್ಲಾಗಲಿ ಆ ಥರ ಹೇಳಿಲ್ಲ. ಅದನ್ನು ನೀವು ಮನಸ್ಸಿಗೆ ತಂದುಕೋಬೇಕು. 7.7 ಅವಧಿಯಲ್ಲಿ ಮದುವೆ ಆಗ್ಬೋದು. 7.7 ಮದುವೆನೂ ಆಗಿದೆ, ಮಕ್ಕಳು ಆಗತ್ತೆ, ಎಲ್ಲನೂ ಇದೆ. ಹಾಗಾಗಿ 7.5 ವರ್ಷಗಳು ಸುಮ್ಮನೆ ಇರುವಂಥದ್ದಾಗಲಿ 7 ವರ್ಷಗಳು ನಮ್ಮ ಮದುವೆ ಮಂಜು ಇತ್ಯಾದಿಗಳನ್ನ ಪೋಸ್ಟ್ಪೋನ್ ಮಾಡಬೇಕು ಅಂಥದ್ದನ್ನು ಯಾವುದನ್ನು ಮನಸ್ಸಲ್ಲಿ ತುಂಬಿಕೊಳ್ಳೋದು ಬೇಕಾಗಿಲ್ಲ. ಇತರ ಗ್ರಹಗಳ ಒಂದು ಅನುಕೂಲತೆಗಳು ನಿಮಗೆ ಈ ವರ್ಷ ಹಲವಾರು ಬಾರಿ ಬರಲಿದೆ. ಅಲ್ಲಿ ಅಡೆತಡೆ ಒಡ್ಡುವಂತಹ ಕೆಲವು ಗ್ರಹಗಳಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು, ಸಣ್ಣ ಪುಟ್ಟ ನಿಮಗೆ ವಿಘ್ನಗಳು ಬಂದರೂ ಅವೆಲ್ಲವೂ ನಿಮಗೆ ಇತರ ಗ್ರಹಗಳಿಂದ, ಕ್ಷಿಪ್ರಚಾರಿ ಗ್ರಹಗಳಿಂದ ಅವೆಲ್ಲವೂ ನಿವಾರಣೆ ಆಗುವಂಥ ಅನುಕೂಲಗಳು ಬರ್ತವೆ. ಸಪ್ತಮದ ನಿಯಂತ್ರಕ ರವಿ, ಅಷ್ಟಮದ ನಿಯಂತ್ರಕ ಬುಧ ಆಗಿರೋದ್ರಿಂದ ರವಿ ಮತ್ತು ಬುಧರು ನಿಮಗೆ ವರ್ಷದಲ್ಲಿ ಹಲವಾರು ಬಾರಿ ವಿವಾಹಕ್ಕೆ ಯೋಗವಂಥ ಅವಕಾಶವನ್ನು ಮಾಡಿ ಕೊಡ್ತಾರೆ. ಹಾಗಾಗಿ ನಿರಾಸೆ ಪಡಬೇಕಾಗಿಲ್ಲ. ಕುಂಭರಾಶಿಯವರಿಗೆ ಅಂದರೆ ಪ್ರಥಮ ವಿವಾಹ ಅವರಿಗೆ ಬಹಳ ಒಳ್ಳೆಯದಾಗಿರುತ್ತೆ. ಇನ್ನು ಈ ಪುನರ್ವಿವಾಹ, 2ನೇ ವಿವಾಹಕ್ಕೆ ಖಂಡಿತ ಈ ವರ್ಷ ಕುಂಭರಾಶಿಯವರಿಗೆ ಒಳ್ಳೆಯದಿಲ್ಲ. ಅದಕ್ಕೆ ಅನುಕೂಲವಾದ ಗ್ರಹಸ್ಥಿತಿ ನಿಮಗೆ ಈ ವರ್ಷ ನಿರ್ಮಾಣ ಆಗೋದಿಲ್ಲ. ಅಲ್ಲಿ ಆ 7.7 ಪರಿಣಾಮದಿಂದ ಇನ್ನೂ ಆಚೆ ಹೋಗಿರೋದಿಲ್ಲ. ರಾಹು ಕೇತುಗಳು ನಿಮಗೆ ಪೂರಕವಾಗಿರೋದಿಲ್ಲ. ಗುರುವಿನ ವಿಶೇಷದ ಬೆಂಬಲಗಳು ನಿಮಗೆ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಇವೆಲ್ಲ ಕಾರಣಗಳು ಇರಬೇಕಾದ್ರೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಒಂದು ಪುನರ್ವಿವಾಹದ ಒಂದು ಸಫಲತೆಗಳು ಸ್ವಲ್ಪ ಕಡಿಮೆ ಆಗೋದು, ಅಥವಾ ಪುನರ್ವಿವಾಹ ಆದರೂ ಆರಂಭದಲ್ಲಿ ಅಲ್ಲಿ ಏನಾದರೂ ಒಂದು ಭಿನ್ನ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ. ಪುನರ್ವಿವಾಹಕ್ಕೆ ಅಷ್ಟೊಂದು ಉತ್ತಮ ಇಲ್ಲ. ಇನ್ನು ಲವ್ ಅಥವಾ ಪ್ರೇಮ ಪ್ರಕರಣದ ವಿಚಾರಕ್ಕೂ ಒಳ್ಳೆಯದಿದೆ, ಅದಕ್ಕೂ ಅಷ್ಟು ಒಳ್ಳೆಯದಿಲ್ಲ. ಹಾಗಾಗಿ ಪುನರ್ವಿವಾಹ ಮತ್ತು ಲವ್ ವಿಚಾರಕ್ಕೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಈ ವರ್ಷ ಅದರ ಅನಾನುಕೂಲವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಲವ್ ಇದ್ದವರಿಗೆ ಲವ್ ಬ್ರೇಕಪ್ ಆಗ್ಬೋದು, ಅದು ಹೊಸದಾಗಿ ಲವ್ ಮಾಡಿಲ್ಲ, ಆರಂಭದಲ್ಲಿ ಲವ್ನಲ್ಲಿ ತೊಂದರೆಗಳು ಬರುವಂಥದ್ದು, ಅಥವಾ ಹಿಂದೆ ನೀವು ಲವ್ ಮಾಡಿ ಮದುವೆಗೆ ಈಗ ಸಿದ್ಧತೆ ಮಾಡಿದರೆ ಅದಕ್ಕೆ ನಿಮ್ಮ ಪೋಷಕರಿಂದ, ಪೇರೆಂಟ್ಸ್ಗಳಿಂದ ತುಂಬ ವಿರೋಧಗಳು ಬರ್ಬೋದಾಗಿದೆ. ಹಾಗಾಗಿ ಅವೆಲ್ಲ ರದ್ದಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೊಸದಾಗಿ ವಿವಾಹ ಆಗುವವರಿಗೆ ಅಷ್ಟೇ ವರ್ಷದಲ್ಲಿ 3 ಅಥವಾ 4 ಬಾರಿ ಅವಕಾಶಗಳು ಬರ್ತವೆ. ಆರಂಭದಲ್ಲೂ ಇದೆ, ಮಧ್ಯದಲ್ಲೂ, ಕೊನೆಯಲ್ಲೂ ಅಂತ ಅವಕಾಶಗಳು ಕುಂಭರಾಶಿಗೆ ಬರಲಿದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಇನ್ನು ಯಾರಿಗೆ ಮನಸ್ಸಲ್ಲಿ ಒಂದು ಆತಂಕ, ಚಿಂತೆ, ಸಂಶಯ ಇದೆಯೋ ಅಂಥವರು ಈ 7.7 ಅವಧಿಯನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಅದರ ಹೊರತು 7.7 ಮದುವೆ ಆಗದೆ ಇರುವಂಥ ಕಾರಣಗಳೇನಿಲ್ಲ. ಜೊತೆಗೆ ವಿವಾಹ ಯೋಗ ಬರೋದಿಲ್ಲ ಅಂತೇನಿಲ್ಲ, ಬಂದೇ ಬರುತ್ತೆ. ಆ ಬಂದ ಯೋಗವನ್ನು ಸದ್ಬಳಕೆ ಮಾಡ್ಕೊಳ್ಬೋದು ಕುಂಭರಾಶಿಯವರು. ಇನ್ನು ನಿಮಗೆ ಇರತಕ್ಕಂಥ ವಿವಾಹಕ್ಕೆ ಉತ್ತಮವಾದ ಕಂಕಣ ಬಲಕ್ಕೆ ಅನುಕೂಲಕ್ಕಾಗಿ ನೀವು ವಿಷ್ಣು ಅಥವಾ ಈ ವೆಂಕಟೇಶ್ವರ ಅಥವಾ ವಿಷ್ಣುವಿಗೆ ಸಂಬಂಧ ರಂಗನಾಥ ಸ್ವಾಮಿ, ಶ್ರೀನಿವಾಸ, ಕೃಷ್ಣ ಮುಂತಾದ ಯಾವುದೇ ವಿಷ್ಣುವಿನ ಸ್ವರೂಪವನ್ನು ಭಕ್ತಿ ಮಾಡೋದ್ರಲ್ಲಿ, ಸತ್ಯನಾರಾಯಣ ಸ್ವಾಮಿಯ ಒಂದು ಹರಕೆ ಮಾಡ್ಕೊಳ್ಳೋದ್ರಿಂದ ಮದುವೆ ಫಿಕ್ಸ್ ಆಗುತ್ತೆ. ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದಾಗಲಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಯನ್ನು ನೆನೆಸೋದಾಗಲಿ ಇವೆಲ್ಲ ಮಾಡೋದ್ರಿಂದ ಮದುವೆ ಫಿಕ್ಸ್ ಆಗುವಂತಾಗಿರುತ್ತೆ. ಕುಲದೇವಿ ಅಥವಾ ನಿಮ್ಮ ಗ್ರಾಮದ ದೇವಿಗೆ ಸಹ ನೀವು ಬೇಡಿಕೆಯನ್ನು ಸಲ್ಲಿಸೋದ್ರಿಂದಲೂ ಮದುವೆ ಫಿಕ್ಸ್ ಆಗುವಂಥ ಯೋಗ ಬರುತ್ತೆ. ಹಾಗಾಗಿ ಯಾರೋ ಕುಂಭರಾಶಿಯವರು ಆತಂಕ, ಚಿಂತೆ ಪಡಬೇಕಾಗಿಲ್ಲ. ವಿವಾಹದ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಈ ವರ್ಷವೂ ಖಂಡಿತ ಇರುತ್ತೆ. ಆ ಪ್ರಯತ್ನ ಬರುವಾಗ ಎಷ್ಟೇ ಇಷ್ಟಪಟ್ಟಂಥ ದೇವತೆಗಳ ಒಂದು ಅನುಗ್ರಹದಿಂದ ನಿಮಗೆ ಮದುವೆ ಆಗುವಂಥ ಯೋಗ ಸಿದ್ಧಿಯಾಗಲಿ. ಎಲ್ಲ ಕುಂಭರಾಶಿಗೂ ವಿವಾಹ ಅಪೇಕ್ಷಿತ ಕಂಕಣ ಭಾಗ್ಯ ಸಿದ್ಧಿಯಾಗಲಿ. ಮುಂದೆ ಮೀನರಾಶಿಗೆ ಈ ವರ್ಷದ ಒಂದು ವಿವಾಹ ಭಾಗ್ಯದಲ್ಲಿ ಅಷ್ಟೊಂದು ಉತ್ತಮವಾದ ಅನುಕೂಲವಾದ ಪರಿಸ್ಥಿತಿ ಕಂಡು ಬರ್ತಾ ಇಲ್ಲ. 100ಕ್ಕೆ 50ಕ್ಕಿಂತಲೂ ಕಡಿಮೆ ಅಂಕಗಳು ಬರ್ತವೆ. ಅಂದರೆ ಸುಮಾರು 40 ಅಂಕ, 40ರಿಂದ 50ರ ಒಳಗೆ ಅಂತ ಅಂಕಗಳು ಬರ್ತವೆ. ಹಾಗಾಗಿ ಈ ವರ್ಷದ ವಿವಾಹದ ಪ್ರಯತ್ನ ಸ್ವಲ್ಪ ನಿಮಗೆ ವಿಘ್ನಗಳು, ಅಡೆತಡೆಗಳು, ವಿಳಂಬಗಳು ಆಗುವಂಥ ಸಾಧ್ಯತೆ ಮೀನರಾಶಿ ಮತ್ತು ಮೀನಲಗ್ನವರಿಗೆ ಆಗ್ಬೋದಾಗಿದೆ. ಹಾಗಾಗಿ ಈ ಪ್ರಯತ್ನದಲ್ಲಿ ನೀವು ಆದಷ್ಟು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಯಾಕಂದರೆ ಆತುರದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರವು ತಪ್ಪಾಗಿರ್ಬೋದು. ಯಾಕಂದರೆ ಈಗ ನಿಮಗಂತ ಗ್ರಹದ ಅನಾನುಕೂಲ ಸ್ಥಿತಿಯು ನಿಮಗೆ ಮಿಸ್ಮ್ಯಾಚನ್ನು, ಅದು ಅನುಕೂಲ ಅಲ್ಲದನ್ನು ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಕೆಲವರು ಮದುವೆ ಫಿಕ್ಸ್ ಮಾಡ್ತಾರೆ. ಅಂದರೆ ಯಾವಾಗ ಒಂದು ದೊಡ್ಡ ಉದ್ಯೋಗ ಇದೆ, ದೊಡ್ಡ ಹುದ್ದೆ ಇದೆ, ನಾವು ತುಂಬ ಒಂದು ಸ್ಥಿತಿವಂತ ನಂಬಿಸಿಕೊಂಡು ಆಮೇಲೆ ಕೆಲವೊಂದು ತೊಂದರೆಗಳಾಗಿ ನಾನು ಗಮನಿಸ್ತಿರ್ತೇವೆ. ಅಂಥದ್ದೆಲ್ಲ ನ್ಯೂಸ್ಗಳಲ್ಲಿ ಇದೆಲ್ಲ ಬರ್ತಾ ಇರ್ತವೆ. ಹಾಗಾಗಿ ಅಂಥದ್ದೆಲ್ಲ ಬರ್ಬೋದು. ಅಥವಾ ಒಂದು ಗುಣ ನಡತೆ ಸರದೇ ಇಲ್ಲದಂತಹ ಒಂದು ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥದ್ದು. ಈ ರೀತಿ ಎಲ್ಲ ಒಂದು ರೀತಿಯಲ್ಲಿ ನಿಮಗೆ ಅನಾನುಕೂಲವಾದ ಅಥವಾ ಒಂದು ಬೇರೆ ರೀತಿಯ ಒಂದು ತೊಂದರೆಗಳಿರುವಂತಹ ಏನಾದರೂ ನಿಮಗೆ ಸಂಬಂಧಗಳು ಫಿಕ್ಸ್ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ನೀವು ಆರಂಭದಲ್ಲೂ ಅಷ್ಟೇ, ಅಥವಾ ಮಧ್ಯಭಾಗದಲ್ಲೂ ಅಷ್ಟೇ, ಅಥವಾ ವರ್ಷದ ಕೊನೆಗೂ ಅಷ್ಟೇ. ಈ ವರ್ಷ ಪೂರ್ತಿ ಮದುವೆ ಫಿಕ್ಸ್ ಮಾಡುವಂಥ ಮೀನರಾಶಿಯವರು ಅಥವಾ ಮೀನಲಗ್ನವರು ಹೇಳ್ತಾರೋ ಅವರು ಮದುವೆ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಈಗಾಗಲೇ ನಿಶ್ಚಿತಾರ್ಥ ಮಾಡಿದರೆ, ಈಗಾಗಲೇ ಮದುವೆ ಫಿಕ್ಸ್ ಆದರೆ ಅಂಥದ್ದು ತೊಂದರೆ ಇಲ್ಲ.
ಅದೆಲ್ಲ ಉತ್ತಮ ಮುಹೂರ್ತ, ಉತ್ತಮ ದಿನಗಳನ್ನು ವಿಚಾರಣೆ ಮಾಡಿಕೊಂಡು ಮಾಡ್ಬೋದು. ಇನ್ನು ಯಾರಿಗೆ ಸ್ವಲ್ಪ ಉತ್ತಮ ದಶಾಭುಕ್ತಿಗಳು, ಉತ್ತಮ ಯೋಗಗಳು, ಉದಾಹರಣೆಗೆ ರಾಜಯೋಗ, ಗಜಕೇಸರಿ ಯೋಗ ಅಥವಾ ಇನ್ನಿತರಗಳು ಶುಭ ಯೋಗಗಳು ಇದ್ದಾವೆ ಅಂಥವರಿಗೆ ಮದುವೆ ಫಿಕ್ಸ್ ಆಗೋ ಯೋಗ ತಾನಾಗಿ ಬರ್ಬೋದು. ಅಥವಾ ಉತ್ತಮ ದಶಾಭುಕ್ತಿಗಳು, ಶುಕ್ರ ದಶ, ಗುರು ದಶ, ಬುಧ ದಶ, ಚಂದ್ರ ಮುಂತಾದ ಉತ್ತಮ ಶುಭ ದಶಗಳು ನಡೆದಾಗ ಅಂಥವ್ರಿಗೂ ಮದುವೆ ಫಿಕ್ಸ್ ಆಗಿ ಆಗುತ್ತೆ, ಆಗೋದಿಲ್ಲ ಅಂತೇನಿಲ್ಲ. ಆದರೆ ಸರಾಸರಿಯಾಗಿ ಗಮನಿಸಿದಾಗ, ಅವರೇಜ್ ಆಗಿ ಗಮನಿಸಿದಾಗ ಸ್ವಲ್ಪ ಮದುವೆ ವಿಚಾರದಲ್ಲಿ ಅಷ್ಟೊಂದು ಉತ್ತಮವಾದ ಸ್ಥಿತಿಗಳು ಕಂಡು ಬಂದಿಲ್ಲ. ಮದುವೆ ವಿಚಾರದಲ್ಲಿ ಪ್ರಯತ್ನ ಪಟ್ಟರಲ್ಲಿ ವಿಘ್ನಗಳು ಬರುವಂಥದ್ದು, ಅಥವಾ ನಿಮ್ಮ ಒಂದು ಆಸಕ್ತಿಗೆ ಒಂದು ವಿರುದ್ಧವಾದ ಆಸಕ್ತಿ ಗಂಡಾಗಲಿ ಹೆಣ್ಣಾಗಲಿ ಸಿಗುವಂಥದ್ದು, ಅಥವಾ ನಿಮ್ಮ ಒಂದು ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತಕ್ಕೆ ಆ ಒಂದು ಲೆವೆಲಲ್ಲಿ ಇರೋದಂಥ ಗಂಡಾಗಲಿ ಹೆಣ್ಣಾಗಲಿ ನಿಮಗೆ ಗೊತ್ತಾಗುವಂಥದ್ದು ಅವೆಲ್ಲ ಆಗುತ್ತೆ. ಹಾಗಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ಆರಂಭದಲ್ಲಿ ಸ್ವಲ್ಪ ವಿಘ್ನಗಳಿವೆ, ಮಧ್ಯದಲ್ಲೂ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಮತ್ತೆ ಮತ್ತೆ ಬಾರಿ ಆಗ್ಬೋದು. ಜೊತೆಗೆ ಯಾವುದೋ ಕಾರಣದಿಂದ ಒಮ್ಮೆ ಫಿಕ್ಸ್ ಆಗಿ ಅಂದರೆ ಒಪ್ಪಿಗೆ ಆದವರು ಆಮೇಲೆ ಒಪ್ಪಿಗೆ ಇಲ್ಲ ಅಂತ ಹೇಳೋದು, ಅದು ಎಂಗೇಜ್ಮೆಂಟ್ ಹಂತದವರೆಗೂ ಒಂದು ಎಂಗೇಜ್ಮೆಂಟ್ ಲೆವೆಲಲ್ಲಿ ಆಮೇಲೆ ಬೇಡ ಅನ್ನೋದು, ಇವೆಲ್ಲ ಕಾರಣಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಗುರುವಿನ ಅನುಕೂಲ ನಮಗೆ ಕಡಿಮೆ ಇದೆ. ಶನಿ ಮಹಾತ್ಮರು ಆಗಲೇ ನಮಗೆ ನಷ್ಟದಿಂದ ಜನ್ಮಕ್ಕೆ ಬರುವಂಥದ್ದು. ಅದೇ ರೀತಿ ರಾಹು ಕೇತುಗಳು, ರಾಹು ನಮಗೆ ಜನ್ಮದಿಂದ ನಷ್ಟಕ್ಕೆ ಬರುವಂಥದ್ದು, ಕೇತು ಕೇವಲ ನಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಈ ಗ್ರಹದ ಅನುಕೂಲತೆಗಳು ಸ್ವಲ್ಪ ಅನಾನುಕೂಲವಾದ ಪರಿಸ್ಥಿತಿ ಇರೋ ಕಾರಣ ಮೀನರಾಶಿಯವರಿಗೆ ವಿವಾಹದ ಪ್ರಯತ್ನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆಗೋದಿಲ್ಲ ಅಂತೇನಿಲ್ಲ. ಅದೇ ಹೇಳಿದ್ನಲ್ಲ, ನಿಮಗೆ ವೈಯಕ್ತಿಕವಾಗಿ ಕೆಲವರಿಗೆ ಉತ್ತಮವಾದ ಅನುಕೂಲತೆಗಳು, ಗ್ರಹ ಬಲಗಳು, ಬೆಂಬಲಗಳು, ಯೋಗ ಎಲ್ಲ ಇದ್ದಾಗ ಅಂಥವರಿಗೆಲ್ಲ ಆಗೋದು. ಉಳಿದವರಿಗೆ ಸ್ವಲ್ಪ ಪ್ರಯತ್ನದಲ್ಲಿ ಈ ರೀತಿಯ ಒಂದು ಕಣ್ಣು ಮುಚ್ಚಾಲೆ ಆಟ ಆಗುತ್ತೆ. ಆಗತ್ತೆ ಅಂತ ಹತ್ತಿರ ಬರೋದು, ಆಮೇಲೆ ಆಗಲ್ಲ ಅನ್ನೋದು, ಅಥವಾ ಯಾವುದೇ ಒಂದು ಕಾರಣಕ್ಕೆ ಹತ್ತಿರವರೆಗೆ ಬಂದಲ್ಲಿ ಅಲ್ಲಿ ನಿಮಗೆ ಅವರದ್ದೇನೋ ಒಂದು ಅವಗುಣಗಳು ಅಥವಾ ಅವರ ದೋಷಗಳು ನಿಮಗೆ ಗೊತ್ತಾಗಿ ನೀವೇ ಅವರನ್ನ ಬೇಡ ಅಂತ ಬಿಡೋದು, ಇವೆಲ್ಲ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮವಾದ ಪರಿಸ್ಥಿತಿಗಳು ಕಂಡು ಬಂದಿಲ್ಲ. ಇನ್ನು ಈ ಪ್ರಥಮ ವಿವಾಹದವರಿಗೆ ಇವೆಲ್ಲ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ನೀವು ಕೂಲಂಕುಷವಾಗಿ ಅವರ ಒಂದು ಹಿನ್ನೆಲೆ, ಗಂಡಿನಾಗಲಿ ಹೆಣ್ಣಾಗಲಿ ಹಿನ್ನೆಲೆ ಆಗಲಿ, ಅಥವಾ ಜಾತಕದ ಒಂದು ಅನುಕೂಲತೆಗಳು ಅಥವಾ ಅವರು ಕೊಟ್ಟಂತಹ ಒಂದು ಮಾಹಿತಿ ಅನುಕೂಲತೆಯನ್ನು ಗಮನಿಸಿಕೊಂಡು ನೀವು ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಮೋಸ ಹೋಗುವಂಥ ಅವಕಾಶಗಳು ಬಹಳ ಇರೋದ ಕಾರಣ ಆ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮೀನರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಈ ಲವ್ ವಿಚಾರವಾಗಿ ಗಮನಿಸ್ತಾರೆ. ಲವ್ ವಿಚಾರವಾಗಿ ಸ್ವಲ್ಪ ಕೆಲವೊಂದರ ಬಗ್ಗೆ ಅನುಕೂಲತೆಗಳು ಬರ್ಬೋದು. ಯಾಕಂದರೆ ಇಲ್ಲಿ ಶನಿ ರಾಹು ಇದಕ್ಕೆ ಅನುಕೂಲವರು, ಕೇತು ನಮಗೆ ಪೂರಕವಾಗಿ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಮೇ 19 ಬಳಿಕ ಅಲ್ಲಿ ಕೇತು ನಿಮಗೆ ವಿಶೇಷವಾಗಿ ಅಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿ ಬರುವ ಕಾರಣ ಆ ಕೇತು ಈ ಪ್ರೇಮ ವಿವಾಹ ಅವರಿಗೆ ಮೇನಿಂದ ಡಿಸೆಂಬರ್ವರೆಗೂ ಅನುಕೂಲವಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಅಂತಹ ಪ್ರೇಮ ವಿಚಾರದಲ್ಲಿ ಸಫಲತೆ ಬರ್ಬೋದು. ಇನ್ನು ಕೆಲವರಿಗೆ ವಿಜಾತಿಯಲ್ಲಿ ವಿದೇಶದಲ್ಲಿ ಮದುವೆ ಆಗುವಂಥ ಇವಾಗ ಈ ಕೆಲವು ಮೀನರಾಶಿಗೆ ಬರುತ್ತೆ. ವಿದೇಶದಲ್ಲಿ ಇರ್ತಾರೆ, ಗಂಡಾಗಲಿ ಹೆಣ್ಣು, ಅವರು ಗಂಡು ಅಲ್ಲಿ ವಿದೇಶದಲ್ಲಿರುವಂಥ ವಿದೇಶಿ ಹೆಣ್ಣನ್ನು ಮದುವೆ ಆಗುತ್ತೆ, ವಿದೇಶದಲ್ಲಿರುವಂಥ ಹೆಣ್ಣು ವಿದೇಶಿ ಹುಡುಗರನ್ನೇ ಮದುವೆ ಆಗೋದಾಗಲಿ, ಇವಂಥ ಘಟನೆಗಳು ಮೀನರಾಶಿಯವರ ಜೀವನದಲ್ಲಿ ಜರಬಹುದು. ಅಥವಾ ಅವರಿಗೆ ಆಕಸ್ಮಿಕವಾಗಿ ಒಂದು ಪ್ರೇಮ ಪರಿಚಯವಾಗಿ ಕ್ಷಿಪ್ರವಾಗಿ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗುವಂಥ ಯೋಗ ಸಹ ಕೆಲವು ಮೀನರಾಶಿಯವರಿಗೆ ಬರ್ಬೋದು. ಅದು ಮೇ 19 ಬಳಿಕ ಡಿಸೆಂಬರ್ವರೆಗೂ ಅಂಥ ಒಂದು ಯೋಗ ಇರುತ್ತೆ. ಹಾಗಾಗಿ ಲವ್ ವಿಚಾರವಾಗಿ ಕೆಲವೊಬ್ಬರಿಗೆ ಅಂಥದ್ದೊಂದು ಸಕ್ಸಸ್ ರೇಟ್ ಇದೆ ಅಷ್ಟೇ. ಇನ್ನು ಈ ಪುನರ್ವಿವಾಹದ ವಿಚಾರದಲ್ಲಿ ಈ ಮೀನರಾಶಿಯವರಿಗೆ ಈ ವರ್ಷ ಅಷ್ಟು ಅನುಕೂಲವಾಗಿ ಇಲ್ಲ, ಅಷ್ಟೊಂದು ಅನುಕೂಲವಾದ ಪರಿಸ್ಥಿತಿ ಇಲ್ಲ. ಈ ಜೂನ್ನಿಂದ ಅಕ್ಟೋಬರ್ವರೆಗೆ ಕೆಲವರು ಪ್ರಯತ್ನ ಪಡ್ಬೋದು. ಜೂನ್ನಿಂದ ಅಕ್ಟೋಬರ್ವರೆಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮಂಗಳನು ಮತ್ತು ನಿಮಗೆ ಅಲ್ಲಿ ಬುಧ ಶುಕ್ರರು ಸ್ವಲ್ಪ ಉತ್ತಮವಾದ ಒಂದು ಇದು ಮಾಡ್ತಾರೆ. ಹಾಗಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ವಲ್ಪ ಪ್ರಯತ್ನ ಪಡ್ಬೋದು. ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಅವಕಾಶಗಳು ಕಂಡು ಬಂದಿವೆ. ಅದರ ಹೊರತು ಆರಂಭದಲ್ಲಾಗಲಿ ಮತ್ತು ವರ್ಷದ ಕೊನೆಗೆಲ್ಲ ಅಷ್ಟು ಉತ್ತಮ ಇಲ್ಲ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಈ ಪುನರ್ವಿವಾಹ ಅಥವಾ ಮರುಮದುವೆ ಆಗುವಂಥ ವಿಚಾರದಲ್ಲಿ ಪ್ರಯತ್ನ ಪಡ್ಬೋದಾಗಿದೆ. ಹಾಗಾಗಿ ಈ ಮೀನರಾಶಿಯವರು ಸ್ವಲ್ಪ ವಿವಾಹದ ಪ್ರಯತ್ನದಲ್ಲಿ ವಿವಾಹ ಫಿಕ್ಸ್ ಮಾಡುವ ವಿಚಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಗ್ರಹ ಪರಿಸ್ಥಿತಿಗಳು ವಿರುದ್ಧವಾಗಿರೋ ಕಾರಣ ನಮಗೆ ವಿರುದ್ಧವಾದ ಅಂತಹ ಒಂದು ಲಿಂಕ್ಗಳು ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸುವಂಥದ್ದು. ಇನ್ನು ಈಗಾಗಲೇ ಫಿಕ್ಸ್ ಆದಂಥವ್ರು ಮದುವೆ ಈಗಾಗಲೇ ದಿನಾಂಕ ಇಟ್ಟವರು ಅವರು ಏನೋ ಆತಂಕ ಭಯ ಪಡಬೇಕಾಗಿಲ್ಲ. ಅದನ್ನು ನೀವು ಒಳ್ಳೆಯ ಸುಮುಹೂರ್ತದಲ್ಲಿ ಮಾಡಿಕೊಂಡು ಮುಗಿಸ್ಬೋದು. ಇನ್ನು ಉತ್ತಮವಾದ ಗ್ರಹಸ್ಥಿತಿ, ಉತ್ತಮವಾದ ಕುಂಡಲಿ ಅಥವಾ ಉತ್ತಮವಾದ ಮ್ಯಾಚಿಂಗ್ ಎಲ್ಲ ಇದ್ದವರು ಆತಂಕ ಪಡೆದು ನಿಮ್ಮ ಮದುವೆಯನ್ನು ಉತ್ತಮ ಮುಹೂರ್ತದಲ್ಲಿ ನೀವು ನೆರವೇರಿಸಿಕೊಳ್ಬೋದಾಗಿದೆ. ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಅವರಿಗೆ ಅನುಕೂಲವಾದ ವಿವಾಹದ ಒಂದು ಕಂಕಣ ಭಾಗ ಯೋಗವಾಗಿ ಕೂಡಿ ಬರಲೆಂದು ಹಾರೈಕೆ ಮಾಡ್ತಾ ಇದ್ದೇನೆ. ಇವೆಲ್ಲವೂ ಈಗ 12 ರಾಶಿಗಳಿಗೆ ಈ 2025 ವಿವಾಹಕ್ಕೆ ಅನುಕೂಲವಾದ ಯಾವ ರೀತಿ ವಾತಾವರಣ ಇದೆ, ಯಾವ ರಾಶಿ ಅಥವಾ ಯಾವ ಲಗ್ನದವರಿಗೆಲ್ಲ ಉತ್ತಮವಾದ ಒಂದು ವಿವಾಹ ಯೋಗ ಇದೆ, ಯಾರಿಗೆ ಸ್ವಲ್ಪ ಮಿಶ್ರ ಫಲ ಇದೆ, ಯಾರು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು, ಯಾರು ಯಾವಾಗ ಒಂದು ಅನುಕೂಲವಾದ ಕಾಲವನ್ನು ಬಳಸಿಕೊಳ್ಬೇಕು ಅನ್ನೋದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಹೇಳಿದ್ದೇನೆ. ಇಲ್ಲಿ ಇದು ಒಂದು ಸರಾಸರಿಯಾದ ಮಾಹಿತಿ ಆಗಿರುತ್ತೆ. ಅಂದರೆ 12 ರಾಶಿಗಳಷ್ಟೇ ಒಂದು ಸೀಮಿತವಾದ ಮಾಹಿತಿ ಆಗಿರುತ್ತೆ. ಇನ್ನು ನಿಮ್ಮ ವೈಯಕ್ತಿಕವಾದ ಜನ್ಮ, ಲಗ್ನ ಕುಂಡಲಿ, ನಿಮಗೆ ಇರತಕ್ಕಂತಹ ಒಂದು ಗ್ರಹ ಬೆಂಬಲಗಳು, ಯೋಗ ಬಲಗಳು, ಅದು ನಡೆಯುವಂಥ ದಶಾಭುಕ್ತಿಗಳ ಅನುವಾಗಿ ಇವು ಸ್ವಲ್ಪ ವ್ಯತ್ಯಾಸ ಆಗ್ಬೋದಾಗಿದೆ. ಹಾಗಾಗಿ ಅವೆಲ್ಲವನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿಕೊಂಡು ವಿವಾಹದ ಒಂದು ವಿಚಾರನ ಮಾಡಿಕೊಳ್ಳಿ. ಜೊತೆಗೆ ವೈಯಕ್ತಿಕವಾದ ಏನಾದರೂ ನಿಮ್ಮ ವಿಚಾರಗಳಿದ್ರೆ ಇಲ್ಲಿ ನಾವು ನಮ್ಮ ಒಂದು ಫೋನ್ ಸಂಖ್ಯೆಯನ್ನು ನಾವು ನಮೂದಿಸಿರ್ತೇನೆ. ನಮಗೆ ನೀವು ವೈಯಕ್ತಿಕವಾಗಿ ನಿಮ್ಮ ವಿಚಾರಗಳು ಬೇಕಾದರೆ ಆ ಫೋನ್ ಸಂಖ್ಯೆಯಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಆ ರೀತಿ ಎಲ್ಲ ಅನುಕೂಲತೆಗಳಿವೆ. ಎಲ್ಲ
12 ರಾಶಿಗಳಿಗೂ ಯಾರ್ಯಾರಿಗೂ ಅಪೇಕ್ಷಿತರಿದ್ದಾರೆ ಅವರೆಲ್ಲರಿಗೂ ಈ ಕಂಕಣ ಭಾಗ್ಯ ಸಿದ್ಧಿಯಾಗಲಿ. ಯಾರೋ ಪ್ರೇಮ ಪ್ರಕರಣದಿಂದ ಪ್ರೇಮ ಪ್ರಕರಣವು ಸಫಲತೆ ಆಗಲಿ. ಭಗವಂತನ ಅನುಗ್ರಹದಿಂದ, ಗುರು ಮಹಾರಾಜರ ಅನುಗ್ರಹದಿಂದ, ನವಗ್ರಹಗಳ ಕೃಪೆಯಿಂದ ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಬಲಗಳು ಸಿದ್ಧಿಯಾಗಲಿ. ಈ ಬರತಕ್ಕಂಥ ಹೊಸ ವರ್ಷವು 2025 ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಬಲಗಳು ಸಿದ್ಧಿಯನ್ನು ತಂದುಕೊಡಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.